Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಈ ಜಗತ್ತಿಗೆ ತೋರ್ಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಡೈಜಿವಲ್ಡ್ ವಾಹಿನಿಯ ಉಡುಪಿ ಸ್ಟುಡಿಯೋದಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಸ್ಪರ್ಧಾ ಕಾರ್ಯಕ್ರಮವಿದು. ಒಂದಷ್ಟು ಸ್ಪರ್ಧೆಗಳನ್ನು ಗಮನಿಸ್ತಾ ಬಂದಿದ್ದೇವೆ. ಆಡಿಷನ್ನಿಂದ ಹಿಡಿದು ಇಂದಿನ 4ನೇ ಸುತ್ತಿನವರೆಗೆ ಎಲ್ಲ ಸ್ಪರ್ಧಾಳುಗಳು ಕೂಡ ತಮ್ಮ ವಾಕ್ಚಾತುರ್ಯವನ್ನು ತೋರಿಸಿದ್ದಾರೆ. 4ನೇ ಸುತ್ತಿನ 3ನೇ ಸಂಚಿಕೆಗೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸ್ತಾರೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಹೌದು, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲ್ಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮುಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸ್ಪರ್ಧೆಯನ್ನ ಪ್ರಾರಂಭಿಸೋಣ. ಅದಕ್ಕೂ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ನಮ್ಮ ಇಂದಿನ ಸಂಚಿಕೆಯ ತೀರ್ಪುಗಾರರು ಇವರು ಕನ್ನಡ ಶಿಕ್ಷಕಿಯಾಗಿದ್ದುಕೊಂಡು ಕತೆ ಕವನಗಳನ್ನ ಬರೀತಾ ನಾಟಕದಲ್ಲಿಯೂ ಕೂಡ ಪಾತ್ರವನ್ನ ಮಾಡ್ತಾ ಏಕಪಾತ್ರ ಅಭಿನಯವನ್ನು ಕೂಡ ಮಾಡಿದ್ದಾರೆ. ಇವರು ಬ್ರಹ್ಮಾವರದ SMS ಇಂಗ್ಲಿಷ್ ಮೀಡಿಯಂ CBSE ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದು, ಕನ್ನಡ ಕ್ಷೇತ್ರದಲ್ಲಿ ಸುಮಾರು 13 ವರ್ಷಗಳಿಂದ ಬೇರೆ ಬೇರೆ ಶಾಲೆಗಳಲ್ಲಿ ತನ್ನ ಕನ್ನಡದಲ್ಲಿ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ದಾರೆ. ಇವರು ಮತ್ತೆ ಬೇರೆ ಯಾರು ಅಲ್ಲ, ಇಂದಿನ ಕಾರ್ಯಕ್ರಮದ ತೀರ್ಪುಗಾರರಾಗಿರುವಂತಹ ಶ್ರೀಮತಿ ವೀಣಾ ಸಂದೀಪ್ ರವರು. ವೀಣಾ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆಯೇ ಮತ್ತೋರ್ವರು ಮಹಾಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇವರು ಆಡಿಷನ್ನಿಂದ ಹಿಡಿದು ಪ್ರಥಮ ಸುತ್ತು, ದ್ವಿತೀಯ ಸುತ್ತು, ತೃತೀಯ ಸುತ್ತು, ಇಂದಿನ 4ನೇ ಸುತ್ತಿನ 3ನೇ ಸಂಚಿಕೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಅಂತಿಮ ಹಂತದ ಫೈನಲ್ನವರೆಗೂ ಕೂಡ ನಮ್ಮ ಜೊತೆಯಲ್ಲಿರ್ತಾರೆ. ಅದರ ಜೊತೆಗೆ ಡೈಜಿವಲ್ಡ್ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನ ರೂವಾರಿಗಳು, ಅದರ ಜೊತೆಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಟ್ಟವರು, ವೃತ್ತಿಯಲ್ಲಿ ಶಿಕ್ಷಕರು, ಅಭಿವ್ಯಕ್ತ ಸ್ಪರ್ಧಾ ಕಾರ್ಯಕ್ರಮದ ಮಹಾಗುರುಗಳಾಗಿರುವಂತಹ ಆಲ್ವಿಂದಾಂತಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, 4ನೇ ಸುತ್ತಿನ 2 ಸಂಚಿಕೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ನಾವೀಗ 3ನೇ ಸಂಚಿಕೆಯಲ್ಲಿದ್ದೇವೆ. ಇಲ್ಲಿಯವರೆಗೆ 2 ಸಂಚಿಕೆಗಳಲ್ಲಿ 8 ಸ್ಪರ್ಧಾಳುಗಳು ಭಾಗವಹಿಸಿದ್ದು, 5 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಭಾಗಶಃ ನಾವುಗಳು 50% ವಿದ್ಯಾರ್ಥಿಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ರೆ, ಇನ್ನು ಉಳಿದಂಥ 2 ಸಂಚಿಕೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ, ಅದರ ಜೊತೆಗೆ ಯಾರೆಲ್ಲ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅನ್ನುವಂಥ ಕುತೂಹಲ ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿದೆ. ಹಾಗಾದ್ರೆ ಸ್ಪರ್ಧೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಸ್ಪರ್ಧೆಯ ತೀವ್ರತೆ ಯಾವ ರೀತಿಯಲ್ಲಿದೆ, ಪೈಪೋಟಿ ಯಾವ ರೀತಿಯಲ್ಲಿದೆ, ನಾವೀಗ ತೀರ್ಪುಗಾರರ ಹತ್ರ ಕೇಳುವಂತ ಸಮಯ. ವೀಣಾ ಮೇಡಮ್, ಹೇಗೆ ನಡೀತಾ ಇದೆ ಸ್ಪರ್ಧೆ? 4ನೇ ಸುತ್ತಿನ 2 ಸಂಚಿಕೆಗಳನ್ನು ಗಮನಿಸಿದ್ವಿ. ಆಲ್ಮೋಸ್ಟ್ 50% ಸೆಲೆಕ್ಷನ್ ಆಗಿದೆ, ಇನ್ನು 50% ಸೆಲೆಕ್ಷನ್ ಆಗ್ಲಿಕ್ಕಿದೆ. ಇನ್ನು ಉಳಿದಂತ 8 ಸ್ಪರ್ಧಾಳುಗಳು ಭಾಗವಹಿಸ್ಲಿಕ್ಕಿದ್ದಾರೆ. ಸೊ ಹೇಗಿದೆ ಮೇಡಮ್ ಸ್ಪರ್ಧೆ ಅಂತ? ಸ್ಪರ್ಧೆ ತುಂಬ ಚೆನ್ನಾಗಿ ನಡೀತಾ ಇದೆ. ಹೊಸ ಹೊಸ ವಿಚಾರಧಾರೆಗಳ ಜೊತೆಗೆ ಮಕ್ಕಳು ಬರ್ತಾ ಇದ್ದಾರೆ. ನಾವು ಸಹ ಹೊಸದನ್ನು ಕಲ್ತ್ಕೊಂಡು ಇನ್ನು ನಮಗೆ ಏನು ಗೊತ್ತಿದೆ ಅದನ್ನು ಹೇಳಿಕೊಂಡು, ಹಾಗೆಯೇ ಮುಂದೆ ಬರುವಂತಹ ಸ್ಪರ್ಧಾರ್ಥಿಗಳು ಯಾವ ವಿಚಾರಧಾರೆಗಳ ಜೊತೆಗೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಕುತೂಹಲವೂ ಇದೆ. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಖಂಡಿತ. ಅದ್ರ ಜೊತೆಗೆ ಮಹಾಗುರುಗಳಾಗಿರುವಂಥ ಆಲ್ವಿಂದಾಂತಿ ಸರ್, ಯಾಕಂದರೆ ಪ್ರಾರಂಭದಿಂದ ಎಲ್ಲ ಮಕ್ಕಳನ್ನು ನೋಡಿಕೊಂಡು ಬಂದಿದ್ದೀರಿ. ಇಲ್ಲಿಯವರೆಗೆ 8 ಜನ ವಿದ್ಯಾರ್ಥಿಗಳು ನೇರವಾಗಿ ಭಾಗವಹಿಸಿ 5 ಜನ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. 3 ಜನ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಇನ್ನೂ ಕೂಡ 2 ಸಂಚಿಕೆ ಇದೆ. ಸೊ ಹೇಗಾಗ್ತಾ ಇದೆ ಸರ್ ಕಾರ್ಯಕ್ರಮ? ನಮ್ಮ ನಿರೀಕ್ಷೆಗಿಂತ ಮೀರಿ ಮಕ್ಕಳು ಕೊಟ್ಟಂಥ ಟಾಪಿಕ್ನಲ್ಲಿ ಇದು ಆಶುಭಾಷಣ ಆದುದರಿಂದ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಾಳ ನಮಗಿಬ್ರಿಗೂ ಭಾಳ ಕಷ್ಟದ ಕೆಲಸ. ಯಾರನ್ನು ಉಳಿಸ್ಕೊಳ್ಬೇಕು, ಯಾರನ್ನು ಮುಂದಿನ ಹಂತಕ್ಕೆ ಕಳಿಸಬೇಕು, ಇದು ಭಾಳ ಕಷ್ಟ. ಆದರೆ ಆಶುಭಾಷಣವನ್ನು ನಾವು ಈ ಮಟ್ಟದಲ್ಲಿ ನಿರೀಕ್ಷೆಯನ್ನು ಮಾಡಲಿಲ್ಲ, ನೇರವಾಗಿ ಹೇಳೋದಾದರೆ. ಯಾಕಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ಒಂದು ಬುದ್ಧಿವಂತಿಕೆ ಏನಿದೆ ಮತ್ತು ಸಾಮಾಜಿಕ ಸ್ಪಂದನೆ ಏನಿದೆ, ಅದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇಬ್ಬರು ಶಿಕ್ಷಕರಾದುದರಿಂದ ಅವರ IQ ಲೆವೆಲ್, ಅವರ ಸಾಮರ್ಥ್ಯ ನಮಗೆ ಗೊತ್ತಿದೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮುಂದೆ ಇದ್ದಾರೆ ಮಕ್ಕಳು. ಈಗಿನ ಮಕ್ಕಳು ಸ್ಮಾರ್ಟ್ ಮಕ್ಕಳು, ಆಲ್ಫಾ ಮಕ್ಕಳು. ಆದರೆ ನಮ್ಮ ಸಮಾಜವನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಮತ್ತು ವಿಷಯವನ್ನು ನೇರವಾಗಿ ಮಂಡಿಸ್ತಾರೆ. ಯಾವುದೇ ಅಂಜು ಅಳುಕು ಏನು ಕೂಡ ಇಲ್ಲ. ಸೊ ನಮಗೆ ಸ್ವಲ್ಪ ಇದು ಹಾಟ್ ಸೀಟ್, ಭಾಳ ಕಷ್ಟ ಯಾರನ್ನು ಮುಂದಕ್ಕೆ ಕಳಿಸಬೇಕು ಎಂಬುದಾಗಿ. ಮತ್ತು ಕೊಟ್ಟಂಥ ವಿಷಯಗಳು ಕೂಡ ಅಷ್ಟು ಸುಲಭವಾಗಿ ಕೊಡಲಿಲ್ಲ ಈ ರೌಂಡಿಗೆ. ಯಾಕಂದರೆ ಅವರ ಕಾಲಲ್ಲಿ ಅವರು ನಿಂತು
ಹೇಗೆ ಭಾಷಣ ಮಾಡಬೇಕು ಎಂಬುದಾಗಿ ನಾವು ಟಿಪ್ಸ್ ಕೊಟ್ಟು ತುಂಬ ಇಂಪ್ರೂವ್ಮೆಂಟಲ್ ಆಗಿದೆ. ಖಂಡಿತ. ಇನ್ನು ಮುಂದಕ್ಕೆ ಹ್ಮ್. ಅವರು ತನ್ನ ಸಾಮರ್ಥ್ಯದಲ್ಲಿ ಮುಂದೆ ಹೋಗಬೇಕು. ಎಸ್ ಸೊ ಅದಕ್ಕೋಸ್ಕರ ನಾವು ಒಂದು ಹರ್ಡಲ್ ಸ್ವಲ್ಪ ಕಷ್ಟದ ಕೊಟ್ಟಿದೆ, ಇದಕ್ಕೆ ಮುಂದಕ್ಕೆ ಇನ್ನೂ ಕೂಡ ಕಷ್ಟ ಬರುತ್ತೆ. ಎಸ್ ಸೊ 40 ಮಕ್ಕಳಿಂದ ನಾವು 16 ಮಕ್ಕಳನ್ನು ಈ ರೌಂಡಿಗೆ ತಂದಿದ್ದೇವೆ. ಈ ರೌಂಡ್ನಲ್ಲಿ 10 ಮಂದಿಯನ್ನು ಮುಂದೆ ಕೊಂಡೋಗ್ತೇವೆ. ಅಂದರೆ 6 ಮಂದಿ ಎಲಿಮಿನೇಟ್ ಆಗ್ತಾರೆ. ಭಾಳ ಕಷ್ಟ ಆಗುತ್ತೆ. ಹೌದು. ಯಾಕಂದರೆ ಎಲ್ಲರಲ್ಲಿ ಕೂಡ ಒಂದು ಸಾಮರ್ಥ್ಯ ಇದೆ. ಕರೆಕ್ಟ್. ಮತ್ತು ಟೆಲಿವಿಷನ್ ಹಿಸ್ಟ್ರಿಯಲ್ಲಿ ಪ್ರಥಮ ಪ್ರಯತ್ನ ಉಡುಪಿ ದೈಜು ವರ್ಲ್ಡ್ ಸ್ಟುಡಿಯೋದಿಂದ ಭಾಷಣ ಸ್ಪರ್ಧೆಯನ್ನು ಒಂದು ರಿಯಾಲಿಟಿ ಶೋ ಆಗಿ ನಾವು ಒಂದು ರಿಸ್ಕ್ ತಗೊಂಡಿದ್ದೆವು. ಎಸ್ ತೆಗೆದುಕೊಂಡಾಗ ತುಂಬ ಅದರ ಬಗ್ಗೆ ವಾದ ವಿವಾದ ಆಗಿ ಕೊನೆಗೆ ಸಂವಾದ ಆಗಿ ನಾವು ಮಾಡಲಿಕ್ಕೆ ಹೋಗುವಂಥದ್ದು, ಅದಕ್ಕೆ ಒಂದು ತುಂಬ ತಯಾರಿ ನಾನು ಮಾಡಿದ್ದೇವೆ. ಸೊ ನನಗೆ ಅನ್ನಿಸ್ತದೆ 50% ಆಗಿದೆ ಅಂತ ನೀವು ಹೇಳಿದ್ದೀರಿ. ಸೊ ಮುಂದೆ 50% ಆಗುತ್ತಾ ಇಲ್ವಾ, ವೆಯ್ಟಿಂಗ್ನಲ್ಲಿ ಇರ್ತಾರೆ, ನೋಡ್ಕೊಳ್ಬೇಕು. ಸೊ ಕ್ಯಾಂಡಿಡೇಟ್ನ ಮೇಲೆ ಇದೆ. ಒಂದೊಂದು ಎಪಿಸೋಡ್ನಲ್ಲಿ ಬಂದಂಥ 4 ವಿದ್ಯಾರ್ಥಿಗಳೂ ಸಿಲೆಕ್ಟ್ ಆಗುವಂಥ ಸ್ಥಿತಿಯಲ್ಲಿ ಇತ್ತು. ಎಸ್ ಹೌದು. ಸೊ ಅವರನ್ನು ಫಿಲ್ಟರ್ ಮಾಡೋದು ಭಾಳ ಕಷ್ಟ. ಕರೆಕ್ಟ್. ಸೊ ನೋಡ್ಕೊಳ್ಬೇಕು ಮುಂದಿನ ಕಂಟೆಸ್ಟೆಂಟ್ಗಳು, ಸ್ಪರ್ಧಾಳುಗಳು ಹೇಗಿದ್ದಾರೆ ಎಂಬುದಾಗಿ. ಖಂಡಿತ. ಸೊ ನಿರೀಕ್ಷೆಯಲ್ಲಿದ್ದೇವೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈಗಾಗಲೇ ನಮ್ಮ ಮಹಾಗುರುಗಳಾಗಿರುವಂಥ ಅಲ್ವಿಂದಾಂತಿ ಸರ್ ಹೇಳಿದ ಹಾಗೆ ವೀಕ್ಷಕರಿಗೂ ಕೂಡ ನಾವು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಯ ವಿಡಿಯೋ ತುಣುಕುಗಳನ್ನು ಹಾಕಿದಾಗ ಅದು ಲಕ್ಷಗಟ್ಟಲೆ ವ್ಯೂಸ್ ಆದದನ್ನು ನಾವುಗಳು ಕೂಡ ಗಮನಿಸ್ತಾ ಇದ್ದೇವೆ. ಇದು ಜನರಿಗೆ ಮುಟ್ಟಿದಂತಹ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಭಾಷಣದ ಸ್ಪರ್ಧಾ ಕಾರ್ಯಕ್ರಮ. ಬಹಳ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ಸಮಾಜಕ್ಕೆ ಒಬ್ಬ ಉತ್ತಮ ವಾಗ್ಮಿಯನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿನತ್ತ ಸಾಗುತ್ತಾ ಬಂದಾಗ 4ನೇ ಸುತ್ತಿನ ತೃತೀಯ ಸಂಚಿಕೆಯಲ್ಲಿ ನಾವುಗಳು ಕಾಲಿಟ್ಟಿದ್ದೇವೆ. ಇದೀಗ ಈ ತೃತೀಯ ಸಂಚಿಕೆಯ 4 ಸ್ಪರ್ಧಿಗಳನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ವೀಕ್ಷಕರೇ, 4ನೇ ಸುತ್ತಿನ ತೃತೀಯ ಸಂಚಿಕೆಯ 4 ಸ್ಪರ್ಧಿಗಳು ನಮ್ಮ ಜೊತೆ ಇದ್ದಾರೆ. ಏಷಿಯಲ್ ಪಲ್ಡಿಸೋಜಾ, ರಿತ್ವಿ ಪೂಜಾರಿ, ಓಂಕಾರ್, ಅದೇ ರೀತಿ ಸಾನ್ವಿ GS ಅವರು. ಸೊ ಈಗ ಪ್ರಾರಂಭದಲ್ಲಿ ಒಬ್ಬರೊಬ್ಬರೇ ಬಂದು ಒಂದೊಂದು ಚೀಟಿಯನ್ನ ಆರಿಸಬೇಕು. ಅದನ್ನ ನೀವುಗಳು ಹಿಡಿದು ನಿಮ್ಮ ಭಾಷಣ ಪ್ರಾರಂಭವಾಗುವಂತ ಹೊತ್ತಿನಲ್ಲಿ ಅದನ್ನ ಬಿಡಿಸಿ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು. ಈಗ ಒಬ್ಬೊಬ್ಬರೇ ಬಂದು ಸೊ ನಿಮ್ಮ ಚೀಟಿಗಳನ್ನ ನಿಮ್ಮ ವಿಷಯವನ್ನ ಆರಿಸಿಕೊಳ್ಬೇಕು. ವೀಕ್ಷಕರೇ, 4 ಕೂಡ ಅವರವರ ವಿಷಯಗಳನ್ನು ಆಯ್ಕೆ ಮಾಡಿದ್ದಾರೆ. ಏಷಿಯಲ್, ಸೊ ಇವತ್ತಿನ ಸಂಚಿಕೆಯ ಫಸ್ಟ್ ಪಾರ್ಟಿಸಿಪೆಂಟ್ ನೀವು. ಸೊ ಇವತ್ತೇನು ಎಕ್ಸ್ಪೆಕ್ಟೇಷನ್ ಇದೆ? ಗೊತ್ತಿಲ್ಲ, ನೋಡ್ಬೇಕು. ಹೊಸ ಸುತ್ತು, ಡೈರೆಕ್ಟ್ ಪಿಕ್ ಮಾಡಿ ಆ ವಿಷಯದ ಬಗ್ಗೆ ಮಾತಾಡಬೇಕು. ಏನು ಹೇಳ್ತೀರಿ? ಸೊ ನನ್ನ ಥಾಟ್ಸ್ನ ಹಾಕಲಿಕ್ಕೆ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ, ರಾದರ್ ದೆನ್ ಯೂಸಿಂಗ್ AI ಮತ್ತು ಬೇರೆ ವೆಬ್ ಸೋರ್ಸಸ್. ಸೊ ಎಕ್ಸೈಟೆಡ್ ಆಗಿದ್ದೀನಿ. ಓಕೆ, ಸೂಪರ್. ಎಸ್, ಅಲ್ವಿನ್ ಸರ್, ಏಷಿಯಲ್ ಅವರು ಇವತ್ತು ಈ ಸುತ್ತಿಗೆ ಪ್ರಿಪೇರ್ ಆಗಿ ಬಂದಿದ್ದಾರೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಕಳೆದ 2-3 ಸಂಚಿಕೆಗಳಲ್ಲಿ, ರೌಂಡ್ಸ್ಗಳಲ್ಲಿ ಅವರನ್ನು ಗಮನಿಸಿದಾಗ ತುಂಬ ಇಂಪ್ರೂವ್ಮೆಂಟ್ ಇದೆ. ಬಹಳ ನಾಜೂಕಾಗಿ ಮಾತನಾಡ್ತಾರೆ. ನಾವು ಕೊಟ್ಟಂಥ ಟಿಪ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಏಷಲ್, ಎಸ್ ಸರ್. ಸೊ ಯಾವುದೆಲ್ಲ ಟಾಪಿಕ್ ಬರ್ಬೋದು ಅಂತೇಳಿ ಪ್ರಿಪೇರ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ರೌಂಡು ಎಕ್ಸ್ಟೆಂಪೋರ್ ಸ್ಪೀಚ್ ಅಂತ ಹೇಳುವಾಗ ಮೇ ಬಿ ದೀಸ್ ಟಾಪಿಕ್ಸ್ ವಿಲ್ ಬಿ ಮೇ ಬಿ ದ ಆಪ್ಷನ್ಸ್ ಫಾರ್ ಯು ಅಂತೇಳಿ ನಿನ್ನಾಗೆ ಒಂದು ಕ್ಯಾಲ್ಕುಲೇಷನ್ ಏನಾದ್ರು ಮಾಡಿದೆಯಾ? ನಾನು ರೀಸೆಂಟ್ ಆದ ಎಲೆಕ್ಷನ್ಸ್ ಅಲ್ಲ ಸರ್, ಅದರ ವಿಷಯದಲ್ಲಿ ಬರ್ಬೋದು ಯಾವುದಾದ್ರೂ ಟಾಪಿಕ್ ಅಂತ ಅಂದ್ಕೊಂಡಿದ್ದೆ. ಲೈಕ್ ಯಾವ ಲೀಡರ್ನ ನಾವು ಸೆಲೆಕ್ಟ್ ಮಾಡಬೇಕು ಪ್ರೊಸೆಸ್ಸಲ್ಲಿ. ಇಲೆಕ್ಷನ್ ಬೇರೆ ಇಲ್ಲ, ಅದರ್ ದನ್ ಇಲೆಕ್ಷನ್, ಲೈಕ್ ಅಬೌಟ್ ದ ನ್ಯಾಚುರಲ್ ಕೆಲಾಮಿಟೀಸ್ ಹಾಗೆಲ್ಲ ಏನಾದರೂ. ಮತ್ತೆ ಅದು ಬಿಟ್ಟು ನಾನೇನು ನೋಡ್ಲಿಕ್ಕೆ ಹೋಗಲಿಲ್ಲ ಸರ್. ಖಾಲಿ ಇಲೆಕ್ಷನ್ ಮತ್ತು ಕೆಲಾಮಿಟೀಸ್, ಬೇಸಿಕ್ ಥಿಂಗ್ಸ್, ಇನ್ಫ್ರಾಸ್ಟ್ರಕ್ಚರ್, ರೋಡು, ಬುಕ್ಸ್, ಲೈಕ್ ದಟ್. ದ ಸ್ಟ್ರೆಸ್ ಇನ್ ಎಜುಕೇಶನ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಧನ್ಯವಾದಗಳು. ರಿತ್ವಿ, ಸೊ ಕೈಯಲ್ಲೊಂದು ಟಾಪಿಕ್ ಇದೆ, ಸೊ ಏನಂತ ಗೊತ್ತಿಲ್ಲ. ಸೊ ಮನೆಯಲ್ಲಿ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ಮನೆಯಲ್ಲಿ ಬೇರೆ ಸೋರ್ಸಸ್ಸಿಂದ ಯಾವುದಾದ್ರು ಈ ವಿಷಯ ಬರ್ಬೋದಂತ ಅದನ್ನೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿ ಓದ್ತೀನಿ. ಸೊ ಹೇಗಿತ್ತು ಆಡಿಷನ್ ಇಂದ ಇಲ್ಲಿವರೆಗೆ ಜರ್ನಿ? ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಇತ್ತು. ಓಕೆ, ಸೊ ಹಾಗಾದರೆ ಈ ರೌಂಡ್ಗೆ ಫುಲ್ ಪ್ರಿಪೇರ್ ಆಗಿದ್ದೀರಿ?
ಸೊ ಮನೆಯಲ್ಲಿ ಯಾವುದೆಲ್ಲ ಸ್ವಲ್ಪ ಜನರಲ್ ಟಾಪಿಕ್ಸ್ ಇದೆ ಅದರ ಬಗ್ಗೆ ನೋಡಿದ್ದೀರಾ? ಎಸ್ ಸರ್. ನೋಡಿದ್ದೀರಿ. ಸೊ ಏನೆಲ್ಲ ನೋಡಿದ್ದೀರಿ ಅಂತ ಹೇಳಿದ್ದೀರಿ. ಅಲ್ಲಿನ್ ಸರ್ ಈಗ ಕ್ವಶನ್ಸ್ ಕೇಳ್ತಾರೆ, ಸೊ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ರೆಡಿ ಇದ್ದೀರಿ? ಎಸ್ ಅಲ್ಲಿನ್ ಸರ್. ಹೊಸಡು. ಎಸ್ ಸರ್. ಓಕೆ. ಟೀಚರ್ಸ್ಗಳು ಏನಾದರೂ ಹೆಲ್ಪ್ ಮಾಡಿದ್ರಾ ಅಥವಾ ನಿಮ್ಮ ಮೆಂಟರ್ಗಳು ಇದೆಲ್ಲ ಟಾಪಿಕ್ಸ್ ಬರ್ಬೋದು? ಟೀಚರ್ಸ್ ಸ್ವಲ್ಪ ಕಳಿಸಿದ್ರು ಟಾಪಿಕ್ಸ್. ಹಾಂ. ಮತ್ತು ಅಮ್ಮ ಏನು ಹೇಳಿಲ್ವಾ? ಅಮ್ಮ ಹೆಲ್ಪ್ ಮಾಡಿದ್ದಾರೆ. ಹೌದಾ? ಹಾಂ. ಸೊ ಒಳ್ಳೆ ಮಾಡಿ ಪ್ರಿಪೇರ್ ಮಾಡಿದಿರಿ, ಕಾನ್ಫಿಡೆನ್ಸ್ ಇದೆ. ದೂರದ ಹೊಸಡಿನಿಂದ ಬರ್ತೀರಿ ನೀವು. ಸೊ ನೀವು ಗೆದ್ದರೆ ನಿಮ್ಮ ಶಾಲೆಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಊರಿಗೆ ಎಲ್ಲ ಹೆಸರು ಬರುತ್ತೆ. ಸೊ ಆ ಹೆಸರು ಬರುವಂತೆ ಪ್ರಯತ್ನ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಓಕೆ. ಇದೀಗ ನಮ್ಮ ಜೊತೆ ಮುಂದಿನ ಸ್ಪರ್ಧಿ ಓಂಕಾರ ಅವರಿದ್ದಾರೆ. ಓಂಕಾರ ಅವರೇ, ಸ್ಪೀಡ್ ಓಕೆ ನಾನು ಮಾತಾಡಿದ್ದು? ಓಕೆ. ನಿಮ್ಮ ಸ್ಪೀಡಿಗೆ ಟ್ಯಾಲಿ ಆಯ್ತಾ? ಇಲ್ಲ. ಇಲ್ವಾ? ಇಲ್ಲ, ಅದು ಸಾಧ್ಯ ಇಲ್ಲ ನನಗೆ ಆಗ್ಲಿಕ್ಕೆ. ನಿಮ್ದು ಯಾವ್ದು ಮತ್ಸ್ಯಗಂಧ ಎಕ್ಸ್ಪ್ರೆಸ್? ಅಲ್ಲ, ಮತ್ತೆ ಈಗ ಸ್ವಲ್ಪ ಕಡಿಮೆ ಮಾಡಿದೆ. ನೋಡ್ತೇನೆ ಎಷ್ಟು ಕಮ್ಮಿ ಮಾಡಿದ್ದೀರಿ ಅಂತ. ವ್ಯಕ್ತಿಗೆ ಹೇಗೆ ಪ್ರಿಪ್ರೇಷನ್ ಹೇಗಿತ್ತು? ಪ್ರಿಪ್ರೇಷನ್ ಇತ್ತು. ಅಮ್ಮ ಹೇಳಿದ್ರು ಚೂರು ಮೊಬೈಲಲ್ಲೆಲ್ಲ ನೋಡಿ ಯಾವುದಾದ್ರು ವಿಷಯ. ನಾ ಹೇಳಿದೆ ನಂಗೆ ನೋಡ್ತೆ, ಅಲ್ಲಿ ಬಂದಿದ್ದ ವಿಷಯ ಪ್ರಿಪೇರ್ ಮಾಡ್ತೆ ಅಂತ ಹೇಳಿದೆ. ಹಾಗೆ ಬಂದದನ್ನ ಅಲ್ಲಿ ಪ್ರಿಪೇರ್ ಮಾಡಿ ಹೇಳಿ ಬಿಡುದು, ಎಂತದೇ ಬರ್ಲಿ. ಹೌದು. ಅಲ್ಲ, ನೋಡುವ ಮಂಡೇಲಿ ಇದ್ದಿದ್ದು ಹೇಳಿದ್ದು. ಮಂಡೇಲಿ ಇನ್ನೊಂದು ಮಂಡೇ ಬಂತು ಸರ್ ಈಗ. ಓಕೆ. ಎಸ್. ಸೊ ಅಲ್ವಿಂದ ಅಂತಿ ಸರ್, ನಮ್ಮ ಎಕ್ಸ್ಪ್ರೆಸ್ ಇವತ್ತು ಸ್ವಲ್ಪ ಸಿಟಿ ಬಸ್ ಆಗಿದಾರಂತೆ, ನೋಡುವ ಹೇಗೆಂತ ಅಂತ. ಓಂಕಾರ್ ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಮದುವೆಗೆ ಹೋಗುವಾಗ ನೀನು ಹೇರ್ ಕಟ್ ಮಾಡಿದ್ದಿಲ್ಲ ಒಂದು? ಹೌದು. ಈಗೆಲ್ಲ ಚೇಂಜ್ ಆಗಿದೆ. ಅದು ಹಾಗೆ, ಅದು ಚೂರು 1 ತಿಂಗಳು ಆಯ್ತಲ್ಲ, 1 ತಿಂಗಳಾಗ್ಲಿಲ್ಲ. ಅದು ಕಾಪಿ ಬರೆದು ಫಿಲ್ ಆಗಿದೆ ಸರ್. ಹಾಂ. ಇಲ್ಲ, ಅದು ಕೂದಲು ಜಾಸ್ತಿ ಬಂತು. ಹೌದಾ? ಹೌದು. ಇಷ್ಟೆಲ್ಲ ಮದುವೆಗೆ ಹೋಗಿ ಬಂದು ಎಲ್ಲ ಆದ ಮೇಲೆ ನಿನಗೆ ಮದುವೆ ಆಗಬೇಕಂತ ಆಸೆ ಉಂಟಾ? ಇಲ್ಲ. ಇಲ್ಲಲ್ಲ. ಅಲ್ಲ, ನನ್ನ ಹತ್ರ ಕೇಳಿದ್ದಲ್ಲ, ನಿಮ್ಮ ಹತ್ರ ಕೇಳಿದ್ದೆ. ಎಂತ? ಇಲ್ಲ, ಮುಂದೆ ದೊಡ್ಡವನಾಗಿ ಮುಂದೆ ದೊಡ್ಡವನಾಗಿ ಕೆಲಸ ಮಾಡ್ಬೇಕು. ಕೆಲಸ ಸಿಕ್ಕಿದ ಮೇಲೆ? ಸಿಕ್ಕಿದ ಮೇಲೆ ಸಹ ಇಲ್ಲ. ಇಲ್ವಾ? ಇಲ್ಲ ಮೂರು ಹುಡುಗಿಯರಿದ್ರು, ಏನು ಆಸೆ ನಿರೀಕ್ಷೆ ಎಲ್ಲ ಇತ್ತು ಸರ್. ಆ? ಎಂತ ನಾಚಿಕೆ ಆಗ್ತದೆ. ನಾಚಿಕೆಯನ್ನ ಹೊರಗೆ ಬಿಡಬೇಕು. ನಾಚಿಕೆಯನ್ನು ಹೊರಗೆ ಬಿಟ್ಟವನೇ ಉತ್ತಮ ಭಾಷಣಕಾರ. ಅದಕ್ಕೆ ಈ ಪ್ರಶ್ನೆಗಳನ್ನು ಹಾಕಿ ನಿನ್ನನ್ನು ಕೆಣಕುವುದು ಅಲ್ಲ ಸರ್, ಭಾಷಣದಲ್ಲಿ ಹೇಗೂ ಹೇಳ್ತೆ. ಇದು ಓಪನ್ ನಾ ಕೇಳಿದ್ರೆ ಹೇಗೆ? ಓಪನ್ ಕೇಳಲಿಕ್ಕಿಲ್ಲ. ಮತ್ತೆ ಮತ್ತೆ ಗುಟ್ಟಿನಲ್ಲಿ ಹೇಳು, ಆಯ್ತಾ? ಗುಟ್ಟಿನಲ್ಲಿ ಹೇಳು. ಸೊ ಯಾವುದೆಲ್ಲ ಟಾಪಿಕ್ ಬರ್ಬೋದು ಅಂತೇಳಿ ನಿನ್ನ ಮನಸ್ಸಿಗೆ ಆ ಟೀಚರ್ ಹತ್ರ ಹೋಗಿ ಕೇಳಿದ್ಯಾ? ಅವ್ರು ಫೋನ್ ಮಾಡಿದ್ರು ನಿನ್ನೆ. ಹೇಳಿದ್ರು ನಿನ್ನ ಹತ್ರ ಆಗ್ತದೆ ಮಾಡಂತ. ನಿನ್ನಂತ ಆಗ್ತದೆ ಮಾಡಂತ ಹೇಳಿದ್ರ? ಹೌದು. ಯಾವ್ದೆಲ್ಲ ಬರ್ಬೋದು ಅಂತ ಹೇಳಿಲ್ಲ ಅವರು? ಇಲ್ಲ, ಅದೆಲ್ಲ ಹೇಳಿಲ್ಲ. ನಿನ್ನ ಹತ್ರ ಆಗ್ತದೆ ಮಾಡು, ನರ್ವಸ್ ಆಗ್ಬೇಡ ಅಷ್ಟು ಹೇಳಿದ್ರು. ಎಂತ ಇಡ್ಲಿ ತಿನ್ನುವ ಸ್ಪರ್ಧೆಯಾ? ಅಲ್ಲ, ಅಂದ್ರೆ ಭಾಷಣದಲ್ಲಿ ನರ್ವಸ್ ಆಗ್ಬೇಡ ಅಂದ್ರೆ. ಭಾಷಣದಲ್ಲಿ ನರ್ವಸ್ ಆಗಬೇಡ, ಹೌದು. ಮದುವೆ ಎಲ್ಲ ಕಡಿಮೆ ಮಾಡು. ಅಲ್ಲ, ಅದೇ ಹೇಳಿಲ್ಲ. ಅದು ಅವ್ರು ಸಹ ಹೋಗ್ತಾರೆ, ನಾನು ಸಹ ಹೋಗ್ತೆ. ಅದು ಹೇಗೆ ಗೊತ್ತು ನಿನಗೆ? ಅದು ಅವ್ರ ಮೊನ್ನೆಲ್ಲ ನಾನು ಅದು ಎಂತಾದ್ರು ಕೇಳಲಿಕ್ಕೆ ಹೋದ್ರೆ ಅವ್ರು ಇರುದಿಲ್ಲ. ಒಮ್ಮೆ ಅಕ್ಕನ ಮನೆಗೆ ಯಾವ್ದಾದ್ರು ಎಂತ ಫಂಕ್ಷನ್ ಇದ್ರೆ ಎಲ್ಲ ಹೋಗ್ತಾರೆ. ಓಕೆ. ಸೊ ನಿನಗೆ ಸರ್ವ ಶುಭವನ್ನು ಕೋರ್ತೇನೆ ನಾನು. ಆಯ್ತು. ಯಾಕೆಂದ್ರೆ ನಾವು ಅಲ್ಪಸಂಖ್ಯಾತರು. ಹೌದು ಸರ್. ಬಹುಸಂಖ್ಯಾತರಲ್ಲಿ ಎಲ್ಲ ಮಹಿಳಾ ಮಣಿಗಳು, ಹುಡುಗಿಯರಿದ್ದಾರೆ. ಹುಡುಗರನ್ನು ಮುಂದಕ್ಕೆ ಬರಬೇಕಲ್ವಾ? ಹೌದು. ನಮಗೆ ಏನಾದರೂ ಫ್ರೀ ಉಂಟಾ? ಇಲ್ಲ. ನಮಗೆ ಏನಾದರೂ ಇದು ಉಂಟಾ? ಎಂತ ಸ್ತ್ರೀ ಶಕ್ತಿ ಉಂಟಾ ನಮ್ಮಲ್ಲಿ? ಇಲ್ಲ. ಪುರುಷ ಶಕ್ತಿ ಎಲ್ಲಿಯೂ ಇಲ್ಲ. ಇಲ್ಲ. ಸೊ ನೀನು ಸೂತ್ರಧಾರ, ಮುಂದಿನ ಪ್ರತಿನಿಧಿ ನೀನು. ಹೌದು. ಸೊ ನಿನಗೆ ಸರ್ವ ಶುಭವನ್ನು ಕೋರ್ತೇನೆ, ಆಯ್ತಾ? ಆಯ್ತು. ಎಸ್. ಥ್ಯಾಂಕ್ ಯು. ಅವ್ರು ಯಾಕೆ ಹೇಳಿದ್ ಗೊತ್ತಾಯ್ತಾ? ಇಲ್ಲಿವರೆಗೆ 2 ಸಂಚಿಕೆ ಆಯ್ತು, ಇದು 3ನೇ ಸಂಚಿಕೆ. 3ನೇ ಸಂಚಿಕೆಯಲ್ಲಿ ಪ್ರಥಮ ನೀವೇ ಹುಡುಗ. ಓಕೆ. ಎಸ್ ಸಾನ್ವಿ, ಹೇಳಿ. ಹೇಗಿತ್ತು ಪ್ರಿಪ್ರೇಷನ್? ಪ್ರಿಪರೇಷನ್ ಸ್ಪಿಕ್ ಆ್ಯಂಡ್ ಸ್ಪೀಚ್ ಅಲ್ಲ, ಅಷ್ಟು ಪ್ರಿಪರೇಷನ್ ಮಾಡಲಿಲ್ಲ ನಾನು. ಓಕೆ. ಮತ್ತು ಅಂದರೆ ನಾರ್ಮಲ್ ಎಕ್ಸ್ಪ್ರೆಷನ್ ಒಟ್ಟಿಗೆ ಹೇಗೆ ಇದು ಮಾಡಬೇಕು, ಕಾನ್ಫಿಡೆನ್ಸ್, ಅದನ್ನೆಲ್ಲ ಮಾತ್ರ ನಾನು. ಯಾವ ವಿಷಯ ಬಂದರೂ ಮಾತಾಡಲಿಕ್ಕೆ ರೆಡಿ ಇದ್ದೀರಿ? ಹಾಂ. ಓಕೆ, ನೋಡುವ. ಎಸ್ ಅಲ್ವಿನ್ ಸರ್. ನೀನು ಮತ್ತು ತಮ್ಮ? ಹೌದು. ಮತ್ತೆ ಅಮ್ಮಮ್ಮ? ಅವರ ಮನೆಯಲ್ಲಿ, ಮತ್ತೆ ಅವರೀಗ ಒಡಿಶಾಕ್ಕೆ ಹೋಗಿದ್ದಾರೆ ಅವರ ಫ್ಯಾಮಿಲಿ ಒಟ್ಟಿಗೆ. ಸೊ ನಾವಿಬ್ರು ಮಾತ್ರ ಮನೆಯಲ್ಲಿ. ನಿಮ್ಮ ಪೇರೆಂಟ್ಸ್? ನನ್ನ ಅಪ್ಪ ಲೆಕ್ಚರರ್, ಸೊ ಅವರು ಡೈಲಿ ಕಾಲೇಜಿಗೆ ಹೋಗ್ಬೇಕಾಗ್ತದೆ, ಡಿಗ್ರಿ ಕಾಲೇಜ್ ಲೆಕ್ಚರರ್. ಮತ್ತೆ ಅಮ್ಮನಿಗೆ ಸೆನ್ಸಸ್ ಡ್ಯೂಟಿ ಉಂಟು, ಸೊ ಅದಕ್ಕೆ ಸಹ ಅವರು ಹೋಗ್ತಾರೆ. ಮನೆಯಲ್ಲಿ ಹೋಗಿ ಎಲ್ಲ ಕೇಳಬೇಕು, ಹೌದು. ಮತ್ತೆ ಮ್ಯಾಪ್ ಮಾಡಬೇಕು. ಹಾಂ. ಏನಾದರೂ ಹೆಲ್ಪ್ ಮಾಡಿದ್ಯಾ ನೀನು? ಹಾಂ, ಮಾಡಿದ್ದೇನೆ. ಏನು ಮಾಡಿದ್ದಿ? ಅಂದರೆ ಅದು ಅವರಿಗೆ ಮೊಬೈಲಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ನಾನೇ ಇದು ಮಾಡಿ ಕೊಡ್ತಿದ್ದೆ. ಮತ್ತೆ ಮತ್ತೆ ಅವರಿಲ್ಲದಿದ್ದಾಗ ತಮ್ಮನನ್ನು ನೋಡಿಕೊಳ್ಳೋದು ನಾನಲ್ಲ, ಹಾಗೆ ಅದು ಸಹ ಒಂದು ಹೆಲ್ಪ್. ಹಾಗೆ ಹೆಲ್ಪ್. ತಮ್ಮ ಜೋರ ನೀನು ಜೋರ? ಇಲ್ಲ, ಸಿಚುವೇಶನ್ ಅಲ್ಲಿ ಇಬ್ರು ಸಹ ಜೋರಾಗ್ತದೆ. ಮತ್ತೆ ಕೊನೆಗೆ ಗೆಲ್ಲುವುದು ಯಾರು?
ಅವನೇ ಗೆಲ್ತಾನೆ. ಈ ಸರಿ ನೀನು ಗೆಲ್ಲಬೇಕು ಹಾಂ ಭಾಷಣದಲ್ಲಿ, ಹಾಂ ಆಯಿತಾ? ಸೊ ಹಿರಿಯ ಅಕ್ಕ ಅಂತ ಹೇಳಿದರೆ ತಮ್ಮನಿಗೆ ಇನ್ನೊಂದು ತಾಯಿ ಇದ್ದಂತೆ, ಅದನ್ನು ನೀನು ಮಾಡ್ತಿದ್ದಿ. ಸೊ ಆಲ್ ದಿ ಬೆಸ್ಟ್. ಅಮ್ಮನಿಗೂ ಹೆಲ್ಪ್ ಮಾಡ್ತಿದ್ದಿ. ಥ್ಯಾಂಕ್ ಯು. ಎಲ್ಲಿಯಾದರೂ ಸರ್ಕಾರ ನಿನ್ನ ಮಾತನ್ನು ಕೇಳಿದರೆ ಮುಂದಿನ ಗಣತಿಗೆ ನೀವು ಚೀಫ್ ಆಗ್ತೀರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಎಸ್, ಆಲ್ ದ ಬೆಸ್ಟ್ ಫಾರ್ ದ 4 stars. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೀಣಾ ಮೇಡಮ್, ತೃತೀಯ ಸಂಚಿಕೆಯ 4 ಸ್ಪರ್ಧಿಗಳಿದ್ದಾರೆ. ಸೊ 4 ಜನ ಸ್ಪರ್ಧಿಗಳಿಗೆ ಏನು ಹೇಳ್ತೀರಿ ಮೇಡಮ್? ಖುಷಿ ಆಗ್ತಾ ಇದೆ ನಿಮ್ಮ ಕಾನ್ಫಿಡೆನ್ಸ್ ನೋಡಿ. ತುಂಬ ಹಂತಗಳನ್ನು ದಾಟಿ ಬಂದಿದ್ದೀರಿ. ಆಲ್ ದ ಬೆಸ್ಟ್ ನಿಮಗೆ. ಚೆನ್ನಾಗಿ ಮಾಡಿ. ಧನ್ಯವಾದಗಳು. ವೀಕ್ಷಕರೇ, ಹಾಗಾದರೆ ತೀರ್ಪುಗಾರರ ಮಾತುಗಳನ್ನು ಕೇಳಿದ್ವಿ, 4 ಜನ ಸ್ಪರ್ಧಾಳುಗಳ ಮಾತುಗಳನ್ನು ಕೇಳಿದ್ವಿ. ಹಾಗಾದರೆ ಅವರಿಗೆ ಸಿಕ್ಕಂಥ ವಿಷಯವನ್ನು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಹಾಗಾದರೆ ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವೀಕ್ಷಕರೇ, 4ನೇ ಸುತ್ತಿನ ತೃತೀಯ ಸಂಚಿಕೆಯ ಮೊದಲ ಸ್ಪರ್ಧಿಯನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂಥ ಸಮಯ. ಮೊದಲ ಸ್ಪರ್ಧಿ ಏಷಿಯಲ್ ಪಾಲ್ ಡಿಸೋಜ. ಏಷಿಯಲ್, ಸೊ 3rd ಎಪಿಸೋಡ್ನ ಫಸ್ಟ್ ಪಾರ್ಟಿಸಿಪೆಂಟ್. ಸೊ ವಿಷಯ ಕೈಯಲ್ಲಿದೆ, ಏನು ವಿಷಯ ಅಂತ ನಮಗೆ ಗೊತ್ತಿಲ್ಲ. ಸೊ ವೀಕ್ಷಕರಿಗೆ ತಿಳಿಸಬೇಕು, ಅದರ ಜೊತೆಗೆ ನೀವು ಮಾತನಾಡಿದಂಥ ವಿಷಯಗಳು ನಮ್ಮ ತೀರ್ಪುಗಾರರವರಿಗೆ ರೀಚ್ ಆಗಬೇಕು. ಓಕೆ, ನಿಮ್ಮ ಮಾತನ್ನು ಪ್ರಾರಂಭಿಸಿ. ನನಗೆ ಸಿಕ್ಕಂಥ ವಿಷಯ ವಿಫಲತೆ ಸೋಲಲ್ಲ, ಅದೊಂದು ಪಾಠ. ಫೇಲ್ಯೂರ್ ಇಸ್ ನಾಟ್ ಡಿಫೀಟ್, ಇಟ್ಸ್ ಅ ಲೆಸನ್. ಮಾನ್ಯ ತೀರ್ಪುಗಾರರಿಗೆ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ನನಗೆ ಸಿಕ್ಕಂಥ ವಿಷಯದ ಮೇಲೆ ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲಿಗೆ ವಿಫಲತೆ ಎಂದರೇನು? ವಿಫಲತೆ ಎಂದರೆ ಅದು ಗೆಲುವಿನ ಮೆಟ್ಟಿಲು, ಅನುಭವದ ಪಾಠ. ಒಂದು ಬಾಗಿಲು ತೆರೆದರೆ ಮತ್ತೊಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ ಎಂಬುದಕ್ಕೆ ಒಂದು ಭರವಸೆ. ಒಂದು ಸಣ್ಣ ಮಗು ನಡೆಯಲು ಆರಂಭಿಸುವಾಗ ಎಷ್ಟೋ ಸತಿ ಬೀಳುತ್ತದೆ, ಆದರೆ ಅದು ಎದೆಗುಂದದೆ ಮತ್ತೊಮ್ಮೆಗೆ ಪ್ರಯತ್ನಿಸುತ್ತದೆ. ಒಬ್ಬ ಮೀನುಗಾರ ಮೀನನ್ನು ಹಿಡಿಯಲು ಸಮುದ್ರಕ್ಕೆ ಹೋದಾಗ ಕೆಲವೊಂದು ಸತಿ ಅವನಿಗೆ ಮೀನೇ ಸಿಗುವುದಿಲ್ಲ. ಹಾಗಂತ ಅವ ಸುಮ್ಮನೆ ಮನೆಯಲ್ಲಿ ಬಂದು ಕೂತ್ಕೊಳ್ಳುವುದಿಲ್ಲ, ಅವ ಮತ್ತೆ ಹೋಗಿ ಮತ್ತೆ ಪ್ರಯತ್ನಿಸುತ್ತಾನೆ. ಅದೇ ರೀತಿ ಇದೆಲ್ಲ ಘಟನೆಗಳು ನಮ್ಮ ಸುತ್ತಮುತ್ತಲಿನದು. ಈಗ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಮಾತನಾಡುವುದೆಂದರೆ ನಾನು ನನ್ನ ಆದರ್ಶ ವ್ಯಕ್ತಿಯ ಬಗ್ಗೆ ಇವತ್ತು ಹೇಳಲು ಇಷ್ಟಪಡುತ್ತೇನೆ. ಥಾಮಸ್ ಆಲ್ವಾ ಎಡಿಸನ್. ಇವರು 10,000 ಸರಿ ಸೋಲುತ್ತಾರೆ, ಆದರೆ ಅವರು ಪ್ರತಿಯೊಂದು ಸೋಲಿನಿಂದ ಒಂದು ಪಾಠ ಕಲಿತು ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿಯುತ್ತಾರೆ. ಅಷ್ಟೇ ಅಲ್ಲ, ಪ್ರಸಿದ್ಧ ಲೇಖಕಿ ಜೆ.ಕೆ. ರೌಲಿಂಗ್ ರವರ ಹ್ಯಾರಿ ಪಾಟರ್ ಸೀರೀಸ್ 12 ಪಬ್ಲಿಷರ್ ಹೌಸ್ ಇಂದ ರಿಜೆಕ್ಟ್ ಆಗ್ತದೆ. ಆದರೂ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಅವ್ರು ತುಂಬಾನೇ ಕೆಳಗೆ ಅವರನ್ನು ನೋಡ್ತಾರೆ, ಆದರೂ ಅವ್ರು ಎದೆಗೊಂದುವುದಿಲ್ಲ. ಅವ್ರು ಮತ್ತೊಮ್ಮೆಗೆ ಹೋಗ್ತಾರೆ, ಮತ್ತೊಂದು ಪಬ್ಲಿಷಿಂಗ್ ಹೌಸಿಗೆ ಹೋಗ್ತಾರೆ. ಹೀಗೆ ಅವರ ಹ್ಯಾರಿ ಪಾಟರ್ ಇಡೀ ವಿಶ್ವಕ್ಕೆ ಪ್ರಸಿದ್ಧವಾಗ್ತದೆ. ಈ ಎಲ್ಲ ಘಟನೆಗಳನ್ನು ನೋಡಿದರೆ ಒಮ್ಮೆ ಯೋಚಿಸಿ, ಎಲ್ಲೋ ಆ ಮಗು ಬಿತ್ತಂತ ಮತ್ತೆ ಹೇಳದಿದ್ದರೆ ಇವತ್ತು ನಾವು ಹೇಗೆ ಬರ್ತಿದ್ವಿ? ಮಲಕೊಂಡೇ ಬರ್ತಿದ್ವೇನೋ ಅಥವಾ ಮನೆಯಲ್ಲೇ ಇರ್ತಿದ್ವೋ ಏನೋ, ದೇವರಿಗೆ ಗೊತ್ತು. ಒಬ್ಬ ಮೀನುಗಾರ ಮೀನನ್ನು ನನಗೆ ಮೀನೇ ಸಿಗುವುದಿಲ್ಲ ಅಂತಲ್ಲಿ ಕೂತ್ಕೊಂಡಿದ್ರೆ ಮೀನಿನ ರುಚಿ ಹೇಗೆ ಗೊತ್ತಿರ್ತಿತ್ತು ನಮಗಿವತ್ತು? ಅದೇ ಥಾಮಸ್ ಆಲ್ವಾ ಎಡಿಸನ್, ಅಯ್ಯೋ 10,000 ಸರಿ ನಾನು ಸೋಲನ್ನು ಕಂಡೆ, ಇನ್ನು ಪ್ರಯತ್ನಿಸೋದೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಒಂದು ಮೂಲೆಗೆ ಹೋಗಿ ಏನಾಗ್ತಿತ್ತು? ಈ ಲೈಟ್ಸ್ಗಳು ಇವತ್ತು ಇರ್ತಿತ್ತಾ? ಇಲ್ಲ. ಒಂದು 2 hours 3 hours ತನಕ ಗ್ಲೋ ಆಗುವ ಲೈಟ್ಸ್ಗಳು ಮಾತ್ರ ಇರ್ತಿದ್ವೋ ಏನೋ. ಅದೇ ಜೆ.ಕೆ. ರೌಲಿಂಗ್ ಎಲ್ಲೋ 12 ಸತಿ ಎಲ್ಲರೂ ನನಗೆ ರಿಜೆಕ್ಟ್ ಮಾಡಿದ್ರು, ಇನ್ನು ಯಾರು ನನಗೆ ಎಕ್ಸೆಪ್ಟ್ ಮಾಡ್ತಾರಂತ ಕೂತ್ಕೊಂಡಿದ್ರೆ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ನೋವೆಲ್ ಸೀರೀಸ್ ಆಫ್ ದ ವರ್ಲ್ಡ್ ನಮಗೆ ಓದುವ ಭಾಗ್ಯ ಸಿಕ್ತಿತ್ತಾ? ಹ್ಯಾರಿ ಪಾಟರ್ ಸೀರೀಸ್ ಓದುವ ಭಾಗ್ಯ ನಮಗೆ ಸಿಕ್ತಿತ್ತಾ? ಇಲ್ಲ. ಪ್ರತಿಯೊಂದು ಸೋಲಿನಿಂದ ಒಂದು ಪಾಠವನ್ನು ಕಲಿಯೋದು ತುಂಬಾನೇ ಮುಖ್ಯ. ಅದು ಹೇಳ್ತಾರಲ್ಲ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಹಾಗೇನೆ ಪ್ರತಿಯೊಂದು ಸೋಲಿನಿಂದ ಒಂದು ಪಾಠವನ್ನು ಕಲಿಯೋಣ. ಅದು ಯಾವ ಸೋಲು ಹೇಳಿ ಅದರಲ್ಲಿ ಪಾಠ ಇಲ್ಲ, ಪ್ರತಿಯೊಂದು ಸೋಲಿನಲ್ಲೂ ಒಂದು ಪಾಠ ಸಿಕ್ಕೇ ಸಿಗುತ್ತೆ. ಎಕ್ಸಾಮ್ನಲ್ಲಿ ಎಲ್ಲೋ ಮಾರ್ಕ್ಸ್ ಕಮ್ಮಿ ಬಂದರೆ ನಮಗೆ ಗೊತ್ತಾಗ್ತದೆ ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದೇವಂತ. ಆ ಮಿಸ್ಟೇಕ್ನ ನಾವು ಮತ್ತೆ ರಿವರ್ಸ್ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ. ಅದು ಬಿಟ್ಟು ನಾವು ಬೇರೇನು ಕಲೀಲಿಕ್ಕೆ ಹೋಗೋದಿಲ್ಲ. ಹಾಗೆ ಮಾಡಿದರೆ ನಮಗೆ ಮಾರ್ಕ್ಸು ಸಿಗೋದಿಲ್ಲ, ಇದ್ದ ಮಾರ್ಕ್ಸ್ ಕೂಡ ಹೋಗ್ತದೆ. ಅದೇ ರೀತಿ ಕೊನೆಯದಾಗಿ ನಾನೊಂದು ಅದ್ಭುತವಾದ ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. असफल होना यानी हार मानना नहीं है, लेकिन अगर असफल होके कोशिश ना करोगे तो जरूर हार जाओगे. ಸೋಲೆ ಗೆಲುವಿನ ಸೋಪಾನ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಸ್ ಏಷಿಲ್, ಹಾಯ್. ಸೊ ಇಲ್ಲಿಯವರೆಗಿನ ಸುತ್ತು ಗಮನಿಸಿದ್ದು ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಆನ್ ಸ್ಪಾಟ್ ಆಗಿ ಒಂದು ವಿಷಯದ ಕುರಿತಾಗಿ ಮಾತಾಡಿದ್ರಿ. ನಮ್ಮ
ತೀರ್ಪುಗಾರರಿಗೆ ಯಾವ ರೀತಿಯಲ್ಲಿ ಆ ಮಾತು ನಿಮ್ಮ ರೀಚ್ ಆಯ್ತು ಅಂತ ಕೇಳುವ. ಎಸ್, Okay. ವೀಣಾ ಮೇಡಮ್, ಹೇಗನ್ನಿಸ್ತು ಏಷ್ಯಲ್ ಅವರ ಮಾತುಗಳು? ಏಷ್ಯಲ್ ಎಸ್ ಮ್ಯಾಮ್. ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರಿ, ಖುಷಿ Thank ಆಯಿತು you. ನನಗೆ. ಮತ್ತೆ ವಿಫಲತೆ ಅನ್ನುವಂಥದ್ದು ಎಲ್ಲರ ಜೀವನದಲ್ಲೂ ಆಗುತ್ತೆ. ಹೌದು. ಯಾರದನ್ನ ಚಾಲೆಂಜ್ ಆಗಿ ತಗೊಳ್ತಾರೋ ಅವರು ಗೆಲ್ತಾರೆ. ಎಲ್ಲರೂ ಗುರುತಿಸುವಂಥ ವ್ಯಕ್ತಿಯಾಗಿ ಬೆಳಿತಾರೆ ಹೌದು. ಅಲ್ವಾ? ನೀವು ತುಂಬ ಎಕ್ಸಾಂಪಲ್ ಕೊಟ್ರಿ, ಒಳ್ಳೊಳ್ಳೆ ಎಕ್ಸಾಂಪಲ್ ಕೊಟ್ರಿ, Yeah. ಖುಷಿ ಆಯಿತು. ಥ್ಯಾಂಕ್ ಯು. ಹಾಗೇನೆ ಅಬ್ರಹಾಂ ಲಿಂಕನ್ ಬಗ್ಗೆ ಕೇಳಿದ್ದೀರಾ ನೀವು? ಯಾ, ಅವ್ರದ್ದೇನು ವಿಶೇಷತೆ? ಅವ್ರು ಪ್ರೆಸಿಡೆಂಟ್ ಆಗಿದ್ರು ಅಮೆರಿಕದ್ದು. ಹೌದು. ಆದ್ರೆ ಅದಕ್ಕಿಂತ ಮೊದಲು ಅವ್ರು ಸುಮಾರು ಸತಿ ಡಿಫೀಟ್ ಆದ್ರು, ಲೈಕ್ ಫಾರ್ ಕಲರ್ ರೀಸನ್. ಹೌದು. ಇನ್ನೊಂದು, ಅವ್ರು ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅವರಿಗೆ, ಯಾ, ತುಂಬಾ ಕಷ್ಟಪಡ್ತಿದ್ರು. ಯಾರು ಅವ್ರ ಮುಂದ್ಗಡೆ ಯಾರು ಮಾತಾಡಿದ್ರು ಸಹ ಅವ್ರು ನಗಾಡ್ತಿದ್ರಂತೆ ಮಾತಾಡಿದ್ದನ್ನು ಕೇಳಿ, ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರಂತೆ. ಆಗ ಅವ್ರ ಮನುಷ್ಯರೇ ಬೇಡ, ನನ್ನ ಮಾತನ್ನು ನಾನು ಸಮುದ್ರದ ಮುಂದೆ ಹೋಗಿ ಮಾತಾಡ್ತೇನೆ ಅಂತೇಳಿ ಆ ಅಲೆಗಳನ್ನು ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಂತೆ. Yeah. ಯಾಕಂದ್ರೆ ಅಲೆಗಳು ರಿಪೀಟ್ ಮಾಡೋದು, ನೀನು ತಪ್ಪು ಮಾಡಿದ್ದಿ, ನೀ ಸರಿ ಮಾಡಿದ್ದೆ ಅಂತ ಏನು ಕಮೆಂಟ್ ಮಾಡೋದಿಲ್ಲ ಅಲ್ಲ. ಹೌದು. ಹಾಗಾಗಿ ಅವರು ಅಲೆಗಳ ಜೊತೆ ಮಾತಾಡಿ ದಿನಾ ಹೋಗಿ ಮಾತಾಡಿ ಒಳ್ಳೆ ಅದ್ಭುತ ಭಾಷಣಗಾರ ಆಗಿ ಪರಿವರ್ತನೆ ಆದರು. ಯಾ, ಇದು ಅವರ ಕತೆ. ಇದಕ್ಕೆ ಪೂರಕವಾಗಿ ನೀವೆಲ್ಲ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಧನ್ಯವಾದಗಳು. ಮುಂದಕ್ಕೆ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಂತಿ ಸರ್, ಏಷ್ಯಲ್ ಅವರ ಮಾತುಗಳಿಗೆ ತಮ್ಮ ತೀರ್ಪು. ಏಷ್ಯಲ್, ಎಸ್ ಸರ್. ನನಗೇನು ಹಾಯ್ ಇಲ್ಲ, ಅದು ಉಳಿದ ಜಡ್ಜಸ್ಗಳಿಗೆಲ್ಲ ಹಾಯ್ ಎಲ್ಲ ಇದೆ. ಓಕೆ, ಈಗ ಹುಡುಗಿ ಅಲ್ವಾ ನೀನು? ಹೌದು. ಹಾಂ, ಈಗ ಹುಡುಗಿಯರಿಗೆ ಇಂಟ್ರೆಸ್ಟ್ ಭರತನಾಟ್ಯದಲ್ಲಿ, ಡ್ಯಾನ್ಸಿಂಗ್ನಲ್ಲಿ ಅಥವಾ ಮಾಡಲಿಂಗ್ನಲ್ಲಿ ಇದರಲ್ಲೆಲ್ಲ ಇಷ್ಟ ಇರುತ್ತೆ. ಸೊ ನಿನಗೆ ಯಾಕೆ ಭಾಷಣ ಇಷ್ಟ? ಸರ್, ನಾನು ಹೇಳಲಿಕ್ಕೆ ಹೋದರೆ ಭರತನಾಟ್ಯ ಟ್ರೈ ಮಾಡಿದ್ದೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿರುವಾಗ. ಮೇ ಬಿ ನಾನು 2 ವೀಕ್ ಕ್ಲಾಸಿಗೆ ಹೋದದ್ದು. 2 ವೀಕಲ್ಲಿ ಮತ್ತೆ ನಾನು ಆ ಕ್ಲಾಸಿಗೆ ವಾಪಸ್ ಹೋಗಲಿಲ್ಲ. ಅಲ್ಲಿ ನಾನು ಸೋಲನ್ನು ರಿಸೀವ್ ಮಾಡಿದ್ದೇನೆ, ನಾನು ಮತ್ತೆ ಪ್ರಯತ್ನಿಸ್ಲಿಕ್ಕೆ ಹೋಗಲಿಲ್ಲ. ಮೇ ಬಿ ಅದು ನನ್ನ ಬಾಡಿ ಪೋಸ್ಟರಿಗೆ ಅದು ಸೂಟ್ ಆಗ್ತಿರ್ಲಿಲ್ವಾ ಏನೋ, ನಾನು ಭರತನಾಟ್ಯ ಬಿಟ್ಟೆ ಆದ್ಮೇಲೆ ಹೋಗಲಿಲ್ಲ. ನಿನಗೆ ತಿರುಗಿಸ್ಲಿಕ್ಕೆ ಬರಲಿಲ್ವಾ? ಅದೆಲ್ಲ ನಿಮ್ಮ ಬಾಡಿಯ ಎಲ್ಲ ಪಾರ್ಟ್ಸ್ಗಳನ್ನು ತಿರುಗಿಸ್ಬೇಕು. ಅದರಲ್ಲಿ ಕಣ್ಣು, ಹುಬ್ಬು, ಬಾಯಿ, ಕಿವಿ, ಕೈ, ಮುದ್ರಾಸ್, ಕುತ್ತಿಗೆ ವರ್ಕೌಟ್ ಮಾಡಲಿಕ್ಕೆ ಆಗಲಿಲ್ಲ. ಈ ಎಕ್ಸಾಂಪಲನ್ನು ಯಾಕೆ ಹಾಕಲಿಲ್ಲ ನೀನು ಭಾಷಣದಲ್ಲಿ? ಟೈಮ್ ಅದು ನಾನು ಹೇಳಿದ ಮೇಲೆ ನೆನಪಂತ ಅಂತ. ಓಕೆ, ಯಾರು ನಿಮಗೆ ಪ್ರೇರಣೆ ಭಾಷಣ ಮಾಡಲಿಕ್ಕೆ? ಭಾಷಣ ಮಾಡಲಿಕ್ಕೆ ಯಾರು ಪ್ರೇರಣೆ ಇಲ್ಲ. ಆದರೆ ಸರ್, ನಾನು ನಿಮ್ಮನ್ನು ತುಂಬ ಪ್ರೇರಣೆಯಾಗಿಯೇ ತಗೊಂಡಿದ್ದೇನೆ ಇಷ್ಟವರೆಗೂ. ಬಿಕಾಸ್ ನೀವು ಸುಮಾರು ಪ್ರೋಗ್ರಾಮ್ಸಿಗೆ ಹೋಗಿದ್ದೀರಿ, ಅಲ್ಲಿ MC ಮಾಡ್ತೀರಿ, ಅದನ್ನು ನೋಡಿದ್ದೇನೆ. ಸೊ ಐ ಟು ವಾಂಟ್ ಟು ಬಿ ಅ ಪ್ರೊಫೆಸರ್ ಆಸ್ ವೆಲ್ ಆಸ್ ಐ ವಾಂಟ್ ಟು ಡೂ MC ಫಾರ್ ದ ಪ್ರೋಗ್ರಾಮ್ಸ್ ಲೈಕ್ ಯು. ತೇಜಸ್, ಹೇಳಿ ಸರ್. ನಾವು ಮನೆಯಲ್ಲಿ ಕೂತ್ಕೊಳ್ಳುವ, ಇನ್ನೂ ಕೆಲಸ ಇಲ್ಲ ಸರ್, ಏನಿಲ್ಲ. ಇಲ್ಲ ಎಲ್ಲ MC ಆಗ್ತಾರೆ, ತೊಂದರೆ ಇಲ್ಲ, ಪ್ರೊಫೆಸರ್ ಆಗ್ತಾರೆ ಅಂತ ಹೇಳಿದ್ದಾರೆ, ಡಾಕ್ಟರ್ ಇಂಜಿನಿಯರ್ ಹೇಳಿಲ್ಲ. ಸೊ ಆ ಕೆಪಾಸಿಟಿ ನಿಮ್ಮಲ್ಲಿದೆ, ವಾಯ್ಸ್ ಇದೆ, ಪಿಚ್ ಇದೆ, ಎಲ್ಲವೂ ಇದೆ. ಮೇಡಮ್ ಹೇಳಿದರು ಲಿಂಕನ್, ಯಾಕಂದರೆ ನೀನು ಮೊದಲು ಹೇಳಿದಿ ನಾನು ಚುನಾವಣೆಯ ಬಗ್ಗೆ, ಇಲೆಕ್ಷನ್ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ಯು ಕುಡ್ ಹ್ಯಾವ್ ಆ್ಯಡೆಡ್ ಲಿಂಕನ್. ಮತ್ತು ನನಗೆ ಜೀವನದಲ್ಲಿ ಫಸ್ಟ್ ಗೊತ್ತಾಯಿತು, ಕಲರ್ ರೀಸನ್ಗೋಸ್ಕರ ಅವರು ಇಂಟರ್ಫಿಯರೆನ್ಸ್ ಇತ್ತು, ಅವರಿಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. I have doubt with Nelson Mandela and Abraham Lincoln, sir. No. ನೆಲ್ಸನ್ ಮಂಡೇಲಾ, ಎಸ್. Yeah. ಓಕೆ, ಒಂದು ವೇಳೆ ಅಬ್ರಹಾಂ ಲಿಂಕನ್ ಹಾಗೆ ಇದ್ದರೆ US ಮೊದಲು ಕರಿ ನಾಯಕ ಆಗ್ತಿದ್ರು ಅವರು. ಅದು ಯಾರಿಗೆ ಹೇಳೋದು? ನಾವು ಬಾರಾಕ್ ಒಬಾಮನಿಗೆ ಹೇಳೋದು. ಓಕೆ, ಸೊ ಹಿ ವಾಸ್ ನಾಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ರೇಸ್. ಓಕೆ, ಮೇಡಮ್ ಹೇಳಿದಾಗೆ ಅವರ ಮಾತು ತೊದಲ್ತಿತ್ತು. ನಾವು ಹೇಳ್ತೇವೆ ಗೊದ್ದೆ ಅಂತ ಹೇಳಿ ಉಂಟಲ್ಲ, ಬ್ರಿಟಿಷರು ಅವರ ಆ್ಯಕ್ಸೆಂಟೇ ಗೊದ್ದೆ ನಮಗೆ, ರೈಟ್? ಸೊ ಅವರಿಗೆ ಹಾಗೆ ಆಗ್ತಿತ್ತು. ಹಿ ಕೇಮ್ ಅಪ್. ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಅವರ್ ನೇಷನ್ ಈಸ್ ಅಮಿತಾಬ್ ಬಚ್ಚನ್. ಹಿ ವಾಸ್ ರಿಜೆಕ್ಟೆಡ್ ಇನ್ ಆಕಾಶವಾಣಿ ಕೋಲ್ಕತ್ತಾ. ಹಿ ವಾಸ್ ರಿಜೆಕ್ಟೆಡ್ ಇನ್ ಫಿಲ್ಮ್ಸ್. ಹಿ ವಾಸ್ ರಿಜೆಕ್ಟೆಡ್ ಆಸ್ ಎ ಹೀರೋ. ನಾವು ಈಸ್ ದೇರ್ ಫಾರ್ ಎವ್ರಿ ಅಡ್ವರ್ಟೈಸ್ಮೆಂಟ್. ಚಾಕ್ಲೇಟಿಂದ ಹಿಡಿದು ತಂಡಲ್ಲಿ ಕೂಲ್ ನವರತ್ನ ಇದರವರೆಗೆ ಇದ್ದಾರೆ. ಅವರ ವಾಯ್ಸ್ಗೋಸ್ಕರ ಅವರು ಸೀಸನ್ 18 ಯಾವುದು ಕೌನ್ ಮನೆಗೆ ಕೋರ್ಡುಪತಿ ನಡೆಸ್ತಾ ಇದ್ದಾರೆ. ಸೊ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ನೀವು ಭಾಳ ಚೆನ್ನಾಗಿ ಮಾತನಾಡಿದ್ದೀರಿ, ಮತ್ತು ಎಲ್ಲವನ್ನು ಸೇರಿಸಿ ಒಂದು ಒಳ್ಳೆಯ ಮುತ್ತಿನ ಹಾರವನ್ನು ಮಾಡಿದ್ದೀರಿ. ಆಲ್ ದಿ ಬೆಸ್ಟ್. ಎಸ್, ಧನ್ಯವಾದಗಳು ಯಶಲ್. ಸೊ ಆಲ್ ದ ಬೆಸ್ಟ್. ಯಾಕಂದರೆ ಈ ಸಂಚಿಕೆಯ ಕೊನೆಯಲ್ಲಿ ಗೊತ್ತಾಗ್ತದೆ ನೀವು ಸೆಲೆಕ್ಟ್ ಆಗ್ತೀರಾ, ವೇಟಿಂಗ್ ಅಲ್ಲಿ ಇರ್ತೀರಾ ಏನು ಅಂತ. ಸೊ ಕಾರ್ಯಕ್ರಮದ ಕೊನೆಯವರೆಗೂ ಕಾಯ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಏಷ್ಯಲ್ ಅವರ ಮಾತುಗಳನ್ನ ಕೇಳಿದ್ವಿ. ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಮುಂದಿನ ಸ್ಪರ್ಧಿ ಋತ್ವಿ ಆರ್ ಪೂಜಾರಿ. ಎಸ್ ಋತ್ವಿ, ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀರಿ,
ಯಾವ ಟಾಪಿಕ್ ಅಂತ ಗೊತ್ತಿಲ್ಲ. ಸೊ ಈಗ ಓಪನ್ ಮಾಡಿ ನೋಡಬೇಕು. ಸೊ ಆ ಟಾಪಿಕ್ನ ಬಗ್ಗೆ ಮಾತನಾಡಬೇಕು. ರೆಡಿ ಇದ್ದೀರಿ? ಎಸ್ ಸರ್. ಜ್ವರ ಎಲ್ಲ ಬಿಟ್ಟಿತಾ? ಹಾಂ. ಓಕೆ, ಫುಲ್ ಫೈನ್. ಹಾಂ. ಎಸ್. ಓಕೆ, ಹಾಗಾದರೆ ಋತ್ವಿ ಅವರ ಮಾತುಗಳನ್ನು ಕೇಳೋಣ, ಅವರ ವಿಷಯ ಏನು ಅಂತ ನೋಡೋಣ, ಬನ್ನಿ. ಇಂದು ನನಗೆ ಸಿಕ್ಕ ವಿಷಯ ಯಶಸ್ಸನ್ನು ಸಾಧಿಸಲು ಶಿಸ್ತಿನ ಪಾತ್ರ. ಸನ್ಮಾನ್ಯ ತೀರ್ಪುಗಾರರೇ, ನಿರೂಪಕರೇ ಹಾಗೂ ಡೈಜಿ ವರ್ಲ್ಡ್ನ ಸರ್ವ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಾನು ರಿತ್ವಿ ಆರ್ ಪೂಜಾರಿ. ಇಂದು ನಾನು ಯಶಸ್ಸನ್ನು ಸಾಧಿಸಲು ಶಿಸ್ತಿನ ಪಾತ್ರ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು ಎಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತೇವೆ. ಆದರೆ ಆ ಯಶಸ್ಸನ್ನು ಸಾಧಿಸಲು ಬಹಳ ಕಷ್ಟಕರವಾಗಿದೆ. ಮೊದಲನೇದಾಗಿ ಆ ಯಶಸ್ಸನ್ನು ಸಾಧಿಸಬೇಕಾದರೆ ಶಿಸ್ತನ್ನು ಪಾಲಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆ ಅಲ್ಲ, ಸಮಯವನ್ನು ಸರಿಯಾಗಿ ಉಪಯೋಗಿಸುವುದು, ನಾವು ಕಂಡ ಗುರಿಯ ಕಡೆ ಗಮನ ಹರಿಸುವುದು. ಹೀಗೆ ಈ ಶಿಸ್ತನ್ನು ಪಾಲಿಸಿದರೆ ಸಾಮಾನ್ಯ ವ್ಯಕ್ತಿಯು ಕೂಡ ಅಸಾಮಾನ್ಯ ಸಾಧನೆಯನ್ನು ಮಾಡಬಹುದು. ನಮ್ಮ ದೇಶದ ಮಹಾನ್ ವಿಜ್ಞಾನಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಕೂಡ ತಮ್ಮ ಜೀವನದಲ್ಲಿ ಶಿಸ್ತನ್ನು ಪಾಲಿಸುತ್ತಿದ್ದರು. ಆದ್ದರಿಂದ ಅವರು ಮಿಸೈಲ್ ಮ್ಯಾನ್ ಎಂದು ಪ್ರಸಿದ್ಧರಾದರು. ನಾವು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತೇವೆ. ಡಾಕ್ಟರ್ ಆಗಬೇಕು, ಶಿಕ್ಷಕಿ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹೀಗೆ ಅನೇಕ. ಆದರೆ ಕೇವಲ ಕನಸುಗಳನ್ನು ಕಂಡರೆ ಸಾಕಾ? ಇಲ್ಲ, ಶಿಸ್ತನ್ನು ಪಾಲಿಸಬೇಕು. ಶಿಸ್ತಿಲ್ಲದ ಕನಸು ಕನಸಾಗಿಯೇ ಉಳಿಯುತ್ತದೆ. ಆದ್ದರಿಂದ ಪ್ರಥಮವಾಗಿ ನಾವು ಶಿಸ್ತನ್ನು ಪಾಲಿಸುತ್ತಾ ಹೋಗಬೇಕು. ಯಶಸ್ಸಿನ ಸಾಧನೆ ಎಂಬುದು ಬಹಳ ಕಷ್ಟಕರ. ಅದು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರತಿಯೊಬ್ಬ ವಿದ್ಯಾರ್ಥಿಯು ಶ್ರಮಪಟ್ಟು ಓದಬೇಕು. ಮಾನವನ ಜೀವನದಲ್ಲಿ ಯಶಸ್ಸು ಎಂಬುದು ಬಹಳ ಕಷ್ಟ. ಅದನ್ನು ಸಾಧಿಸಲು ಶಿಸ್ತಿನ ಕಡೆ ಹೋರಾಡಬೇಕು. ಶಿಸ್ತಂದರೆ ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರವಲ್ಲ, ನಮ್ಮ ಜೀವನದ ಅನೇಕ ಕ್ಷೇತ್ರದಲ್ಲೂ ಕೂಡ ಇದೆ. ನಾವು ಶಿಸ್ತನ್ನು ಪಾಲಿಸುತ್ತಾ ಹೋಗಿ ನಮ್ಮ ಜೀವನದ ಮಹಾನ್ ವ್ಯಕ್ತಿ ಕೂಡ ಆಗಬಹುದು. ನಾವು ಸಮಾಜದಲ್ಲಿ ಮಹಾನ್ ಸ್ಥಾನವನ್ನು ಕೂಡ ಪಡೆಯಬಹುದು. ಶಿಸ್ತಿದ್ದರೆ ಮಾತ್ರ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಬಹುದು. ಆದ್ದರಿಂದ ನಾವೆಲ್ಲರೂ ಜೀವನದಲ್ಲಿ ಶಿಸ್ತನ್ನು ಪಾಲಿಸುತ್ತಾ ಶ್ರಮಪಟ್ಟು ಓದಿ ಮಹಾನ್ ಸಾಧಕರಾಗಿ ಆಗೋಣ. ಶಿಸ್ತಿಲ್ಲದೆ ಯಶಸ್ಸು ಇಲ್ಲ, ಶಿಸ್ತು ಇದ್ದರೆ ಯಶಸ್ವಿಗೆ ಬಹುಮುಖ್ಯವಾದ ಕಾರಣ ಎನ್ನುತ್ತಾ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಋತ್ವಿ, ಶಿಸ್ತಿನ ಬಗ್ಗೆ ಮಾತಾಡ್ತಾ ತುಂಬಾ ಶಿಸ್ತು ಬರ್ತಾ ಇತ್ತು. ಸೊ ಆನ್ ದ ಸ್ಪಾಟ್ ಟಾಪಿಕ್ ಆಗ್ಲಿಕ್ಕೆ ಹೋಗಿ ಲಾಸ್ಟಿಗೆ ಶಿಸ್ತು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತಲ್ಲ. ಓಕೆ, ನೋಡುವ. ಸೊ ತೀರ್ಪುಗಾರ ಹತ್ರ ಕೇಳುವ, ಹೇಗನ್ನಿಸ್ತು ಅವರಿಗೆ ನಿಮ್ಮ ಮಾತು ಅಂತ. ಓಕೆ, ಯಾರ ಹತ್ರ ಫಸ್ಟ್ ಕೇಳುವ? ಅಲ್ಲಿಂದ ಸರ್ ಮತ್ತೆ ಕೇಳುವ. ಓಕೆ, ಎಸ್, ಫಸ್ಟಿಗೆ ವೀಣಾ ಮೇಡಮ್, ಹೇಗನ್ನಿಸ್ತು? ಋತ್ವಿ, ಎಸ್ ಮ್ಯಾಮ್. ಶಿಸ್ತು ಅಂದರೆ ಏನು ನಿನ್ನ ಪ್ರಕಾರ? ಶಿಸ್ತು ಅಂದರೆ ನಾವು ಯೋಚನೆ ಮಾಡಿದ ಅಂದರೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿ ಪಾಲಿಸುವುದು. ಅದನ್ನು ಯಾರು ಹೇಳ್ದೇನೆ ಮಾಡೋದಾ ಅಥವಾ ಯಾರಾದ್ರೂ ಹೇಳ್ತಾ ಇರ್ಬೇಕಾ, ರಿಮೈಂಡ್ ಮಾಡ್ತಾ ಇರ್ಬೇಕು, ಹೀಗ್ ಮಾಡು ಹಾಗೆ ಮಾಡು ಅಂತ? ನಮ್ಮ ಯೋಚನೆಗೆ ಬಂದು ನಾವೇ ಮಾಡಬೇಕು ಅದನ್ನು. ಅಂದ್ರೆ ಶಿಸ್ತು ಯಾವಾಗಲೂ ಸ್ವಾತಂತ್ರ್ಯದಿಂದ ಬರಬೇಕು ಅಲ್ವಾ? ಲಿಬರ್ಟಿ ಇರ್ಬೇಕಂದ್ರಲ್ಲಿ ಶಿಸ್ತಲ್ಲಿ. ಹಾಗಿದ್ರೆ ಯಶಸ್ಸು ಅಂದ್ರೆ ಏನು? ಯಶಸ್ಸು ಅದೇ ಸಾಧನೆ. ಯಾರನ್ನ ಯಶಸ್ವಿ ವ್ಯಕ್ತಿ ಅಂತ ಹೇಳ್ತೇವೆ ನಾವು? ಅವರು ಕಂಡ ಗುರಿಯನ್ನು ಸಾಧಿಸದ ಮೇಲೆ ದೊಡ್ಡ ವ್ಯಕ್ತಿ. ಯಾರು ದೊಡ್ಡ ವ್ಯಕ್ತಿ ಅಂದ್ರೆ ನಿಮ್ಮ ಪ್ರಕಾರ ಯಾರು ದೊಡ್ಡ ವ್ಯಕ್ತಿ? ಶ್ರಮಪಟ್ಟು ಶಿಸ್ತಿನಿಂದ ಯಶಸ್ವಿ ಎಲ್ಲ ಸಾಧಿಸಿ. ಒಂದು ಎಕ್ಸಾಂಪಲ್? ಡಾಕ್ಟರ್ APJ ಅಬ್ದುಲ್ ಕಲಾಂ, ಅಂಬೇಡ್ಕರ್ ಸರ್, ಅವರೆಲ್ಲ. ಹೌದು. ಅವರನ್ನು ಯಾಕೆ ನಾವು ಯಶಸ್ವಿ ವ್ಯಕ್ತಿ ಅಂತ ಹೇಳ್ತೇವೆ? ಅವರನ್ನು ಇನ್ನೂ ಸಹ ಜನ ನೆನ್ಪಿಟ್ಕೊಂಡಿದ್ದಾರೆ ಅಲ್ವಾ? ಯಾರು ಯಶಸ್ವಿ ವ್ಯಕ್ತಿ ಬರೀ ಅಧಿಕಾರ, ಹಣ, ಸಂಪತ್ತು ಅಥವಾ ಸೌಂದರ್ಯದಿಂದ ಮಾತ್ರ ನಾವು ಅವರನ್ನು ಯಶಸ್ವಿ ವ್ಯಕ್ತಿ ಅಂತ ಹೇಳುವುದಿಲ್ಲ. ಯಾರು ಜನರ ಮನಸ್ಸಲ್ಲಿ ನಿಲ್ತಾರೋ, ಉಳಿತಾರೋ ಅವರೇ ಯಶಸ್ವಿ ವ್ಯಕ್ತಿ
ಅಲ್ವಾ? ಬಸವಣ್ಣನವರು 12ನೇ ಶತಮಾನದಲ್ಲಿದ್ದರು. ಆದರೂ ಸಹ ನಿಂಗೆ ಅವ್ರ ಗೊತ್ತಿದೆಯಾ ಹೆಸರು ಬಸವಣ್ಣನವರದ್ದು? ಸ್ವಾಮಿ ವಿವೇಕಾನಂದನವ್ರ ಹೆಸರು ಗೊತ್ತಿದೆಯಾ? ಯಾಕೆ ನೆನಪಿದೆ? ಯಾಕೆ ನಮ್ಗೆ ಅವ್ರ ಹೆಸರು ಇನ್ನೂ ಗೊತ್ತಿದೆ? ನಾವು ಅವ್ರ ಜೊತೆ ಬದುಕಿದ್ವಾ? ಇಲ್ಲ. ಆದರೆ ಅವರು ಜನರ ಮನಸ್ಸಲ್ಲಿ ಬೇರೆಯವರಿಗೋಸ್ಕರ ಬದುಕಿದ್ರಿಂದಾಗಿ ಅವರನ್ನು ನಾವು ಇನ್ನೂ ನೆನ್ಪಿಟ್ಕೊಂಡಿದ್ದೇವೆ ಅಲ್ವಾ? ಇದು ಯಶಸ್ವಿ ವ್ಯಕ್ತಿಗಳ ಜೀವನ. ಆಗಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾತಾಡಿದ್ರಿ. ಸ್ವಲ್ಪ ಅಲ್ಲಲ್ಲಿ ನಿಮಗೆ ತಡವಿತು, ಪಾಸ್ ಕೊಟ್ರಿ. ಮುಂದೆ ಚೆನ್ನಾಗಿ ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಧನ್ಯವಾದಗಳು. ರತ್ವಿ, ಈಗ ಅಲ್ವಿಂದ್ ಅಂತಿ ಸರ್ ಹತ್ರ ಕೇಳುವ. ಎಸ್, ಮಹಾಗುರುಗಳು ಅಲ್ವಿಂದ್ ಅಂತಿ ಸರ್. ತೇಜಸ್ ಸರ್, ನಿಮಗೆ ಶಿಸ್ತಿಲ್ಲ. ಯಾಕೆ ಸರ್? ಅವರು ಹೇಳಿದರು, ನನ್ನ ಹೆಸರು ಹೇಳೋದೇ ಬಹಳ ಕಡಿಮೆ, ಬೆರಳಲ್ಲಿ ಲೆಕ್ಕ ಮಾಡೋದು ಅವರು ಮಾತ್ರ. ಸೊ ಅದರಲ್ಲಿ ಅವರು ಹೇಳಿದರು, ಸೊ ಅವ್ರ ಹತ್ರ ಕೇಳಿ ಅಂತೇಳಿ. ನೀವು ಅದು ಬೇಡ, ಲೇಡೀಸ್ ಫಸ್ಟ್, ಮೆನ್ಸ್ ಆರ್ ನೆಕ್ಸ್ಟ್ ಅಂತ ಹೇಳಿದ್ರಿ. ಒಂದು ಶಿಸ್ತಿರಬೇಕು ಮಾಡಿ. ಸೊ ಜೋಕ್ಸೆ ಪಾರ್ಟ್. ಋತ್ವಿ, ಎಸ್ ಸರ್. ಈಗ ಒಂದು ಕಡೆಯಲ್ಲಿ ನಳ್ಳಿ ಆನ್ ಇದೆ, ನೀರು ಹೋಗ್ತಾ ಇದೆ, ಅದೇನು ಮಾಡಬೇಕು? ಆಫ್ ಮಾಡಬೇಕು. ಬಂದ್ ಮಾಡಬೇಕು. ಲೈಟ್ ಆನ್ ಇದೆ ಒಂದು ತರಗತಿಯಲ್ಲಿ, ಬಂದ್ ಮಾಡಬೇಕು. ಬಂದ್ ಮಾಡಬೇಕು. ಟಿ ವಿ ಆನ್ ಇದೆ, ಯಾರು ನೋಡಲಿಲ್ಲ ಅಂದರೆ ಬಂದ್ ಮಾಡಬೇಕು. ಇಲ್ಲದ್ರೆ ನೋಡ್ಬೋದು. ಬೇರೆಯವರು ನೋಡ್ತಿದ್ರೆ ನಾಳೆ ಪರೀಕ್ಷೆ. ಇಲ್ಲ, ಬಂದ್ ಮಾಡಬೇಕು. ಓಕೆ, ಇದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಅದು ಯಾರು ಇದ್ದರೆ ಮಾತ್ರ ಮಾಡೋದಲ್ಲ. ಹೆಚ್ಚಿನದು ಏನಂದ್ರೆ ಲೈಟ್ ಆನ್ ಇಟ್ಟಿದ್ದೀಯ ಅಂತೇಳಿ ಅಮ್ಮ ಗೊಣಗೋದು ಮತ್ತು ಅವರೇ ಹೋಗಿ ಬಂದ್ ಮಾಡೋದು, ಅಮ್ಮ ಅದು ಮಾಡೋದು ಮತ್ತು ಜೋರು ಮಾಡೋದು ಮತ್ತು ಅವರೇ ಮಾಡುವಂಥದ್ದು. ಸೊ ಸೆಲ್ಫ್ ಶಿಸ್ತು ಎಂಬುದು ಏನಿದೆ ಉಂಟಲ್ಲ, ಅದು ಸ್ವಯಂ ಪ್ರಜ್ಞೆಯಿಂದ ಮಾಡುವಂಥದ್ದು. ಅದು ಒಂದು ಎಲ್ಲಿಯಾದರೂ ಶಬ್ದ ಬಂದಿದ್ದರೆ ಭಾಳ ಒಳ್ಳೆಯದಿತ್ತು. ಮತ್ತು ಮೊನ್ನೆ ಭಾಷಣ ಮಾಡುವಾಗ ಜ್ವರ ಇತ್ತು, ಇವತ್ತು ಭಾಷಣ ಮಾಡುವಾಗ ಹಸಿವಿತ್ತ? ಇಲ್ಲ. ಮತ್ತೇನಿತ್ತು? ಭಯ ಇತ್ತ? ಇಲ್ಲ, ಆನ್ ದ ಸ್ಪಾಟ್ ಅಲ್ಲ. ಟೆನ್ಷನ್ ಇತ್ತ? ಸ್ಟ್ರೆಸ್ ಇತ್ತ? ಏನಿರಲಿಲ್ಲ. ಓಕೆ, ಚೆನ್ನಾಗಿ ಮಾತನಾಡಿದ್ದೀರಿ ನೀವು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಆಲ್ ದ ಬೆಸ್ಟ್. ಈ ಸಂಚಿಕೆಯ ಕೊನೆಯವರೆಗೆ ಕಾಯಬೇಕು. ಈ ಸಂಚಿಕೆಯ ಕೊನೆಯಲ್ಲಿ ಗೊತ್ತಾಗ್ತದೆ. ಸೊ 4 ಮತ್ತೆ ಪುನಃ ಬರ್ತೀರಿ. ಸೊ ಆಗ ಗೊತ್ತಾಗ್ತದೆ ಯಾರೆಲ್ಲ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತೀರಿ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇನ್ನಷ್ಟು ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ನೋಡಬೇಕಿದೆ. ಅದಕ್ಕೂ ಮೊದಲು ಈ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, UDAPI, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology,
Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022434642. Your future in healthcare starts here. Think engineering, think MITK. Build your future with an industry-oriented curriculum, experienced faculty, modern campus, advanced technology labs, centers of excellence, research centers, and excellent placement support. Admissions open for Bachelor of Engineering. Courses offered. Your engineering journey begins here. Apply now at Moodlakatte Institute of Technology, Kundapura. Think engineering, think MITK. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅಭಿವ್ಯಕ್ತ ಕಾರ್ಯಕ್ರಮದ ಇನ್ನಷ್ಟು ಸ್ಪರ್ಧಿಗಳ ವಾಕ್ಚಾತುರ್ಯವನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಋತ್ವಿ ಅವರ ಮಾತುಗಳನ್ನ ಕೇಳಿದ್ವಿ. ಇದೀಗ ಕಾರ್ಯಕ್ರಮದ ಮುಂದಿನ ಸ್ಪರ್ಧಿ ಓಂಕಾರ್ ಅವರನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಎಸ್ ಓಂಕಾರ್, ರೆಡಿ ಇದೀರಿ? ಹೌದು ಸರ್. ಪ್ರಾರಂಭಿಸೋಣ. ಆಯ್ತು. ಯಾವ ಸ್ಪೀಡಲ್ಲಿ ಇದೆ ಇವತ್ತು? ಇವತ್ತು ಗೊತ್ತಿಲ್ಲ, ಇನ್ನು ಬರ್ಬೇಕು ಸ್ಪೀಡ್. ಇನ್ನು ಸ್ಪೀಡ್ ಬರಬೇಕು. ಹೌದು. ವಿಷಯ ಓಪನ್ ಆದ್ಮೇಲೆ ಗೊತ್ತಾಗ್ತದೆ ಹೌದು. ಎಷ್ಟು ಸ್ಪೀಡ್ ಹೋಗ್ತದೆ ಅಂತ. ಹೌದು. ಓಕೆ, ಹಾಗಾದ್ರೆ ಯಾವ ವಿಷಯ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ. ಓಕೆ, ನಮ್ಮ ವೀಕ್ಷಕರಿಗೆ ತಿಳಿಸಬೇಕು, ಅದ್ರ ಜೊತೆಗೆ ಯಾವ ವಿಷಯ ಅಂತ ಹೇಳಬೇಕು. ಬನ್ನಿ. ನನಗೆ ಇಂದು ಸಿಕ್ಕಿರುವ ವಿಷಯ ಕನಸುಗಳು ಮತ್ತು ಗುರಿಗಳು ವ್ಯಕ್ತಿಯ ಜೀವನವನ್ನು ಹೇಗೆ ರೂಪಿಸುತ್ತದೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸರಸ್ವತಿ ಮೇ ಸದಾ. ನನಗೆ ಇಂದು ಆಶುಭಾಷಣದಲ್ಲಿ ಸಿಕ್ಕಿರುವ ವಿಷಯವೇ ಕನಸುಗಳು ಮತ್ತು ಗುರಿಗಳು ವ್ಯಕ್ತಿಯ ಜೀವನವನ್ನು ಹೇಗೆ ರೂಪಿಸುತ್ತದೆ. ಕನಸುಗಳು ನಮಗೆ ಸ್ಫೂರ್ತಿದಾಯಕ ನೀಡುತ್ತದೆ, ಅದೇ ರೀತಿ ಗುರಿಗಳು ಕ್ರಿಯೆಗೆ ಅಗತ್ಯವಿರುತ್ತದೆ. ಈಗ ನಾವು ನಮ್ಮ ಜೀವನದಲ್ಲಿ ಗುರಿಗಳು ಮತ್ತು ಕನಸನ್ನು ಇಟ್ಟುಕೊಂಡಿರುತ್ತೇವೆ. ಅದನ್ನು ನಾವು ಹೇಗೆ ಸಾಧಿಸಬೇಕೆಂಬುದು ನಾವು ತಿಳಿದಿರಬೇಕು. ನಾವು ನಮ್ಮ ಜೀವನದಲ್ಲಿ ಹಲವಾರು ಗುರಿಗಳನ್ನಿಟ್ಟಿರುತ್ತೇವೆ, ಕನಸುಗಳನ್ನಿಟ್ಟಿರುತ್ತೇವೆ, ನಮಗೆ ಇಷ್ಟವಾದ ಗುರಿಯನ್ನಿಟ್ಟುಕೊಂಡಿರುತ್ತೇವೆ. ನಾನು ಈಗ ನನ್ನ ಗುರಿ ಏನೆಂದರೆ ನಾನು ಮುಂದೊಂದು ಜೀವನದಲ್ಲಿ ಉತ್ತಮ ಕ್ರಿಕೆಟ್ ಆಟಗಾರನಾಗಲಿ ಎಂದು. ಇದು ನನ್ನ ಒಂದು ಉತ್ತಮ ಗುರಿಯಾಗಿದೆ. ಈಗ ನಮ್ಮ ಭಾರತ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ಮಿಂಚುತ್ತಿರುವ ಹಲವಾರು ಕ್ರೀಡೆ ಅಥವಾ ಕಲೆ, ಸಾಂಸ್ಕೃತಿಕ ಇವು ಯಾವುದಾದರಲ್ಲೂ ಮೆಚ್ಚುತ್ತಿರುವ ಹಲವಾರು ಸ್ಪರ್ಧಾಳುಗಳಿಗೆ ಇಲ್ಲಿ ಬರಲು ಅವರು ಮೊದಲೇ ತಮ್ಮ ಜೀವನದಲ್ಲಿ ಒಂದು ಗುರಿ ಮತ್ತು ಕನಸನ್ನು ಇಟ್ಟುಕೊಂಡಿದ್ದರು. ಆದ್ದರಿಂದಲೇ ಅವರು ಇಂದು ಈ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದಾರೆ. ನಮ್ಮ ಜೀವನದಲ್ಲಿ ಹಲವಾರು ಕನಸುಗಳು, ಗುರಿಗಳನ್ನು ನಾವು ಇಟ್ಟುಕೊಂಡಿರುತ್ತೇವೆ. ಅದನ್ನು ಸಾಧಿಸಿ ತೋರಿಸಬೇಕಾದ ಶಕ್ತಿಯು ನಮ್ಮಲ್ಲಿರಬೇಕು. ಇದೇ ರೀತಿ ಈಗ ಒಬ್ಬ ವ್ಯಕ್ತಿಯನ್ನು ಹಲವಾರು ಜನರು ಹೀಯಾಳಿಸುತ್ತಾರೆ, ನಿನ್ನ ಹತ್ತಿರ ಆಗುವುದಿಲ್ಲ, ನೀನು ಹೀಗೆ ಎಂದು. ಆದರೆ ಅವನು ಒಮ್ಮೆ ಒಂದು ಗುರಿಯನ್ನು ತನ್ನ ಮನದಲ್ಲಿ ಇಟ್ಟುಕೊಂಡರೆ ಆತನು ಇಡೀ ಜಗತ್ತನ್ನೇ ಗೆಲ್ಲುವಷ್ಟು ಅವನ ಹತ್ತಿರ ಶಕ್ತಿ ಇದೆ. ಇದೇ ರೀತಿ ಒಮ್ಮೆ ಒಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಯ ಹತ್ತಿರ ಕೇಳುತ್ತಾರೆ, ನಿನ್ನ ಜೀವನದಲ್ಲಿ ಮುಂದಿನ ಗುರಿ ಏನು? ಏಕೆಂದರೆ ಅವನು ಶಾಲೆಯಲ್ಲಿ ಅವನು ಅಷ್ಟು ಕಲಿತಿರಲಿಲ್ಲ ಮತ್ತು ಅವನು ಸ್ವಲ್ಪ ಶಾಲೆಯಲ್ಲಿ ಕಲಿಯುವುದರಲ್ಲಿ ಹಿಂದೆ ಇದ್ದ. ಆದ್ದರಿಂದ ಒಮ್ಮೆ ಶಿಕ್ಷಕರು ಹೀಗೆ ಹೋಗಿ ಅವನ ಹತ್ತಿರ ಕೇಳುತ್ತಾರೆ, ಮಗ ನಿನ್ನ ಮುಂದಿನ ಗುರಿ ಏನು ಎಂದು. ಆಗ ಅವನು ಹೇಳುತ್ತಾನೆ, ಸರ್ ನನಗೆ ಮುಂದಿನ ಯಾವುದೇ ಗುರಿ ಇಲ್ಲ, ನನಗೆ ಗುರಿ ಎಂದರೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಶಿಕ್ಷಕರು ಹೇಳುತ್ತಾರೆ, ನಿಂಗೆ ಮುಂದೆ ಗುರಿ ಇಲ್ಲ ಎಂದರೆ ನಿಂಗೆ ಯಾರು ನೋಡುವುದಿಲ್ಲ. ನೀನು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು. ನೀನು ಜೀವನದಲ್ಲಿ ಮುಂದೆ ಒಂದು ಗುರಿಯನ್ನು ಇಟ್ಟುಕೊಂಡರೆ ನೀನು ಒಬ್ಬ ಉತ್ತಮ ವ್ಯಕ್ತಿಯಾಗುತ್ತಿ ಎಂದು ಅವರು ಆತನಿಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಿದರು. ಇದೇ ರೀತಿ ಅವನು ಸ್ವಲ್ಪ ವರ್ಷದ ನಂತರ ಇದೇ ರೀತಿ ಶಾಲೆ ಮುಗಿದು
ಮುಗಿದು ಆತನು 10 ವರ್ಷಗಳ ಬಳಿಕ ಅದೇ ಶಿಕ್ಷಕರನ್ನು ಭೇಟಿಯಾಗುತ್ತಾನೆ. ಆಗ ಶಿಕ್ಷಕರು ಕೇಳುತ್ತಾರೆ, ನೀನು ಇಂದು ಯಾವ ಕೆಲಸದಲ್ಲಿದ್ದಿ ಎಂದು. ಅವನು ಆಗ ಹೇಳುತ್ತಾನೆ, ನಾನು ಇಂದು ಇಂಡಿಯಾದ ಮೋಸ್ಟ್ ವ್ಯಾಲ್ಯೂಬಲ್ ಕಾರ್ ಎಂದರೆ ರಾಲ್ಸ್ ರಾಯ್ ಈ ಕಂಪನಿಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ಆತನು ಹೇಳುತ್ತಾನೆ. ಆಗ ಶಿಕ್ಷಕರಿಗೆ ತುಂಬಾ ಖುಷಿಯಾಗುತ್ತದೆ. ಅವರು ಆಗ ಹೇಳಿದ್ದು ಆತನಿಗೆ ಚಿಕ್ಕ ಮಾರ್ಗದರ್ಶನನು ಅವನ ಇಡೀ ಜೀವನವನ್ನೇ ಬದಲಾಯಿಸಿತು. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಗುರಿ ಮತ್ತು ಕನಸುಗಳನ್ನು ಇಟ್ಟುಕೊಂಡಿರಬೇಕು. ಇದೇ ರೀತಿ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ಗಾಡ್ ಆಫ್ ಟೆಂಡೂಲ್ಕರ್ ಆದ ಸಚಿನ್ ಟೆಂಡೂಲ್ಕರ್ ಇವರೆಲ್ಲ ತಮ್ಮ ಕಾಲದಲ್ಲಿ ಈ ಕ್ರಿಕೆಟ್ ಎನ್ನುವುದನ್ನೇ ತಿಳಿದಿರಲಿಲ್ಲ. ಆದರೆ ಸಚಿನ್ ಟೆಂಡೂಲ್ಕರ್ ಇವರು ಒಮ್ಮೆ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟರು. ಆಗ ಅವರ ಜೀವನವೇ ಬದಲಾಯಿತು. ODIನಲ್ಲಿ ಅತಿ ಹೆಚ್ಚು ಸೆಂಚುರಿ ಹಾಕಿದ ಮೊದಲ ಬ್ಯಾಟ್ಸ್ಮನ್ ಇವರು ಕೂಡ ತಮ್ಮ ಜೀವನದಲ್ಲಿ ಉತ್ತಮ ಗುರಿಯನ್ನು ಇಟ್ಟುಕೊಂಡೇ ಬಂದಿದ್ದರು. ಇದೇ ರೀತಿ ವಿರಾಟ್ ಕೊಹ್ಲಿ ಇವರು ಇಂದು IPLನಲ್ಲಿ ಉತ್ತಮ ಬ್ಯಾಟ್ಸ್ಮನ್ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಇವರು ಇಂದು RCB ತಂಡದಲ್ಲಿದ್ದಾರೆ. ಇವರು ಕೂಡ ತಮ್ಮ ಸಣ್ಣದಿಂದ ಅವರ ತಾಯಿ ಅವನಿಗೆ ಒಂದು ಬಟ್ಟೆ ಒಗೆಯುವ ಒಂದು ಚಿಕ್ಕ ಬ್ಯಾಟ್ ಅನ್ನು ಕೊಟ್ಟಿದ್ದರು. ಅದರಿಂದ ಅವನ ತಾಯಿ ಯಾವಾಗಲೂ ಬಟ್ಟೆ ಒಗೆಯುತ್ತಿದ್ದರು. ಅದನ್ನು ಅವನಿಗೆ ನೀಡಿದಾಗ ಅವನು ಅದರಿಂದ ಆಡುತ್ತಾ ಅವನು ತನ್ನದಿಂದ 18 ವರ್ಷ ದೊಡ್ಡವರಿಗೆ 6 or 4ಗಳನ್ನು ದಾಖಲಿಸುತ್ತಿದ್ದ. ಇದನ್ನು ನೋಡಿ ಅವನ ತಂದೆ ಅವನಿಗೆ ಉತ್ತಮ ಕೋಚಿಂಗ್ ಸೆಂಟರ್ಗೆ ಹಾಕಿದರು. ಅಲ್ಲಿಂದ ಅವನು ಒಂದು ದೃಢ ನಿರ್ಧಾರವನ್ನು ತನ್ನ ಮನದಲ್ಲಿಟ್ಟು ಉತ್ತಮ ಗುರಿಯನ್ನು ಇಟ್ಟು ಅವನು ಈಗ ಕ್ರಿಕೆಟ್ ಜಗತ್ತಿನಲ್ಲೇ ODIಸ್ನಲ್ಲಿ ಸೆಂಚುರಿ ಹೊಡೆದ ಸೆಕೆಂಡ್ ಆಟಗಾರ್ತನಾಗಿದ್ದಾನೆ. ಇದೇ ರೀತಿ ಯಶಸ್ವಿ ಜೈಸ್ವಾಲ್ ಈತನು ಕೂಡ ರಸ್ತೆಗಳಲ್ಲಿ ಪಾನಿಪುರಿ ಮಾರುತ್ತಿದ್ದನು. ಇವನ ಗೆಳೆಯರು ಈತನಿಗೆ ತುಂಬಾ ಹೀಯಾಳಿಸುತ್ತಿದ್ದರು. ಆದರೆ ಇವರು ಕೂಡ ತಮ್ಮ ಜೀವನದಲ್ಲಿ ಒಂದು ಉತ್ತಮ ಗುರಿಯನ್ನು ಇಟ್ಟುಕೊಂಡು ಇಂದು ಯಾವ ಸ್ಥಾನದಲ್ಲಿದ್ದಾರೆಂದು ನಮಗೆಲ್ಲರಿಗೂ ತಿಳಿದಿದೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು. ಗುರಿ ಇಲ್ಲದಿದ್ದರೆ ಆ ವ್ಯಕ್ತಿಯು ಇಲ್ಲಿದ್ದರೂ ಕೂಡ ಆ ಗುರಿ ಇಲ್ಲದಿದ್ದರೆ ಅವನು ಕಾಲ ಕೆಳಗೆ ಹೋಗುತ್ತಾನೆ. ನಾವು ಕನಸು ಕಾಣಬೇಕು, ಆದರೆ ನಿದ್ದೆಯಲ್ಲ ನಿಜ ಜೀವನದಲ್ಲಿ ಕನಸು ಕಾಣಬೇಕೆಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಓಂಕಾರ್, ಎಷ್ಟು ನಿಮಿಷ ಆಗಿರ್ಬೋದು? 3 ನಿಮಿಷ ಆಯ್ತು. ಅಲ್ಲ, 3 ನಿಮಿಷ ಆಯ್ತು. 3 ನಿಮಿಷಕ್ಕಿಂತ ಜಾಸ್ತಿ ಎಷ್ಟಾಯ್ತು? 4. 5 ನಿಮಿಷ 15 ಸೆಕೆಂಡ್ ಮಾತಾಡಿದ್ದೀರಿ. ಹೌದು. ಓಕೆ. ಗಾಡ್ ಆಫ್ ಟೆಂಡೂಲ್ಕರ್ ಸಚಿನ್ ಟೆಂಡೂಲ್ಕರ್ ಅಂದ್ರೆ ಯಾರು? ಸಚಿನ್ ಟೆಂಡೂಲ್ಕರ್. ಓಕೆ, ಇರಲಿ, ಏನೇ ಇರಲಿ. ಸೊ ನಿಮ್ಮ ಹತ್ರ ಮಾತಾಡ್ತಾ ಸೊ ಕಾರ್ಯಕ್ರಮ ಹೋದದ್ದೇ ಗೊತ್ತಾಗೋದಿಲ್ಲ. ಸೊ ನೇರವಾಗಿ ಜಡ್ಜಸ್ ಹತ್ರ ಕೇಳುವ. ಸೊ ಹೇಗನ್ನಿಸ್ತು ನಿಮ್ಮ ಮಾತು ಅಂತ. ಓಕೆ, ವೀಣಾ ಮೇಡಮ್, ಹೇಗನ್ನಿಸ್ತು ನಮ್ಮ ಓಂಕಾರ ಅವರ ಮಾತುಗಳು? ಓಂಕಾರ, ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದೆ. ಸ್ವಲ್ಪ ಆದ್ರೂ ಉಸಿರಾಡಿದ್ರ ಮಧ್ಯ ನೀವು? ಉಸಿರಾಡಿದೆ ಅಂದ್ರೆ ಗೊತ್ತೇ ಆಗ್ಲಿಲ್ಲ. ಫಸ್ಟ್ ಅಲ್ಲಿ ಚೂರು ತಪ್ಪಿತಲ್ಲ. ನಮಗ್ ಗೊತ್ತಾಗ್ಲಿಲ್ಲ ನಿಂಗೆ ತಪ್ಪಿದ್ದು. ಗುರಿ ಅಂದ್ರೆ ಏನು? ನಿನ್ನ ಜೀವನದ ಗುರಿ ನೀವು ಕ್ರಿಕೆಟ್ ಅಂತ ಹೇಳಿದ್ರಿ. ಎಲ್ಲ ಪಾಯಿಂಟ್ಸ್ ಅಲ್ಲೂ ಕ್ರಿಕೆಟರ್ಸೇ ಇದ್ರಲ್ಲಿ ಅಲ್ವಾ? ಕ್ರಿಕೆಟ್ ಪ್ಲೇಯರ್ ಆಗೋದು ನಿಮ್ಮ ಗುರಿ. ಹೌದು. ಗುರಿ ಅಂದ್ರೆ ಏನು ಹಾಗಿದ್ರೆ? ನೀವು ಹೇಗೆ ಪ್ರಿಪೇರ್ ಆಗ್ತಿದ್ರಿ ನಿಮ್ಮ ಗುರಿಗೆ? ನೀವು ಗುರಿ ಅಂದ್ರೆ ನಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ನಮ್ಮ ಮುಂದಿನ ಜೀವನಕ್ಕೆ ಸಹಾಯ ಆಗುದಂದ್ರೆ, ಮುಂದಿನ ಜೀವನದಲ್ಲಿ ನಾನೆಂತಾದ್ರೂ ಗುರಿ ಇಟ್ಕೊಂಡು ಯಾವುದಾದ್ರು ಒಳ್ಳೆ ಕೆಲಸದಲ್ಲಿದ್ದು ಆ ಕೆಲಸದಿಂದ ನನಗೆ ಉತ್ತಮ ಸಂಬಳ ಬಂದ ಅದರಿಂದ ಅಂದ್ರೆ ಅದೇ ರೀತಿ ಅಂದ್ರೆ ಸಂಬಳ ಬಂದ ಮೇಲೆ ನೀವು ಮತ್ತೆ ಕ್ರಿಕೆಟರ್ ಆಗುದಾ? ಅಲ್ಲ, ಅಂದ್ರೆ ಉತ್ತಮ ಗುರಿ ಅಂದ್ರೆ ಮುಂದಿನ ಜೀವನಕ್ಕೆ ನಾನು ಏನ್ ಮಾಡ್ಬೇಕು, ಏನ್ ಆಗ್ಬೇಕಂತ. ಈಗ ಪ್ರಿಪೇರ್ ಹೇಗೆ ಮಾಡ್ತಿದ್ದೀರಿ? ಈಗ ಅಕಾಡೆಮಿ ಕ್ರಿಕೆಟಿಗೆ ಸೇರಿಸ್ತಾರಂದ್ರೆ ಇದು. ಹೌದಾ? ಆಲ್ ದ ಬೆಸ್ಟ್. ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಿ ನೀವು. ಇನ್ನೊಂದು ಏನು, ನಮ್ಮ ದೊಡ್ಡ ಗುರಿಯನ್ನು ತಲುಪಲಿಕ್ಕೆ ನಾವು ಸಣ್ಣ ಸಣ್ಣ ಗುರಿಗಳನ್ನು ದಾಟಿ ಹೋಗ್ಬೇಕು. ಹೌದು ಅಲ್ವಾ? ಇವತ್ತೀಗ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಆದ್ರೆ ನಿಮ್ಮ ಮನೆಯಿಂದ ಹೊರಡುವಾಗ ನಿಮಗೆ ಗುರಿ ಇತ್ತು. ಹೌದು. ಇಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ, ಹಾಗಾಗಿ ಅದೇ ಬಸ್ ಹತ್ತಿ ಇಲ್ಲಿ ಬಂದ್ರಿ. ಹೌದು ಅಲ್ವಾ? ಹಾಗೆ ಸಣ್ಣ ಸಣ್ಣ ಗುರಿಗಳನ್ನು ದಾಟೋದ್ರ ಮೂಲಕ ನಾವು ದೊಡ್ಡ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಆಯ್ತು. ಇನ್ನೊಂದೇನಂತ ಹೇಳಿದರೆ, ಮಾತು ತುಂಬ ಫಾಸ್ಟ್ ಆಗುತ್ತೆ ನಿಮ್ಮದು. ತುಂಬ ಫಾಸ್ಟ್ ಆದಾಗ ನಿಮಗೆ ಸ್ವಲ್ಪ ಕಡೆ ಕ್ಲಾರಿಟಿ ಸಿಕ್ಕೋದಿಲ್ಲ. ಎಲ್ಲಿ ನಾನು ಪಾಸ್ ಮಾಡಿದೆ, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಕನ್ಫ್ಯೂಷನ್ಸ್ ಆಗುತ್ತೆ. ಆಯ್ತು, ಅದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ನೀವು. ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ಮಾತಾಡಿದ್ರಿ. ಕ್ರಿಕೆಟೇ ನಿಮ್ಮ ಗುರಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಾಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಎಸ್, ಧನ್ಯವಾದಗಳು ಮೇಡಮ್. ಈಗ ಆಲ್ವಿನ್ ಸರ್ ಹತ್ರ ಹೋಗೋದಕ್ಕಿಂತ ಮೊದಲು ಆಲ್ವಿನ್ ಸರ್ ಏನೋ ಹೇಳಿದ್ರು, ಕೇಳು. ಎಸ್, ಆಲ್ವಿನ್ ದಂತಿ ಸರ್, ಕಳೆದ 2 ಸಂಚಿಕೆಯಲ್ಲಿ ಕೂಡ ಸನಾತನದ ಬಗ್ಗೆ ವಿವರಣೆ ಬರಲಿಲ್ಲ.
So, ಇಲ್ಲಿ ಒಂದು ಪುರಾತನ ಅಂತ. ಪುರಾತನ ಪುರಾತನ ಅಂದ್ರೆ ಏನು? ಪುರಾತನ ಅಂದ್ರೆ ಹಿಂದಿನದ್ದು. ಹಿಂದಿನದ್ದು ಅಂದ್ರೆ? ಹಿಂದಿನದಂದ್ರೆ ನಮ್ಮದು ಪೂರ್ವಜರದ್ದು. ಓಕೆ, ಇವತ್ತು ಸಾಧಾರಣ ಉಂಟು, ಆದಿಯಿಂದ ಇದ್ದದ್ದು. ಹೌದಾ? ಓಕೆ, ಅನಾದಿ ಕಾಲದಿಂದ ಇದ್ದದ್ದು. ಓಕೆ, ಅದಕ್ಕೆ ಸನಾತನ ಅಂತ ಹೇಳ್ತಾರೆ. ಸನಾತನ ಅಂದರೆ ಹೊಸ ಶಬ್ದ ಅಲ್ಲ ಅದೇನು. ಆಯ್ತು. ಓಕೆ, ಹಿಂದಿನಿಂದ ಇದ್ದದ್ದು. ಸರಿ, ಹಿಂದಿನಿಂದಲೂ ನಿಮಗೆ ಗುರಿ ಇದ್ದದ್ದು ಕ್ರಿಕೆಟರ್ ಆಗಬೇಕು ಅಂತ. ಈ ಕ್ರಿಕೆಟ್ನಲ್ಲಿ ಯಾವುದು, ಕೀಪಿಂಗಾ, ಬೌಲಿಂಗಾ, ಬ್ಯಾಟಿಂಗಾ? ಬೌಲಿಂಗ್. ಬೌಲಿಂಗ್. ಈ ಹೊಸ IPL ರೂಲ್ನಿಂದ ಬೌಲರ್ಸ್ಗಳು ಎಲ್ಲ ದಂಡಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಯಾವುದೇ ಅವಕಾಶಗಳಿಲ್ಲ. ಪಿಚ್ಗಳು ಫ್ಲ್ಯಾಟ್ ಇವೆ, ಬೌಂಡ್ರಿ ಲೈನ್ ಹತ್ತಿರ ಇದೆ, ಬ್ಯಾಟ್ಸ್ಮನ್ಗಳು ಎಲ್ಲ ರನ್ ಮಿಷನ್ಗಳು ಆಗಿದ್ದಾರೆ. ಸೊ ಈ ನಡುವೆ ಬೌಲಿಂಗ್ ಬೇಕಿತ್ತ? ಅಂದ್ರೆ ಲೆಫ್ಟಿ ಅಲ್ಲ, ನೀನು ಲೆಫ್ಟ್ ಹ್ಯಾಂಡಾ? ಹೌದು, ಹೇಳ್ತಾರೆ ಲೆಫ್ಟ್ ಹ್ಯಾಂಡ್ ಒಳ್ಳೇದಾಗ್ತದೆ ಹಾಕ್ಲಿಕ್ಕೆ ಅಂತ. ವಸೀಂ ಅಕ್ರಮ್ನಾಗಿ ಅಲ್ಲ, ಮಿಚೆಲ್ ಸ್ಟಾರ್ಕ್. ಲೆಫ್ಟ್ ಹ್ಯಾಂಡ್ಗಳು ಇದ್ದಾರಲ್ಲ, ನೀವು ಬರೆಯೋದೆಲ್ಲ ಲೆಫ್ಟ್ ಹ್ಯಾಂಡ್ನಲ್ಲಿಯಾ? ಅಲ್ಲ, ಫಸ್ಟ್ ಎಲ್ಲ ಬರೆಯೋದು ಲೆಫ್ಟ್ ಹ್ಯಾಂಡ್ ಇತ್ತು, ಮತ್ತೆ ಅಮ್ಮ ಎಲ್ಲ ಬಿಡಿಸಿದ್ರು. ಹೇಗೆ ಬಿಡಿಸಿದ್ರು? ಅದ್ರಲ್ಲಿ ಬರಿಬಾರ್ದು, ಭೂತ ಬಿಡಿಸಿದಾಗ ಬಿಡಿಸಿದ್ರು? ಅಲ್ಲ, ಹಾಗೆ ಅಲ್ಲ, ಇದಕ್ಕೆ ಹಿಡಿಸಿದ್ರು ಮತ್ತೆ ಹೀಗೆ ಬರೆಸಿದ್ರು. ಅಲ್ಲಿಂದ ಕಲ್ತೆ. ಮತ್ತೆ ನೆಲ ಒರೆಸುದು ಹೇಗೆ ನೀನು? ನೆಲ ಒರೆಸುದು 2 ಕೈಯಿಂದ ಹೀಗೆ ಎಲ್ಲ. ಮತ್ತೆ ಲೆಫ್ಟಿ ಅಂತ ಹೇಳ್ತೀನಿ ನೀನು? ಲೆಫ್ಟಿ. ನಿನ್ಗೆ ಯಾವ ಕೈ ಬಲ? ನಂಗಿದು ಲೆಫ್ಟ್ ಅಲ್ವಾ? ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಲೆಫ್ಟ್. ಓಕೆ, ಲೆಫ್ಟ್ನಲ್ಲಿ ಒಂದು ಮಹತ್ವ ಇದೆ ಗೊತ್ತು ನಿನಗೆ. ಲೆಫ್ಟ್ ಹ್ಯಾಂಡ್ ಯಾರು ಯೂಸ್ ಮಾಡ್ತಾರೆ ಅವರು ರೈಟ್ ಬ್ರೈನ್ ಅನ್ನು ಯೂಸ್ ಮಾಡ್ತಾರೆ. ಹೌದಾ? ರೈಟ್ ಬ್ರೈನ್ ಯೂಸ್ ಮಾಡುವವರು ಯಾರಿದ್ದುಂಟ್ರಲ್ಲ, ದೇ ಆರ್ ಯುನೀಕ್ ಪರ್ಸನ್. ಲೆಫ್ಟ್ ಇದ್ದು ರೈಟ್ ಅಲ್ಲ. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡುವವರು ರೈಟ್ ಬ್ರೈನ್ ಯೂಸ್ ಮಾಡ್ತಾರೆ. ಅದೇ ಈ ಲೆಫ್ಟ್ ಹ್ಯಾಂಡ್ ನಲ್ಲಿ ಇರುವವರು ಭಯಂಕರ ಜೀನಿಯಸ್, ಸೃಜನಶೀಲ ವ್ಯಕ್ತಿಗಳು. ಓಕೆ, ಅದರಲ್ಲಿ ನೀನು ಕೂಡ ಒಬ್ಬ ಬಂದಿ. ನಿನ್ನ ಅಮ್ಮ ಹೇಳಿದ್ರು, ಇವರು ಹೇಳಿದ್ರು ಅಂತ ಹೇಳಿ ನೀನು ಇದು ರೈಟ್ ಹ್ಯಾಂಡ್ಗೆ ಬರಬೇಡ, ಲೆಫ್ಟ್ ಹ್ಯಾಂಡ್ನಲ್ಲಿ ಮುಂದುವರಿಸು. ಆಯ್ತಾ? ಈಗ ಭಾಷಣಕ್ಕೆ ಬರುವಾಗ, ಭಾಷಣದ ವಿಷಯ ಏನು? ಕನಸುಗಳು ಮತ್ತು ಗುರಿಗಳು ವ್ಯಕ್ತಿಯ ಜೀವನವನ್ನು ಹೇಗೆ ರೂಪಿಸುತ್ತದೆ. ನೀನು ಯಾವಾಗಲೂ 2ನೇ ಬೆಂಚ್ನಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇರ್ತೀಯಲ್ಲ? ಇಲ್ಲ. ನನಗೆ ಆ ಟೀಚರ್ ಹೇಳಿದ್ರು. ಇಲ್ಲ, ಅವರ ನಂಬರ್ ಇಲ್ಲ ಸರ್. ಯಾರ ಹತ್ರ ನಂಬರ್ ಇಲ್ಲ? ನಿಮ್ಮ ಹತ್ರ. ಅವರ ಜಾತಕ ನನ್ನ ಕೈಯಲ್ಲಿದೆ. ಇಲ್ಲ. ಎಂತ ಇಲ್ಲ? ತೋರಿಸಬೇಕಾ ನಾನು? ಇಲ್ಲ, ಅದು ಪೇಪರ್. ಇಲ್ಲಿ ನಂಬರ್ ಕಾಣುದಿಲ್ಲ? ಅದು ಕಾಣಿಸುದಿಲ್ಲ. ಎಲ್ಲಿ ಕಾಣಿಸುದಿಲ್ಲ? ಅದು ಕಾಣಿಸ್. ಅವರ ಹೆಸರು ಎಂತದು? ನಿನಗೆ ಅವರ ಹೆಸರು ಬರುದಿಲ್ಲ? ಅಲ್ಲ ಸರ್, ಅದರಲ್ಲಿ ಇರ್ಬೇಕು. ಅಲ್ಲಿ ನಿಮ್ಮ ಹೆಸರು ಎಂತದು? ನನ್ನದು ಓಂಕಾರ. ಆ ಟೀಚರ್ನದ್ದು ಅದ್ರಲ್ಲಿ ಇರ್ಬೇಕು ಸರ್. ಅದೇ ಏನು ಅಂತ? ಅಲ್ಲ, ಅದು ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ. ನಂಬರ್ ಇದ್ರೆ ಅದ್ರ ಎದುರಿಗೆ ಟೀಚರ್ ನೇಮ್ ಇರ್ತದಲ್ಲ. ಇಲ್ಲ, ಅದು ನಿನ್ನ ಡಯಲ್ ಮಾಡಿದ್ರೆ ಮಾತ್ರ ಅದು ಇದರಲ್ಲಿ ಬರುವುದು. ಇಲ್ಲ ಸರ್, ಟ್ರೂ ಕಾಲರ್ ನಿಂದ. ಉಷಾ ಟೀಚರ್. ಮತ್ತೆ ನೀನು ಉಷಾ ಫ್ಯಾನ್ ಅಂತ ಎನಿಸಿದ್ಯಾ? ಉಷಾ ಟೀಚರ್. ಹೌದಾ? ಅವರು ಹೇಳಿದ್ರು, ನೀ 2ನೇ ಬೆಂಚ್ನಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇದ್ದೀಯಂತೆ, 3ನೇ ಬೆಂಚಿನ 2ನೇ ಹುಡುಗಿಯನ್ನು ನೋಡಿ. ನಾನು ಕೂತ್ಕೊಳ್ಳೋದು ಲಾಸ್ಟ್ ಬೆಂಚ್. ಅದು ಹೀಗೆ ಕೂತ್ಕೊಳ್ತೀಯಂತೆ? ಇಲ್ಲ, ಹಾಗೆ ಕೂತ್ಕೊಳ್ಳೋದಿಲ್ಲ, ನಾನು ಸ್ಟ್ರೈಟ್ ಹೀಗೆ ಕೂತ್ಕೊಳ್ಳಿ. ಸ್ಟ್ರೈಟ್ ಹೇಗೆ ಕೂತ್ಕೊಳ್ಳೋದು? ಹೀಗೆ ಸ್ಟ್ರೈಟ್ ಅವರನ್ನು ನೋಡ್ತಾ, ಅವ್ರು ಪಾಠ ಮಾಡುವ. ಅಲ್ಲ, ಅವರನ್ನು ನೋಡುದಿಲ್ಲ ಅಂತೆ ನೀನು, ಅವಳನ್ನು ನೋಡುದಂತೆ. ಇಲ್ಲ, ಅವರನ್ನೇ ಸರ್. ಅವಳನ್ನು ನೋಡುದಂತ? ಇಲ್ಲ ಸರ್, ಅವರನ್ನೇ. ಹೌದಾ? ಹೌದು. ಮತ್ತೆ ಅವರು ಸುಳ್ಳು ಹೇಳುದಾ? ಇಲ್ಲ, ಅವ್ರು ಸುಳ್ಳು ಹೇಳುದಿಲ್ಲ, ಅವ್ರು ಹೇಳಲೇ ಇಲ್ಲ. ಹಾಗೆ ಹೇಳಿದ್ದಾರೆ ಮಾರೆ. ಇಲ್ಲ ಸರ್. ಸರಿ, ಈಗ ಭಾಷಣಕ್ಕೆ ಬರುವಾಗ ಈ ಕನಸುಗಳೆಲ್ಲ ಜಾಸ್ತಿ ಆಗ್ಲಿಲ್ವಾ? ಹೌದು. ಕೊನೆಯ ಸೆಂಟೆನ್ಸ್ ನನಗೆ ಬಾರಿ ಖುಷಿ ಆಯ್ತು. ಕೊನೆಯ ಸಂಖ್ಯೆ ಏನು ಹೇಳಿದಿ ನೀನು? ಕನಸನ್ನ ನಿದ್ರೆಯಲ್ಲಿ ನೋಡಬಾರ್ದು, ನಿಜ ಜೀವನದಲ್ಲಿ ನೋಡ್ಬೇಕು. ಅದೇ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡು? ಅಲ್ಲ ಸರ್. ಓಕೆ, ಅಬ್ದುಲ್ ಕಲಾಂ ಎಲ್ಲಿಯಾದ್ರೂ ನೀನು ಹೇಳಿದ್ರೆ? ಅಲ್ಲ ಸರ್, ನಾನು ಅದು ಹೇಳ್ಬೇಕಂತ ಇದ್ದೆ, ಅಂದ್ರೆ ನಂಗೆ ಅದು ಫುಲ್ ಗೊತ್ತಿರ್ಲಿಲ್ಲ ಅವರದ್ದು. ನಾನು ಸರ್ಚ್ ಮಾಡಿದ್ದೆ, ಅಷ್ಟು ಗೊತ್ತಾಗ್ಲಿಲ್ಲ. ಇಲ್ಲಾಂದ್ರೆ ಹೇಳ್ತಿದ್ದೆ ನಾನು, ಗೊತ್ತಿದ್ರೆ. ಸರ್ಚ್ ಮಾಡೋದು ಬ್ರೈನ್ ನಲ್ಲಿ, ಮಂಡೆಯಲ್ಲಿ. ಅಂದ್ರೆ ಅವರು ಒಮ್ಮೆ ಅದು ಕ್ಷಿಪಣಿ ಎಲ್ಲ ಅವರ ತಂದೆ ಹೇಳಿದ್ರಂತೆ, ಅದು ನೋಡು ಮಗ, ಅವ್ರು ಕೇಳಿದ್ರಂತೆ ತಂದೆ ಹತ್ರ, ಅಪ್ಪ ಅದೆಂತಂತ ಅವ್ರು ಹೇಳಿದ್ರಂತೆ. ಅಪ್ಪನ ಹತ್ರ ಅಲ್ಲ, ಟೀಚರ್ ಹತ್ರ. ಅಪ್ಪ ಅಲ್ಲ, ಟೀಚರ್ ಹತ್ರ. ಟೀಚರ್ ಹತ್ರ. ಮತ್ತೆ ಅಪ್ಪ ಹೇಳಿದ್ರು. ಯಾರ ಅಪ್ಪ? ಅವ್ರ ಆಳ್ವರು. ನಿಮ್ಮ ಅಪ್ಪ ಹೇಳಿದ್ರ? ನಮ್ಮ ಅಪ್ಪ ಅಲ್ಲ ಸರ್, ನಮ್ಮದು ಅಲ್ಲಿ ಪಕ್ಕದ ಮನೆ ರಾಜೀವ್ ಆಳ್ವ ಅಂತ. ರಾಜೀವ್ ಅಪ್ಪ? ರಾಜೀವ್ ಅಪ್ಪ ಅಲ್ಲ ಸರ್, ರಾಜೀವ್ ಆಳ್ವ.
ಹಾಂ ಹಾಂ ಅವರು ಹೇಳಿದರು, ಅವರ ಅಪ್ಪನ ಹೇಳಿದ್ರು ಅಂತ. ಅವರ ಅಪ್ಪ ಅಲ್ಲ, ಅವರದು ನೀನು ನೋಡು, ಅವರ ಆತ್ಮಚರಿತ್ರೆಯನ್ನು ನೋಡು. ಆಯ್ತು. ಕನ್ನಡದಲ್ಲಿ ಉಂಟು ಅಗ್ನಿಯ ರೆಕ್ಕೆಗಳು ಅಂತೇಳಿ, ದ ವಿಂಗ್ಸ್ ಆಫ್ ಫೈರ್ ಅಂತೇಳಿ ಅವರ ಆಟೋಬಯೋಗ್ರಫಿ. ಸರಿ, ನಾವು ಈಗ ಮಾತನಾಡಿದರೆ ನಮ್ಮದು ಇದೇ ಒಂದು ಎಪಿಸೋಡ್ ಆಗ್ತದೆ. ನೀನೊಂದು ಹೇಳೋದು, ನಾನೊಂದು ಹೇಳೋದು, ಒಟ್ಟಾರೆ ನೀನು ಬಿಡುದಿಲ್ಲ, ನಾನು ಬಿಡುದಿಲ್ಲ. ಈಗ ಹಲಸಿನಕಾಯಿಯ ಸೀಸನ್ ಅಲ್ಲ? ಹೌದು. ಹಲಸಿನಕಾಯಿಯಲ್ಲಿ 2 ವಿಧ. ಯಾವುದೆಲ್ಲ? ನೀವು ಕ್ವೆಶ್ಚನ್ಸ್ ನೀವೇ ಹೇಳ್ಬೇಕು ಸರ್, ಆನ್ಸರ್ಸ್ ನೀವೇ. ಫ್ರೂಟ್ಸ್ ಯಾರು ಮಾಡುದು? ಅಪ್ಪ ಮಾರುದಲ್ಲ ನಿಂದು? ಫ್ರೂಟ್ಸ್ ಅಲ್ಲ ಸರ್, ಅವರು ಪೆಟ್ರೋಲ್ ಪಂಪ್ ಹೋಗುದು. ಪೆಟ್ರೋಲ್ ಪಂಪ್ ಹೋಗುದಾ? ಹೌದು. ನೀನು ಒಂದೊಂದು ಎಪಿಸೋಡ್ ನಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತೀನಿ ನೀನು. ಎಂತ ನಾನು ಸರಿ ಸರ್, ಪೆಟ್ರೋಲ್ ಪಂಪ್ ಹೇಳಿ. ಪೆಟ್ರೋಲ್ ಪಂಪ್ ಹೇಳಿದ? ಹೌದು. ಸರಿ, ನೀನು ಚೆನ್ನಾಗಿ ಮಾತನಾಡಿದ್ದೀರಿ. ಈಗ ವೀಣಾ ಮೇಡಮ್ ಹೇಳಿದ ಹಾಗೆ ಮತ್ತು ತೇಜಸ್ ಸರ್ ಅವರು ಹೇಳಿದಾಗ ಎಷ್ಟು ಸ್ಪೀಡ್ ಅಂತೇಳಿ ಸಾಕಷ್ಟು 4-5 ಸೆಂಟೆನ್ಸ್ ಒಮ್ಮೆನೇ ಬರ್ತದೆ. ಅದು ಹೊರಗೆ ಬರುವಾಗ ಅದು ಎಲ್ಲಿ ಗಜಿಬಿಜಿ ಆಗ್ತದೆ. ಹೌದು. ಚೆನ್ನಾಗಿ ಮಾತನಾಡಿದ್ದಿ. ಮತ್ತು ನಿನ್ನ ಟೀಚರ್ ಹೇಳಿದಾರಲ್ಲ, ಹೌದು, ತೊಂದರೆ ಇಲ್ಲ ಮಗ, ಮಾಡಿ ಬಾ, ನಿನ್ನಿಂದ ಆಗ್ತದೆ. ಹೌದು. ನೀನು ಬಾಲು ಸಿಕ್ಕಿದ್ದೆಲ್ಲ ಕೈಯಿಂದ ಬೀಸಾಡು, ಅದು ಆಗ್ತದೆ. ಸ್ಟಂಪಿಗೆ ಹೋಗಲಿ, ಯಾವುದು ಯಾರ್ಕರ್ ಆಗ್ತೀಯಾ, ದೂಸರ ಆಗ್ತೀಯಾ, ಪೇಸ್ ಆಗ್ತೀಯಾ? ಆಯ್ತು. ಮುಂದಿನವನ ಫೇಸ್ ಪಡಿ ಆಗಬೇಕು. ಹೌದು. ಎಂತ ಹೌದು? ಎಂತ ಯುದ್ಧಕ್ಕೆ ಹೋಗುದಾ ನಾವು? ಅಲ್ಲ, ನೀವೇ ಪುಡಿ ಆಗ್ಬೇಕಂದ್ರಲ್ಲ. ನಾನು ಏನು ಹೇಳಿದ್ರು ಹಾಗೆ ಅಲ್ಲ ಅಂತ ನೀನು ಡಿಫೆಂಡ್ ಮಾಡ್ಬೇಕಂತ ಹೇಳಿದಲ್ಲ ನಾನು. ಹೌದಲ್ಲ? ಸರಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾತಾಡಿದಿ. ಆಯ್ತು. ಗಟ್ಟಿ ಊಟ ಮಾಡಿದ್ಯಾ? ಹೌದು. ಓಕೆ, ಆಲ್ ದಿ ಬೆಸ್ಟ್. ಆಯ್ತು, ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಏನಾದ್ರು ಹೇಳಿದ್ರಂತ ಮೈಕ್ ಬಿಸಾಡ್ಲಿಕ್ಕಿಲ್ಲ? ಇಲ್ಲ. ಓಕೆ, ಮೈಕ್ ಬಿಸಾಕಿದ್ರೆ ದುಡ್ಡು ಕೇಳ್ತದೆ. ಓಕೆ, ಏನೇ ಇರಲಿ, ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಆಯ್ತು. ರಿಸಲ್ಟ್ಸ್ ಬೇಡವಾ? ಅಲ್ಲ, ಲಾಸ್ಟ್ ತನಕ ಇರ್ಲಿಕ್ಕೆ ಹೇಳ್ತು. ಬೇಕಿತ್ತ ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ನೀನು. ಓಕೆ ಓಂಕಾರ್, ಸೊ ಈಗ ರಿಸಲ್ಟ್ಸ್ ಅನ್ನ ಇವತ್ತಿನ ಸಂಚಿಕೆಯ ಕೊನೆಯಲ್ಲಿ ನಾವುಗಳು ಕಾಯಬೇಕು. ಸೊ ಅಲ್ಲಿವರೆಗೆ ಕಾಯ್ತಾ ಇರಿ. ಓಕೆ, ಆಲ್ ದಿ ಬೆಸ್ಟ್. ವೀಕ್ಷಕರೇ, 4ನೇ ಸುತ್ತಿನ 3ನೇ ಸಂಚಿಕೆಯ ಕೊನೆಯ ಸ್ಪರ್ಧೆಯನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತಹ ಸಮಯ. ಇಂದಿನ ಸಂಚಿಕೆಯ ಕೊನೆಯ ಸ್ಪರ್ಧಿ ಸಾನ್ವಿ GS. ಎಸ್ ಸಾನ್ವಿ, ಕೈಯಲ್ಲೊಂದು ಹೊಸ ವಿಷಯ ಇದೆ, ಏನು ಅಂತ ಗೊತ್ತಿಲ್ಲ. ಸೊ ಆ ವಿಷಯದ ಬಗ್ಗೆ ಈಗ ಯಾವ ರೀತಿ ನೀವು ಮಾತಾಡ್ತೀರಿ ಅಂತ ನಾವು ನೋಡಬೇಕು. ಓಕೆ, ಆ ವಿಷಯ ಏನು ಅಂತ ಈಗ ತಿಳಿಸುವಂತ ಸಮಯ ಮತ್ತೆ ನಿಮ್ಮ ಮಾತನ್ನ ಕೇಳುವಂತ ಸಮಯ. ಬನ್ನಿ. ನನಗೆ ಸಿಕ್ಕ ವಿಷಯ ವಿದ್ಯಾರ್ಥಿಗಳ ಮೇಲೆ ಮೊಬೈಲ್ ಫೋನ್ ಪ್ರಭಾವ. ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ವಿಷಯ ವಿದ್ಯಾರ್ಥಿಗಳ ಮೇಲೆ ಮೊಬೈಲ್ ಫೋನ್ ಪ್ರಭಾವ. ಮೊದಲಿಗೆ ವಿದ್ಯಾರ್ಥಿ ಎಂದರೆ ವಿವಿಧ ಹಂತಗಳಲ್ಲಿ ಸಂಪಾದಿಸಿಕೊಳ್ಳುವ ಜ್ಞಾನ. ಇವರನ್ನು ವಿದ್ಯಾರ್ಥಿ ಎಂದು ಕರೆಯುತ್ತಾರೆ. ಮೊಬೈಲ್ ಎಂದರೆ ಸಂಚಾರಿ ದೂರವಾಣಿ. ಇದನ್ನು ಅಮೆರಿಕದ ಇಂಜಿನಿಯರ್ ಆದ ಮಾರ್ಟಿನ್ ಕೂಪರ್ ಎಂಬುವವರು ಸಂವಹನ ಸುಲಭವಾಗಿ ನಡೆಯಬೇಕೆಂಬುದಕ್ಕೆ ಇದನ್ನು ಕಂಡುಹಿಡಿಯುತ್ತಾರೆ. ಇಂದಿನ ತಾಂತ್ರಿಕ ಯುಗದಲ್ಲಿ ಮೊಬೈಲ್ ಫೋನ್ ಕೇವಲ ಸಂವಹನ ಸಾಧನವಾಗದೆ ನಮ್ಮ ದೈನಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳ ಮೇಲೆ ಇದರ ಪ್ರಭಾವ ಹೆಚ್ಚಿದೆ. ಈ ಮೊಬೈಲ್ ಎನ್ನುವುದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇದು ಉಪಾಯಕಾರಿ, ಮತ್ತೊಂದು ಕಡೆ ಅಪಾಯಕಾರಿ. ವಿದ್ಯಾರ್ಥಿಗಳ ಮೇಲೆ ಇದರ ಸಕಾರಾತ್ಮಕ ಪ್ರಭಾವಗಳನ್ನು ನೋಡುವುದಾದರೆ, ಇದರಿಂದ ಶಿಕ್ಷಣ ಸುಲಭವಾಗಿದೆ. ಆನ್ಲೈನ್ ಶಿಕ್ಷಣ ಅಂದರೆ ಯೂಟ್ಯೂಬ್ನಲ್ಲಿ ನೋಡಿ ಕಲಿಯುವುದು, ಕಲಿಕಾ ಆ್ಯಪ್ಗಳಿಂದ ಕಲಿಯುವುದು, ಇದರಿಂದ ನಮ್ಮ ಶಿಕ್ಷಣ ಸುಲಭವಾಗಿದೆ. ಅದಂತೂ ಕೊರೋನಾ ನಂತರ ಇದರ ಬಳಕೆ ಹೆಚ್ಚಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ ನಮ್ಮ ಪೋಷಕರನ್ನು ಅಥವಾ ಶಿಕ್ಷಕರನ್ನು ಸಂಪರ್ಕಿಸಲು ಈ ಮೊಬೈಲ್ ಸಹಾಯಕವಾಗಿದೆ. ನಂತರ ವಿವಿಧ ಭಾಷೆಯ ಕಲಿಕೆಯನ್ನು ಮಾಡಲು ಈ ಮೊಬೈಲ್ ನಮಗೆ ಸಹಾಯಕವಾಗಿದೆ. ಆದರೆ ಅತಿಯಾದರೆ ಅಮೃತವು ವಿಷ ಎಂಬಂತೆ ಈ ಮೊಬೈಲ್ನಿಂದ ನಮಗೆ ದುಷ್ಪರಿಣಾಮಗಳೂ ಇವೆ. ಇದರ ನಕಾರಾತ್ಮಕ ಪ್ರಭಾವಗಳನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಲ್ಲಿ ಗಮನದ ಕೊರತೆ. ಯಾವುದಾದರೂ ಒಂದು ವಿಷಯದಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಸರಿಯಾದ ಗಮನವಿಡದೆ ವಿದ್ಯಾರ್ಥಿಗಳು ಹಲವು ತೊಂದರೆಯನ್ನು ಅನುಭವಿಸುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಈ ಮೊಬೈಲ್ ಬಳಕೆಯಿಂದ ಗಮನದ ಕೊರತೆ ಹೆಚ್ಚಾಗಿದೆ. ಹಾಗೂ ಸ್ವಯಂ
ಬುದ್ಧಿಮತ್ತೆಯನ್ನು ವಿದ್ಯಾರ್ಥಿಗಳು ಕಳೆದುಕೊಳ್ಳುತ್ತಿದ್ದಾರೆ. ಸಣ್ಣ ನಿರ್ಧಾರಗಳನ್ನು ಅಥವಾ ಸಮಸ್ಯೆಗಳನ್ನು ಬಗೆಹರಿಯಲಾಗದೆ ಮೊಬೈಲ್ನಲ್ಲಿರುವ ಗೂಗಲ್, AI, ChatGPT ಹೀಗೆ ಇನ್ನಿತರ ಆ್ಯಪ್ಗಳಲ್ಲಿ ಮೊರೆ ಹೋಗುತ್ತಿದ್ದಾರೆ. ಆದ್ದರಿಂದ ಅವರ ಸ್ವಯಂ ಬುದ್ಧಿಮತ್ತೆ ಕಮ್ಮಿಯಾಗುತ್ತಿದೆ. ನಂತರ ಸೈಬರ್ ಅಪರಾಧಗಳು. ಮೊಬೈಲ್ನಿಂದ ಸೈಬರ್ ಅಪರಾಧಗಳು ಹೆಚ್ಚಾಗಿವೆ ಹಾಗೂ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ಗಳಲ್ಲಿ ಹೆಚ್ಚಾಗಿ ಸಮಸ್ಯೆಯನ್ನು ಕಂಡುಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಅವರ ಪರಿವಾರದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗಬಹುದು. ಹೀಗೆ ಮೊಬೈಲ್ನಿಂದ ಎಷ್ಟು ಅಪಾಯವಿದೆಯೋ ಅಷ್ಟೇ ನಮಗೆ ಪ್ರಯೋಜನಕಾರಿಯೂ ಆಗಿದೆ. ಇದನ್ನು ನಾವು ಹೇಗೆ ಬಳಸುತ್ತೇವೋ ಅದರ ಮೇಲೆ ಇದು ನಿರ್ಧಾರಿತವಾಗಿದೆ. ಭಾರತದಲ್ಲಿ 97% ವಿದ್ಯಾರ್ಥಿಗಳು ಮೊಬೈಲ್ ಬಳಸುತ್ತಿದ್ದಾರೆ. ಆದರೆ 50% ವಿದ್ಯಾರ್ಥಿಗಳು ಇದನ್ನು ತಮ್ಮ ಕಲಿಕೆಗೆ ಬಳಸುವುದರ ಬದಲು ಇದನ್ನು ಮನೋರಂಜನೆಗಾಗಿಯೇ ಹೆಚ್ಚಾಗಿ ಬಳಸುವುದು ಶೋಚನೀಯ ವಿಷಯವಾಗಿದೆ. ಅದರಲ್ಲೂ 14ರಿಂದ 18 ವರ್ಷದ ಮಕ್ಕಳು ಈ ಮೊಬೈಲ್ನಿಂದ ಮಾನಸಿಕ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಕೊನೆಯದಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಬೈಲ್ ಬಳಕೆ ಹೆಚ್ಚಿದಾಗ ಮನೆಯಲ್ಲಿ ವಿದ್ಯಾರ್ಥಿಗಳು ಮಾನವೀಯತೆಯನ್ನು ಮರೆಯುತ್ತಿದ್ದಾರೆ. ಈ ಮೊಬೈಲ್ ಎನ್ನುವುದು ಅದ್ಭುತ ಸೇವಕ, ಆದರೆ ಕೆಟ್ಟ ಯಜಮಾನ. ಈ ಮೊಬೈಲ್ ನಮಗೆ ಉಪಾಯಕಾರಿಯೋ ಅಥವಾ ಅಪಾಯಕಾರಿ ಎಂಬುದನ್ನು ನಿರ್ಧರಿಸುವುದು ನಮ್ಮ ಕೈಯಲ್ಲೇ ಇದೆ. ಈ ಮೊಬೈಲ್ ನಮ್ಮ ಯಜಮಾನ ಆದರೆ ಇದು ನಮಗೆ ಅಪಾಯಕಾರಿ, ಆದರೆ ಈ ಮೊಬೈಲ್ ಯಜಮಾನ ನಾವಾಗಿದ್ದರೆ ಇದು ನಮಗೆ ಉಪಾಯಕಾರಿ ಹಾಗೂ ನಮಗೆ ಇದರಿಂದ ಹೆಚ್ಚು ಪ್ರಯೋಜನಗಳಾಗುತ್ತವೆ. ಆದ್ದರಿಂದ ಈ ಮೊಬೈಲನ್ನು ನಾವು ನಮ್ಮ ಒಳ್ಳೆಯ ಕೆಲಸಗಳಿಗೆ ಬಳಸೋಣ ಹಾಗೂ ಇದರಿಂದ ನಮ್ಮ ಸಮಾಜದಲ್ಲಿ ನಮ್ಮ ಏಳಿಗೆಗಾಗಿಯೇ ಈ ಮೊಬೈಲನ್ನು ಬಳಸೋಣವೆನ್ನುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಾನ್ವಿ, ಹೇಳಿ ಸರ್. ಇಷ್ಟು ದಿನದ ಕಾಂಪಿಟೇಷನ್ಗೂ ಇವತ್ತು ಮಾತನಾಡಿದ್ದಕ್ಕೂ ಏನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ? ಇಷ್ಟು ದಿನದಲ್ಲಿ ನಾನು ಪ್ರಿಪೇರ್ ಆಗಿದ್ದೆ, ಸೊ ಈಗ ಸಹ ನರ್ವಸ್ನೆಸ್ ಆಗಲಿಲ್ಲ. ಆದರೆ ಆಗ ನನಗೆ ನರ್ವಸ್ನೆಸ್ ಸ್ವಲ್ಪ ಸಹ ಆಗ್ತಿರಲಿಲ್ಲ. ಈಗ 1-2%. ಮತ್ತು ನಾನು ಫಸ್ಟ್ ಟೈಮ್ ಪಿಕ್ ಆ್ಯಂಡ್ ಸ್ಪೀಚ್ ಮಾಡ್ತಿರೋದು, ಸೊ ಇದು ನನಗೆ ಹೊಸ ಅನುಭವ. ಈ ಅಭಿವ್ಯಕ್ತಕ್ಕೆ ಬರುವ ಮುಂಚೆ ಸಹ ನಾನು ಭಾಷಣಗಳನ್ನು ಪ್ರಿಪೇರ್ ಮಾಡಿ ನನ್ನ ಶಾಲೆಯಲ್ಲೆಲ್ಲ ಹೇಳಿದ್ದೇನೆ. ಇದೊಂದು ಹೊಸ ಅನುಭವ ನನಗೆ. ಓಕೆ, ಹಾಗಾದರೆ ತೀರ್ಪುಗಾರರಿಗೆ ನಿಮ್ಮ ಮಾತು ಎಷ್ಟು ಇಷ್ಟ ಆಯಿತು ಅಂತ ಕೇಳುವಂಥ ಸಮಯ. ಮೊದಲನೇದಾಗಿ ವೀಣಾ ಮೇಡಮ್, ಹೇಗನ್ನಿಸ್ತು? ನಮಸ್ಕಾರ ಸಾನ್ವಿ. ನಮಸ್ತೆ ಮ್ಯಾಮ್. ನೀವೆಷ್ಟು ಗಂಟೆ ಮೊಬೈಲ್ ನೋಡ್ತೀರಿ ದಿನಕ್ಕೆ? ನಾನು ಮನೆಯಲ್ಲಿ ಮೊಬೈಲ್ ಒಬ್ಬಳೇ ಇದ್ದಾಗ, ಅಂದರೆ ಟೈಮ್ ಹೋಗ್ತಿಲ್ಲ ಅಂತ ಹೇಳಿದಾಗ ಮೊಬೈಲ್ ಬಳಸ್ತೀನಿ. ಇಲ್ಲಾಂದರೆ ನಾನು ಹೆಚ್ಚಾಗಿ ಆಟ ಆಡೋದು ಇಲ್ಲ ನ್ಯೂಸ್ ಪೇಪರ್ ಓದೋದು, ಹೀಗೆ ಬೇರೆ ಕೆಲಸದಲ್ಲೇ. ಇಂತಿಷ್ಟೇ ಟೈಮ್ ಅಂತ ಮೊಬೈಲಿಗೆ ಇಡಲಿಲ್ಲ ನೀವು? ಡೈಲಿ ನಾನು ಯೂಸ್ ಮಾಡೋದಿಲ್ಲ, ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗ್ತದೆ. ಆದರೆ ನಾನು ಟೈಮನ್ನು ನೋಡ್ಕೊಳ್ತೇನೆ, ಅಂದರೆ ನಾಟ್ ಮೋರ್ ದೆನ್ 20 minutes or 15 minutes ಅಂತ ಹೇಳಿ. ವೆರಿ ಗುಡ್. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಆದರೆ ನಮ್ಮ ದೇಶ ಇನ್ನು ಮುಂದೆ ಹೋಗ್ಬೋದು, ಇನ್ನೂ ಅಭಿವೃದ್ಧಿ ಹತ್ತಕ್ಕೆ ಹೋಗ್ಬೋದು ಅಂತ ಹೇಳ್ಬೋದಲ್ವಾ? ವಿಷಯವನ್ನು ಚೆನ್ನಾಗಿ ಅಭಿವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅಭಿವ್ಯಕ್ತಿ ಚೆನ್ನಾಗಿತ್ತು. ಮೆರಿಟ್ಸ್ ಡಿಮೆರಿಟ್ಸ್ ಸಹ ಹೇಳಿದ್ರಿ. ಹೌದು. ಮೊಬೈಲ್ ಫೋನ್ ನೋಡೋದ್ರಿಂದ ಏನು ಸಮಸ್ಯೆ ಆಗುತ್ತಂತ ಹೇಳಿದರೆ, ನಾವು ಬರೀ ಕಣ್ಣಿಗೆ ಮನಸ್ಸಿಗೆ ಮಾತ್ರ ಕೆಲಸ ಕೊಡ್ತಾ ಇರ್ತೇವೆ, ಉಳಿದ ದೇಹದ ಎಲ್ಲ ಭಾಗಗಳು ಸೈಲೆಂಟ್ ಆಗಿರ್ತವೆ. ದೈಹಿಕ ಚಟುವಟಿಕೆ ಇಲ್ಲ, ಬೇರೆ ಬಾಡಿ ಪಾರ್ಟ್ಸ್ಗಳು ನಾವು ಯಾವುದನ್ನು ಯೂಸ್ ಮಾಡೋದಿಲ್ಲ. ಕಬ್ಬಿಣ ತುಂಬ ಟೈಮ್ ಯೂಸ್ ಮಾಡದೇ ಇದ್ರೆ ಏನಾಗುತ್ತೆ? ತುಕ್ಕು ಹಿಡಿಯುತ್ತೆ ಅಲ್ವಾ, ರಸ್ಟ್ ಹಿಡಿಯುತ್ತೆ. ಹಾಗೇನೆ ಉಳಿದ ಬಾಡಿ ಪಾರ್ಟ್ಸ್ಗಳೆಲ್ಲವೂ ಕ್ರಮೇಣ ಏನಾಗಲಿಕ್ಕೆ ಸವಿಲಿಕ್ಕೆ ಶುರುವಾಗುತ್ತೆ. ಹಾಗೆಯೇ ನಮ್ಮ ಮೇಲೆ ನಮ್ಮ ನಿಯಂತ್ರಣ ಇರುವುದಿಲ್ಲ ಅಂತ ನೀವು ಹೇಳಿದ್ರಿ, ಅದು ಸತ್ಯ ಅಲ್ವಾ? ನಾವು ಏನು ಮಾಡಬೇಕು, ನಾವು ಒಳ್ಳೆಯ ವ್ಯಕ್ತಿ ನಿಜವಾಗಿ ಇದ್ದರೂ ಸಹ ತುಂಬ ಮೊಬೈಲಿಗೆ ಅಡಿಕ್ಟ್ ಆದಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಹೌದು. ಇನ್ನೊಂದೇನಂತ ಹೇಳಿದರೆ, ನಾವು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದು. ಕೆಲವು ಸರಿ ಪೇರೆಂಟ್ಸು ಸಹ ಆಗಿರ್ತಾರೆ. ಆದರೆ ಪೇರೆಂಟ್ಸು ಕಡಿಮೆ ಮಾಡಿದರೆ ವಿದ್ಯಾರ್ಥಿಗಳು ಸಹ ಕಡಿಮೆ ಮಾಡ್ಬೋದು ಕೆಲವು ಪರಿಸ್ಥಿತಿಗಳಲ್ಲಿ. ಹೌದು, ಎಲ್ಲ ಸಮಯದಲ್ಲಿಯೂ ಅಲ್ಲ. ಚೆನ್ನಾಗಿ ಮಾತಾಡಿದ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು. ಮುಂದಕ್ಕೆ ಮಹಾಗುರುಗಳಾಗಿರುವಂತಹ ಅಲ್ವಿಂತಾಂತಿ ಸರ್, ಸಾನ್ವಿ ಅವರ ಮಾತುಗಳಿಗೆ ತಾವೇನು ಹೇಳ್ತೀರಿ? ಸಾನ್ವಿ, ಹೇಳಿ ಸರ್. ರೀಲ್ಸ್ ಎಲ್ಲ ನೋಡ್ತೀರಾ ನೀವು? ಇಲ್ಲ.
ರಿಯಲ್ ಆಗಿ ಹೇಳ್ತಿದ್ದೀರಾ? ರಿಯಲ್ ಆಗಿ ನಾನು ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯಾವ್ದು ಸಹ ಯೂಸ್ ಮಾಡೋದಿಲ್ಲ. ಇನ್ಸ್ಟಾದಲ್ಲಿ ಇಲ್ಲ? ಇಲ್ಲ, ಯಾವ್ದು ಸಹ ಇಲ್ಲ, ವಾಟ್ಸಪ್ ಮಾತ್ರ. ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಹೌದಿದ್ದಾರೆ. ಅವ್ರು ಹೇಳುದಿಲ್ವಾ ಹಾಕು ಕಣೆ ಅದು ಆ್ಯಪ್ ಡೌನ್ಲೋಡ್ ಮಾಡು ಅದೆಲ್ಲ ಹೇಳುದಿಲ್ವಾ? ಅವ್ರು ಹೇಳುದಿಲ್ಲ, ಅವ್ರು ಡಿಸ್ಕಸ್ ಮಾಡ್ತಿರ್ತಾರೆ, ಆದರೆ ನಾನು ಅನ್ಇಂಟ್ರೆಸ್ಟೆಡ್ ಆಗಿ ಅಲ್ಲಿಂದ ಈಚೆ ಬರ್ತೇನೆ. ಹೌದಾ? ಹಾಂ. ಭಯಂಕರ ಮಾರೆ, ನಿಮ್ಗೆ ಒಳ್ಳೆ ಫ್ಯೂಚರ್ ಉಂಟು. ಥ್ಯಾಂಕ್ ಯು ಸರ್. ಇದು ಒಳ್ಳೆ ಭಾಷಣ ಮಾಡಿದೆ ನೀನು. ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಹೌದು. ಏನದು? 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಬೇಕಂತ ಅಂದ್ಕೊಂಡಿತ್ತು, ಅದಿನ್ನೂ ತರಲಿಲ್ಲ ಜಾರಿಗೆ. ಅದನ್ನು ಯಾಕೆ ಭಾಷಣದಲ್ಲಿ ಹೇಳಿಲ್ಲ? ಅದನ್ನೊಂದು ಹೇಳಿದ್ರುಂಟಲ್ಲ, ತುಂಬ ಕನೆಕ್ಟ್ ಆಗ್ತಿತ್ತು. ಈ ಹುಡುಗಿ ನಿಜವಾಗಿಯೂ ಕೂಡ ಇದಕ್ಕೆ ಪರವಾಗಿದ್ದಾಳೆ ಅಂತೇಳಿ. ಹೌದು. ಓಕೆ, ತಮ್ಮ ಮೊಬೈಲ್ ನೋಡ್ತಾನಲ್ಲ? ಹಾಂ, ನಾವಿಬ್ರು ಒಟ್ಟಿಗೆ ಕೂತ್ಕೊಂಡೆ ನೋಡು. ಅವನು ಸ್ವಲ್ಪ ಜಾಸ್ತಿ ನೋಡ್ತಾನೆ ಹಾಂ ಅಲ್ವಾ? ಹೌದು. ಓಕೆ. ಸೊ ನಿನ್ನ ಮೊಬೈಲ್ ನಂಬರ್ ಎಷ್ಟು? ನನ್ನದಲ್ಲ, ಅಮ್ಮ ಅಪ್ಪಂದು ಮೊಬೈಲ್ ನಂಬರ್. ಓಕೆ, ಅದರಲ್ಲಿ ಕೂಡ ನೀನು ಸಿಕ್ಕಿ ಬೀಳುವುದಿಲ್ಲ. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸರ್. ಪ್ರಶ್ನೆಗಳಿಗೆ ಉತ್ತರ ಕೂಡ ಕರೆಕ್ಟ್ ಕೊಟ್ಟಿದ್ದೀರಿ ನೀವು. ಮತ್ತು ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್, ವಾಯ್ಸ್ ವೇರಿಯೇಷನ್, ಐ ಕಾಂಟ್ಯಾಕ್ಟ್, ಮೈಕ್ ಹಿಡಿಯುವ ರೀತಿ, ನಿಮ್ಮ ಡ್ರೆಸ್ಸು, ನಿಮ್ಮ ಜಡೆ ಎಲ್ಲ ಸೂಕ್ತವಾಗಿದೆ. ಥ್ಯಾಂಕ್ ಯು ಸರ್. ಅದು ಮುಂದೆ ಹಾಕೋದು ನೀವು ಜಡೆಯನ್ನು? ಒಂದು ಜಡೆ ಇದ್ರೆ ಮುಂದೆ ಹಾಕೋದು, 2 ಜಡೆ ಇದ್ರೆ ಹಿಂದೆ ಹಾಕ್ತೇನೆ. ಓಕೆ, ಹಾಗೆಲ್ಲ ಉಂಟಾ? ಅಂದ್ರೆ ಅದು ಸೆಕೆ ಎಲ್ಲ ಆಗ್ತದೆ. ಸೆಕೆ ಆಗುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ಎ ಸಿ ಇಲ್ವಾ? ಎ ಸಿ ಉಂಟು, ಹೊರಗಡೆ ಇಲ್ಲ. ಇಲ್ಲ. ಓಕೆ, ಆಲ್ ದಿ ಬೆಸ್ಟ್. ನೀವು ಯಾರೊಟ್ಟಿಗೆ ಬಂದಿದ್ದೀರಿ ಸ್ಟುಡಿಯೋಗೆ? ಅಪ್ಪನೊಟ್ಟಿಗೆ ಬಂದದ್ದು. ಓಕೆ, ಅಪ್ಪನಿಗೆ ಇವತ್ತು ಕಾಲೇಜ್ ಇಲ್ಲ? ಇಲ್ಲ, ಸಂಡೇ. ಓಕೆ. ಸೊ ಅಪ್ಪ ಅಮ್ಮ ಇದು ಹೀಗೆ ಉಡುಪಿಗೆ ಹೋಗಬೇಕು ಬರಬೇಕು, ಅವರಿಗೆ ಬ್ಯುಸಿ ಇರ್ತಾರೆ, ಡಿಸ್ಕರೇಜ್ ಏನಾದರೂ ಮಾಡಿದಾರಾ? ಇಲ್ಲ, ಹಾಗೇನು ಹೇಳಲಿಲ್ಲ. ಹೋಗು ಅಂತ ಹೇಳಿದ್ದಾರೆ. ಹಾಂ. ಸೊ ಆಶುಭಾಷಣ ಲೈಫ್ನಲ್ಲಿ ಫಸ್ಟ್ ಮಾಡೋದು ನೀವು? ಹೌದು. ಇಂಥ ಒಂದು ಕಾಂಪಿಟೇಷನ್ ಇರ್ತದ ಶಾಲೆಯಲ್ಲಿ? ಸ್ಕೂಲಲ್ಲಿ ಇಷ್ಟವರೆಗೆ ಇರಲಿಲ್ಲ? ಇಷ್ಟರವರೆಗೆ ಇರಲಿಲ್ಲ. ಅದೇ ಸ್ಕೂಲಿಗೆ ಹೋಗುದು ನೀವು LKG ಇಂದ ಇಲ್ಲಿವರೆಗೆ? 8th ಸ್ಟ್ಯಾಂಡರ್ಡ್ ಇಂದ ನಾನು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗುದು. ಮತ್ತೆ ನಾನು ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ ವರೆಗೆ JCS ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತೆ. ಅಲ್ಲಿ ಕೂಡ ಮಾಡಲಿಲ್ಲ? ಇಲ್ಲ, ಅಲ್ಲಿ ಸಹ ಮಾಡಲಿಲ್ಲ. ಎಕ್ಸ್ಟೆಂಪೋರ್ ಎಂಬುದಿಲ್ಲ ಅಂದ್ರೆ ಇದೆ. ಸ್ಪೀಕ್ ಅಂಡ್ ಸ್ಪೀಚ್ ಹೇಳ್ತೇವಲ್ವಾ, ಅದು ನಮ್ದು ಆಡು ಭಾಷೆ. ಈಗ ಜೆರಾಕ್ಸ್ ಹೇಳ್ತೇವಲ್ಲ, ಅದು ಆಡು ಭಾಷೆ. ಜೆರಾಕ್ಸ್ ಇಸ್ ದ ನೇಮ್ ಆಫ್ ದ ಕಂಪನಿ. ಜೆರಾಕ್ಸ್ ಶೀಟಿಗೆ ನಾವು ಏನು ಹೇಳೋದಂದ್ರೆ ಫೋಟೋ ಕಾಪಿ. ನಾವು ಫೋಟೋ ಕಾಪಿಗೆ ಹೇಳುವುದು ಫೋಟೋಗೆ. ಫೋಟೋ ಉಂಟಲ್ಲ, ನಿಮ್ಮ ಫೋಟೋಗೆ ನಾವು ಏನು ಹೇಳ್ತೇವೆ? ಫೋಟೋ ಕಾಪಿ. ಆ್ಯಕ್ಚುಲಿ ಜೆರಾಕ್ಸ್ ಶೀಟಿಗೆ ಅದು ಫೋಟೋ ಕಾಪಿ ಹೇಳೋದು. ಫೋಟೋ ಕಾಪಿಗೆ ಹೆಸರು ಸ್ನ್ಯಾಪ್. ಹೌದು. ಆಡು ಭಾಷೆಯಲ್ಲಿ ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಉಂಟು. ಆ್ಯಕ್ಚುಲಿ ಇದಕ್ಕೆ ಎಕ್ಸ್ಟೆಂಪರ್ ಅಂತ ಹೇಳ್ತಾರೆ, ಎಕ್ಸ್ಟೆಂಪರ್ ಸ್ಪೀಚ್. ಓಕೆ, ಒಂದು ಹೊಸ ಅನುಭವ ನಿಮಗೆ. ನೀವು ಶಾಲೆಯಲ್ಲಿ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಹೇಳಿ, ಅದು ಸಡನ್ ಟ್ಯಾಲೆಂಟ್ ಗೊತ್ತಾಗುತ್ತೆ. ಹೌದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕೀಪ್ ಸ್ಮೈಲಿಂಗ್. ಧನ್ಯವಾದಗಳು ಸಾನ್ವಿ. ಸೊ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈಗ ಎಲ್ಲರೂ ಕೂಡ ಬರ್ತಾರೆ. ಸೊ ರಿಸಲ್ಟ್ ಅನ್ನ ಕೇಳಲಿಕ್ಕಿದೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಸಂಚಿಕೆ ಎಲ್ಲ ಸ್ಪರ್ಧಾಳುಗಳ ಮಾತುಗಳನ್ನ ಕೇಳಿದ್ವಿ. ಯಾರೆಲ್ಲ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ 4 ಜನ ಸ್ಪರ್ಧಾಳುಗಳನ್ನ ವೇದಿಕೆಗೆ ಸ್ವಾಗತಿಸೋಣ. ಎಸ್, ಇಂದಿನ ಸಂಚಿಕೆಯ 4 ಸ್ಪರ್ಧಿಗಳು ನಮ್ಮ ಜೊತೆ ಇದ್ದಾರೆ. ಏಷಲ್, ರಿತ್ವಿ, ಓಂಕಾರ್, ಸಾನ್ವಿ. ಸೊ ಎಲ್ಲರೂ ಮಾತಾಡಿ ಆಯ್ತು. ಸೊ ಏಷಲ್, ಆಸ್ ಆಫ್ ನೌ ಏನು ಅನಿಸ್ತಾ ಇದೆ? ಗೊತ್ತಿಲ್ಲ. ಹೇಗಾಯ್ತು ನಿಮಗೆ? ಹೇಗಾಯ್ತು ಸ್ಪೀಚ್? ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಬೆಟರ್ ಆಯಿತು. ಅಂದರೆ ಅಷ್ಟು ನರ್ವಸ್ನೆಸ್ ಇರಲಿಲ್ಲ. ಈ ಸರಿ ಕಾನ್ಫಿಡೆಂಟ್ ಆಗಿ ಮಾತಾಡಲಿಕ್ಕೆ ಟ್ರೈ ಮಾಡಿದ್ದೆ ನಾನು. ಸೊ ಸೆಲೆಕ್ಟ್ ಆಗ್ಬೋದು ಅನಿಸ್ತಿದೆ? ಗೊತ್ತಿಲ್ಲ, ಅದು ಆಲ್ವಿನ್ ಸರ್ ಹೇಳ್ತಾರೆ. ಅಲ್ವಿನ್ ಸರ್, ನೀವೇ ಹೇಳ್ಬೇಕಂತ ಏನಂತ? ರಿಸಲ್ಟ್ ಕೇಳುವ ಮೊದಲು ಅವರ ಸ್ಪೀಚ್ನ ಬಗ್ಗೆ ಎಲ್ಲ ಹೇಳಿದ್ದೇವೆ ನಾವು. ಚೆನ್ನಾಗಿ ಭಾಷಣ ಮಾಡಿದ್ದಾರೆ, ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವುದೆಲ್ಲ ಇನ್ಕ್ಲೂಡ್ ಮಾಡ್ಬೋದಿತ್ತು. ನನಗೊಂದು ಹೊಸ ಸಂಗತಿ ಸಿಕ್ಕಿತ್ತು. ಫಾರ್ ರೇಸಿಸಮ್ ಲಿಂಕನ್ ಅವರು ಹೆಸರಾಗಿದ್ದಾರಲ್ಲ, ಹಾಗೆಲ್ಲ. ಸೊ ಹೋಪ್ ಅವರು ಕಾನ್ಫಿಡೆಂಟ್ನಲ್ಲಿದ್ದರೆ, ಕಾನ್ಫಿಡೆನ್ಸ್ ಅವರಲ್ಲಿ ಇದ್ದರೆ ಮುಂದಕ್ಕೆ ಬೀಳ್ಬೋದು. ಎಸ್. ಋತ್ವಿ, ಸೊ ಮಾತಾಡಿದ್ದೀರಿ, ಸೆಲೆಕ್ಟ್ ಆಗ್ಬೋದು ಅನಿಸ್ತಿದ್ಯಾ ಅಥವಾ ಏನು ಅನಿಸ್ತಾ ಇದೆ? ಗೊತ್ತಿಲ್ಲ. ಸೊ ಮನೇಲಿ ಏನು ಹೇಳಿದ್ದಾರೆ ಋತ್ವಿ? ಮನೇಲಿ ಆದಷ್ಟು ಟ್ರೈ ಮಾಡು ಅಂತ ಹೇಳಿದೆ. ಹೋಗಿ ಎದ್ದು ಗುದ್ದಿ ಬಾ ಗೆಳೆಯ ಅಂತ ಹೇಳಿದಾರ? ಹಾಂ, ಓಕೆ. ಯಾರೆಲ್ಲ ಬಂದಿದ್ದಾರೆ ನಿಮ್ಮೊಟ್ಟಿಗೆ? ಅಮ್ಮ. ತಮ್ಮ ಬರಲಿಲ್ವಾ?
ತಂಗಿ ಬರಲಿಲ್ಲ. ಇಲ್ಲ. ಅವರಿಗೆ ಫ್ರೀ ಇವತ್ತು, ಆಚೆಗೆ ಹೋಗಿದ್ದಾಳೆ ನಾಗವಲ್ಲಿ. ಸರಿ, ನೀವು ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮ ಡಿಂಪಲ್ ಒಂದು ಬೀಳ್ತದಲ್ವ ಇಲ್ಲಿ ನೆಗಡುವಾಗ, ಅದು ಇನ್ನೂ ಅಟ್ರಾಕ್ಟಿವ್ ಇದೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಓಂಕಾರ್, ಏನಾದರೂ ಕೇಳಲಿಕ್ಕಿದೆಯಾ? ಇಲ್ಲ. ನಿಮ್ಗೊಂದು ನೀವೊಂದು ಏನಾದರೂ ಅಲ್ವಿಂದ್ ಅಂತಿ ಸರ್ಗೆ ಏನಾದರೂ ಕೇಳುದಂತ ಇಲ್ಲ. ಏನ್ ಕೇಳ್ತೀರಿ? ಕೇಳಲಿಕ್ಕೆ ನಾನೇನು, ಅವನು ಕೇಳಲಿಕ್ಕೆ ನಾನೇನು ಭೂತವ? ಇಲ್ಲ, ಎಂತ ಇಲ್ಲ, ನನಗೆ ಪ್ರಶ್ನೆ ಇರ್ತದೆ ಸರ್ ಹೋದ್ಮೇಲೆ. ಮತ್ತೆ ಹೋದ್ಮೇಲೆ ಪ್ರಶ್ನೆ ಇರುತ್ತೆ. ಎಂತ ಇರುವುದಿಲ್ಲ. ಇರೋದಿಲ್ವಾ? ಓಕೆ. ಸೊ ಹೇಗಾಯ್ತು ಸ್ಪೀಚ್ ಕೇಳಿ? ಗೊತ್ತಿಲ್ಲ. ಅಲ್ಲ, ನನ್ನ ಹತ್ರ ಅಲ್ಲ, ಅವ್ರ ಹತ್ರ. ಅವ್ರ ಹತ್ರ ಗೊತ್ತಿಲ್ಲ. ಅಯ್ಯೋ, ಅಲ್ವಿಂದ್ ಅಂತಿ ಸರ್, ನನ್ನ ಸ್ಪೀಚ್ ಹೇಗಾಯ್ತು, ನಾನು ಸೆಲೆಕ್ಟ್ ಆಗ್ಬೋದಾ, ಹೇಗೆ ಕೇಳಿ? ನಾ ಸೆಲೆಕ್ಟ್ ಆಗ್ಬೋದಾ ಸರ್? ಯಾವುದರಲ್ಲಿ? ಆ ಭಾಷಣದಲ್ಲಿ. ನಾನು ಕ್ರಿಕೆಟ್ನಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ನೋಡಿದ್ದೆ, ನೀವು ಭಾಷಣದಲ್ಲಿ ಹೇಳಿದೆ. ಅಲ್ಲ, ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ಅಂಡರ್ 19ನಲ್ಲಿ ಅಲ್ಲ, ನೀವು ಭಾಷಣದಲ್ಲ ಕೋಚ್. ಕೋಚ್ ಕ್ರಿಕೆಟ್ ಬರೋದಿಲ್ವ ನನಗೆ? ಗೊತ್ತಿಲ್ಲ, ಅದು ನೀವು ಆಡಿ ತೋರಿಸಿದ್ರೆ ಗೊತ್ತಾಗ್ತದೆ. ಈಗ ಆಡಿ ತೋರಿಸ್ಬೇಕಾ ನಿನಗೆ? ನೀವು ಪ್ರಾಕ್ಟಿಕಲ್ ಮಾಡಿದವ ನಂಬುದೇ ಇಲ್ಲ. ಹೌದಾ ಸರ್? ಇವ ಡೌಟಿಂಗ್ ಥಾಮಸ್ ಮಾರೆ, ಎಲ್ಲ ಡೌಟ್ ನಿನಗೆ? ಹೌದು. ಉಷಾ ಟೀಚರ್ ನಂಬರ್ ಉಂಟು, ಕಾಲ್ ಮಾಡಿ ಹೇಳ್ತೇನೆ. ಆಯ್ತು ಸರ್, ಹೇಳಿ. ಹಾಗೆ ಹೇಳಿದ್ರೆ ಇಲ್ಲ, ನಂಬರ್ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಈಗ ಆಯ್ತು ಅಂತ ಹೇಳ್ತೀನಿ. ಅಲ್ಲ, ನಂಬರ್ ಇಲ್ಲ, ಹೇಗೆ ಕಾಲ್ ಮಾಡುದು? ಈಗ ಅಮ್ಮ ಏನು ಹೇಳಿದ್ದಾರೆ? ಅಮ್ಮ ಹೇಳಿದ್ದಾರೆ, ಹೋಗ್ಲಿ ಬಿಡು, ಆಗುದಿಲ್ಲ. ನಾ ಹೇಳಿದೆ, ಇಲ್ಲ ನಾನು ಅಷ್ಟು ಒಳ್ಳೆ ಹೇಳಲಿಲ್ಲ ಅಂತ ಹೇಳಿದೆ. ಈಗ ಉಷಾ ಟೀಚರ್ಗೆ ಏನು ಹೇಳ್ತಿ? ಉಷಾ ಟೀಚರ್ಗೆ ಎಂತ ಹೇಳುದು ಅಂತ ಗೊತ್ತಿಲ್ಲ. ಹೋಗಿ ಹೇಳುದು, ಟೀಚರ್ ಸೆಲೆಕ್ಟ್ ಆಗ್ಲಿಲ್ಲ, ಇನ್ನು ಬರುವ ವರ್ಷ ನೋಡ್ತೆ ಅಂತ ಹೇಳ್ತೆ. ಅವ್ರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಸರ್. ಆಯ್ತಲ್ಲ, ರಿಸಲ್ಟ್ ಮುಗೀತು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್. ಅಲ್ಲ, ನಾನು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಹೇಳಿತ್ತು. ಸೆಲೆಕ್ಟ್ ಆದ್ರೆ ಬೇರೆನೆ. ಸೆಲೆಕ್ಟ್ ಆದ್ರೆ ಏನು ಅದು ಹೇಳು? ಸೆಲೆಕ್ಟ್ ಆದ್ರೆ ಎಲ್ಲ ಊರಿಡಿ ಬ್ಯಾನರ್ ಅಲ್ಲ ಹಚ್ತಾ ಬರುದು. ಎಂತ ಸೆಲೆಕ್ಟ್ ಆದೆ ಅಂತ. ಎಂತ ಹಚ್ಚುತ್ತಾ ಬರ್ತೀರಿ? ನಾನು ಸೆಲೆಕ್ಟ್ ಆದೆ ಅಂತ ಎಲ್ಲರ ಕಿವಿಗೆ ಹಚ್ಚುತ್ತಾ ಬರ್ತೀರಾ? ಅವರೊಬ್ರು ಅಲ್ಲಿ ಅಣ್ಣ ಇದ್ದಾರೆ, ಅವರು ಯಾವಾಗ್ಲೂ ಕೇಳ್ತಿರ್ತಾರೆ ಸೆಲೆಕ್ಟ್ ಅಂತ. ನಂಗೆ ಮಂಡೆ ವೆಚ್ಚಾಗ್ತದೆ, ಅದಕ್ಕೆ ಅವರಿಗೊಂದು ಬೇಗ ಒಂದು ಹೇಳಿ ಬಿಡೋಣ ಅಂತ. ಅವರು ನಿಮ್ಮ ಊರಿನ ರೇಡಿಯೋ ಅಲ್ಲ, ಅಂದ್ರೆ ಅವರಿಗೆ ಎಂತ ನನ್ನದೊಂದು ಅದು ಫಸ್ಟ್ ಇದು ಆಡಿಷನ್ ಭಾಷಣ ನೋಡಿದ್ರು, ಮತ್ತೆ ಅಲ್ಲಿಂದ ಫುಲ್ ಫ್ಯಾನಾ? ಹೌದು. ಆಟೋಗ್ರಾಫ್ ಎಲ್ಲ ತೆಗೆದುಂಟಿದ್ದಾರ? ಇಲ್ಲ, ಅದೆಲ್ಲ ತಗೊಳ್ಳಿಲ್ಲ, ಅವ್ರು ನನಗಿಂತ ದೊಡ್ಡವರಲ್ಲ. ದೊಡ್ಡವರು ಆಟೋಗ್ರಾಫ್ ತಗೊಳ್ಳಿಕ್ಕಿಲ್ವಾ? ಇಲ್ಲ, ದೊಡ್ಡವರು ಚಿಕ್ಕವರದ್ದು ಯಾವಾಗ್ಲೂ ತಗೊಳ್ಳಿಕ್ಕಿಲ್ಲ ಆಟೋಗ್ರಾಫ್. ಎಂತ ಹೇಳುದು? ಅದು ಆಶೀರ್ವಾದ ಮಾತ್ರ ತಗೊಳ್ಳಿಕ್ಕೆ. ಹೌದು, ಆಶೀರ್ವಾದ ಮಾತ್ರ. ಇದು ಆಟೋಗ್ರಾಫ್ ಹೇಳಿದ್ ಸರ್. ಆಟೋಗ್ರಾಫ್ ಎಂತ ಅದೆಲ್ಲ ತಗೊಳ್ಳಿಕ್ಕಿಲ್ಲ, ಅದು ದೊಡ್ಡವರು ಚಿಕ್ಕವರು ಸರಿ ಆಗುದಿಲ್ಲ. ನಿಮ್ಮ ಕಡೆ ಹಾಗೆ. ಈಗ ಅವರು ಕಾಯ್ತಾ ಇರ್ತಾರೆ. ಹೌದು. ಅವರಿಗೆ ಒಂದು ಹೇಳಿದ್ರೆ ಫಸ್ಟ್ ಅವರಕ್ಕಿಂತ ಇಲ್ಲಿ ಒಂದು ಅಮ್ಮ ಕಾಯ್ತಿದ್ದಾರೆ. ಒಂದು ಅಮ್ಮ? ನಮ್ಗೆಲ್ಲ 4-5 ಅಮ್ಮ ಇದ್ದಾರೆ. ಇಲ್ಲ, ಅದೇ ನಾನು ಒಂದೇ ಅಮ್ಮ ಹೇಳಿ. ಅವರು ಕಾಯ್ತಾ ಇದ್ದಾರಾ? ಹೌದು. ಅಮ್ಮನ ಹೆಸರು ಎಂತದು? ಅಮ್ಮನ ಹೆಸರು ಶಕುಂತಲಾ. ಈಗ ದುಷ್ಯಂತನಿಗೆ ಕಾಯ್ತಾ ಇದ್ದಾರೆ. ಯಾರ್? ನಾನ್ ದುಷ್ಯಂತ ಅಲ್ಲ ಸರ್, ಓಂಕಾರ್. ಅಲ್ಲ, ಅವರ ಗಂಡ ಯಾರ್? ಶಕುಂತಲನ ಪತಿ. ಅಪ್ಪ. ಅಪ್ಪನ ಹೆಸರು ಅನಂತ ಸರ್. ದೊಡ್ಡವರೆಲ್ಲ ಹೆಸರು ಹೇಳಲಿಕ್ಕಿಲ್ಲ. ಅಲ್ಲ, ನನ್ನ ಅಪ್ಪನ ಹೆಸರು ನಾನು ಹೇಳಿದೆ. ಅದೇ, ದೊಡ್ಡವರೆಲ್ಲ ಹೆಸರು ಹೇಳಲಿಕ್ಕಿಲ್ಲ. ಅಲ್ಲ, ಅಂದ್ರೆ ಈಗ ನೀವು ಕೇಳಿದ್ರೆ ನಾನೆಂತ ಹೇಳುದು? ಮತ್ತೆ ಯಾವುದು? ಅಪ್ಪನ ಹೆಸರು ಎಂತ ಅಂತ. ಅಪ್ಪನ ಹೆಸರು ಹೇಳಿದ್ರೆ ಅಪ್ಪ ಹೇಳುದು. ಅಂದ್ರೆ ನೀವು ಹೆಸರು ಕೇಳಿದ್ರೆ ಎಂತ ಹೇಳುದು? ಹೆಸರು ಕೇಳಿದ್ರೆ ಅದೇ ಹೇಳುದು. ಅಪ್ಪನ ಹೆಸರು ಎಂತದು? ಅನಂತ್. ಆಯ್ತು, ಮುಗೀತು. ಅದ್ಯಾವ ತರ ಸರ್? ನಾನು ಈಗ ಹೇಳಿದ್ದು, ನೀವು ದೊಡ್ಡವರದ್ದು ಹೆಸರು ಹೇಳಲಿಕ್ಕಿಲ್ಲ ಅಂತ ಹೇಳಿದ್ರಿ. ಅದು ನೀನು ಅನಂತ್ನಾಗ್ ಹೇಳಿದ್ಯಲ್ಲ. ಅನಂತ್ನಾಗ್ ಹೇಳಿದಲ್ಲ ಸರ್, ಮತ್ತೆ ಅನಂತ್ ಹೇಳಿದ್ದು. ಅನಂತ್ ಹೇಳಿದ್. ಅನ್ನ ಅಂತ ಅಂದ್ರೆ ಎಂದದು? ಅಲ್ಲ, ಅನಂತ್ ಅಂತ ಹೇಳಿದ್ದು ಅಪ್ಪನ ಹೆಸರು. ಆಯ್ತು, ನೋಡುವ. ಎಸ್, ಏನೇ ಆಗ್ಲಿ. ಓಕೆ, ನೋಡ್ಬೋದು. ಏನ್ ನೋಡುದು? ಅವ್ರು ಸೆಲೆಕ್ಟ್ ಮಾಡಿದ್ರಿ. ಓಕೆ, ಸೆಲೆಕ್ಟ್ ಮಾಡಿದ್ರೆ ನೋಡುವ. ಮೈಕ್ ಪಕ್ಕದವಳಿಗೆ ಕೊಡು ನೀನು. ಆಯ್ತಾಯ್ತು, ಅವಳನ್ನು ನೋಡಿ ಕೊಡ. ಓಕೆ, ಸಾನ್ವಿ ಹೇಳಿ. ಅಲ್ವಿಂದ್ ಅಂತಿ ಸರ್ ಹತ್ರ ಏನ್ ಕೇಳಲಿಕ್ಕಿದೆ? ನಾನೆಂತ ಕೇಳಿ? ಏನು ಕೇಳುದಿಲ್ಲ. ಓಕೆ, ಹೇಗನಿಸ್ತು ನಿಮ್ಮ ಮಾತು ನಿಮ್ಗೆ? ಲಾಸ್ಟ್ ಟೈಮ್ ಅಷ್ಟು ಒಳ್ಳೇದಾಗ್ಲಿಲ್ಲ, ಆದ್ರೆ ನನ್ನ ಬೆಸ್ಟ್ ಕೊಟ್ಟಿದ್ದೇನೆ ನಾನು. ಸೆಲೆಕ್ಟ್ ಆಗ್ಬೋದು ಅನಿಸಿದ್ಯಾ? ಗೊತ್ತಿಲ್ಲ. ಓಕೆ, ಅವ್ರೇನ್ ತೀರ್ಪು ಕೊಡ್ತಾರೆ ಅದಕ್ಕೆ ರೆಡಿ ಇದ್ದೀರಿ? ಹೌದು. ಓಕೆ ಸರ್, ಓವರ್ ಆಲ್ ಅವರ ಮಾತುಕತೆ ಹೇಗಿತ್ತು ಸರ್? ಇಷ್ಟವರೆಗೆ ಜಡ್ಜಸ್ಗಳು ಯಾರೆಲ್ಲ ಇದ್ರು?
ನೀವಿದ್ರಿ ಹ್ಮ್. ಶ್ರೇಯಸ್ ಕೋಟ್ಯಾನ್ ಸರ್, ಹ್ಮ್. ಲಾಸ್ಟ್ ಟೈಮ್ ಆರತಿ ಮ್ಯಾಮ್ ಅಂತ ಒಬ್ಬರಿದ್ರು. ಹ್ಮ್. ಮತ್ತು ನನಗೆ ಫಸ್ಟ್ ರೌಂಡಲ್ಲಿ ಅವರೊಬ್ಬರು ಸರ್ ಇದ್ದರು. ಒಬ್ರು ಸರ್, ಒಬ್ರು ಮೇಡಮ್. ಮತ್ತು ಲಾಸ್ಟ್ ಟೈಮ್ ಒಬ್ಬರು ಸೈನ್ಸ್ ಇದು ಟೀಚರ್ ಇದ್ರು ಅಂತ ಹೇಳಿರಿ ನೀವು, ಆದರೆ ಅವರ ಹೆಸರು ನನಗೆ ಗೊತ್ತಿಲ್ಲ. ಸೈನ್ಸ್ ಟೀಚರ್ ಬಂದಿದ್ರಾ? ಸೈನ್ಸ್ ಇದು ಸ್ಟೂಡೆಂಟ್ ಅಂತ ಹೇಳಿದ್ರು. PhD ಮಾಡುವವರು, ಕೊಂಕಣಿ ಸಾಹಿತಿ ಅಲ್ವಾ? ಹಾಂ ಹೌದು. ಅಲ್ವಾ? ಓಕೆ ಓಕೆ. ಎಟ್ಲೀಸ್ಟ್ ಅವರ ಒಂದು ರೂಪುರೇಷೆ ಆದರೂ ಕೂಡ ಹೇಳಿದ್ರಿ ನೀವು. ಹಾಂ, ಸೊ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್. ಎಸ್. ವೀಣಾ ಮೇಡಮ್, 4 ಜನರ ಮಾತನ್ನ ಕೇಳಿದ್ರಿ. ಈ ಕ್ಷಣದಲ್ಲಿ ಏನು ಅನ್ನಿಸ್ತಾ ಇದೆ? 4 ಜನರು ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ, ಎಲ್ಲದಕ್ಕೂ ರೆಡಿ ಇದ್ದಾರೆ ಮತ್ತೆ ಎಸ್ ಅಲ್ವಾ? ನಮಗೆ ಇಟ್ಕೊಂಡ್ರು ಪರವಾಗಿಲ್ಲ, ಹೋಗಿದ್ರು ಪರವಾಗಿಲ್ಲ ಅಂತೇಳಿ ಇದ್ದಾರೆ. ಆದರೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಹೋಪ್ ಫಾರ್ ದ ಬೆಸ್ಟ್. ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್. ಅಲ್ವಿನ್ ಸರ್, ಇದೀಗ ರಿಸಲ್ಟ್ಸ್ ಟೈಮ್. ರಿಸಲ್ಟ್ಸ್ ನೋಡಿ, ಈಗ ಫಾಸ್ಟ್ ಫೇಲ್ ಅಂತ ಇಲ್ಲ. ನಮ್ಮ ಕಾಲದಲ್ಲೆಲ್ಲ ಇತ್ತು. ತೇಜಸ್ನ ಕಾಲದಲ್ಲಿ ಇತ್ತು ಸರ್. ಏಪ್ರಿಲ್ 10ಕ್ಕೆ 10ನೇ ಶಾಲೆಗೆ ಹೋಗ್ಬೇಕು. ಏಪ್ರಿಲ್ 10ನೇ ತಾರೀಕು ಅಲ್ಲ? ಹೌದು, ಪಾಸ್ ಫೇಲ್. ಈಗಿನ ಮಕ್ಕಳಿಗೆ ಹೇಳಿ ಅಂತ, ಇವರು ಎಲ್ಲಿ ಹೋಗುದು? ರಿಸಲ್ಟ್ಸ್ ಅಂದ್ರೆ ಪಾಸ್ ಅಂತ ನೆಕ್ಸ್ಟ್ ಕ್ಲಾಸಿನ ಬುಕ್ ತರಲಿಕ್ಕೆ ಹೋಗುದು. ಹೌದು. ಸರಿ, ವಿದೌಟ್ ವೇಸ್ಟಿಂಗ್ ದ ಟೈಮ್, ಸಾನ್ವಿ ಹೇಳಿ ಸರ್. ಏನು ಹೇಳುದು? ನೀವೆಂತ ಹೇಳಲಿಕ್ಕಿದ್ರೆ ಅದನ್ನೇ. ನೀನು ಚಂದ ಕಾಣ್ತಿ. ಓಕೆ ಸರ್. ಮತ್ತೆ ನನಗೆ ಒಮ್ಮೆ ಅಮ್ಮಮ್ಮನನ್ನು ನೋಡಬೇಕು. ಹೇಳ್ತೇನೆ ಸರ್, ಆದರೆ ಮೀಟ್ ಮಾಡುವ. ಓಕೆ, ಅದಕ್ಕೆ ಮೊದಲು ನಾವು ಇನ್ನೊಮ್ಮೆ ಮೀಟ್ ಆಗಬೇಕು ಸರ್. ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ರೆ ಖುಷಿ ಆಗ್ತದೆ. ಇನ್ನೊಮ್ಮೆ ನಾವು ಮೀಟ್ ಆಗಬೇಕು. ಇನ್ನೊಮ್ಮೆ ನಾವು ಮೀಟ್ ಆಗಬೇಕಂತ ಹೇಳಿದರೆ ನೀವು ಮತ್ತೆ ಇಲ್ಲಿ ಬರಬೇಕು. ಓಕೆ ಸರ್. ಮತ್ತೆ ನೀವು ಇಲ್ಲಿ ಬರಬೇಕಂತ ಹೇಳಿದರೆ ನೀವು ಸಿಲೆಕ್ಟ್ ಆಗಿದ್ದೀರಿ ಅಂತೇಳಿ ಇಂಡೈರೆಕ್ಟ್ಲಿ ಆಗಿ ಹೇಳಿದ್ದು ನಾನು. ಹೌದು, ಅಷ್ಟೇ ಎಕ್ಸ್ಪ್ರೆಷನ್. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಯಾ, ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾ, ಓಂಕಾರ್, ನೀನು ಎಲ್ಲ ಪ್ರಿಪೇರ್ ಆಗಿದ್ದಿ. ಹೌದು. ಏನೆಲ್ಲ ಹೇಳಬೇಕು, ಸಿಲೆಕ್ಟ್ ಆಗದಿದ್ದರೆ ಅದನ್ನೆಲ್ಲ ಮಾಡಿದ್ದಿ. ಸಿಲೆಕ್ಟ್ ಆದರೆ ಮಜಾನೇ ಬೇರೆ. ಅಲ್ಲಿ ಹೋಗಿ ಒಂದು ಜನರ ಕಿವಿಗೆ ಹಚ್ಚಲಿಕ್ಕೆ ಉಂಟು ನಮಗೆ. ಹೌದು. ಓಕೆ, ಅವರ ಕಿವಿಗೆ ಇಷ್ಟು ಹಚ್ಚು ನೀನು ಹೋಗಿ. ಏನಂತ ಹೇಳಿದರೆ, ನನ್ನನ್ನು ಸದ್ಯಕ್ಕೆ ವೆಯ್ಟಿಂಗ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳು, ಆಯಿತಾ? ಆಯ್ತು. ಇವರನ್ನು ವೆಯ್ಟಿಂಗ್. ಸೊ ನೀನು ಸ್ವಲ್ಪ ರಿಫ್ರೆಶ್ ಆಗಿ ಬರಬೇಕು. ಆಯ್ತು. ಮೊಬೈಲ್ನಲ್ಲಿ ಒಂದು ರಿಫ್ರೆಶ್ ಬಟನ್ ಉಂಟಲ್ಲ? ಹೌದೌದು. ಹಾಗೆ ನೀನು ಕೊಟ್ಟರೆ ಫ್ರೆಶ್ ಆಗಿ ಬರ್ತಿ. ಮತ್ತೆ ಇನ್ನೊಮ್ಮೆ ಒಂದು ಗೀಟ್ ಹಾಕ್ಲಿಕ್ಕೆ ಉಂಟಾ? ಇಲ್ಲ. ಕನ್ನಡ ಕಾಪಿ ಆಯ್ತು, ಹಿಂದಿ ಕಾಪಿ ಬರೀಲಿಕ್ಕೆ ಉಂಟಾ? ಇಲ್ಲ. ಈ ಸರಿ ಇಲ್ವಾ? ಇಲ್ಲ, ಇನ್ನು ಬರ್ಲಿಕ್ಕಿಲ್ಲ. ಮತ್ತೆ ನೀನು ಹೇಳಿ ಮದುವೆ ಫಂಕ್ಷನ್ ಬಂದ್ರೆ ಮಾತ್ರ. ಹೌದಾ? ಹೌದು. ಮದುವೆ ಒಂದು ಬಿಡಬೇಡ. ಆಯ್ತು. ಆಯ್ತಾ? ಆಯ್ತು. ಮದುವೆಗೆ ಹೋಗುವಾಗ ಗೀಟ್ ಹಾಕೋದು ಕೂಡ ಬಿಡಬೇಡ. ಇಲ್ಲ, ಮದುವೆಗೆ ಹೋದ್ರೆ ಅಲ್ಲಿ ಸ್ವಲ್ಪ ಚಂದ ಕಾಣಿಸ್ಬೇಕು. ಚಂದ ಕಾಣ್ಬೇಕು. ಅದೇ, ಮದುವೆಗೆ ಹೋಗುವಾಗ ಲೈನ್ ಹಾಕೋದನ್ನು ಬಿಡಬೇಡ ಅಂತ. ಹೌದು. ಮತ್ತೆ ಅಲ್ಲ, ತಲೆಗೆ ಹೇಳಿ. ಅದೇ ಅದೇ ತಲೆಗೇನೆ ತಲೆಗೆ ಹೇಳಿದ್ದು. ನಾನು ಹೇಳಿದ್ದು ಕೂಡ ತಲೆಗೇನೆ. ಹೌದು. ಅಲ್ಲ, ಅವ್ರ ತಲೆ ಹೇಳಿಲ್ಲ, ಅವ್ರ ಒಟ್ರಾಶಿ ಲೈನ್ ಹಾಕ್ ಅಂತ. ಎಂತ ಲೈನ್ ಹಾಕುದು? ನೀನು ಯಾವ್ದ್ರಲ್ಲಿ ಲೈನ್ ಹಾಕಿ? ತಲೆಗೆ ಹಾಕ್ಬೇಕಂತ ಹೇಳಿ. ಅದೇ ತಲೆಗೇನೆ ಮಾರಾಯ. ಅಲ್ಲ, ನೀವು ತಲೆ ಹೇಳಿಲ್ಲ, ಅದಕ್ಕೆ ನಾನು. ಸರ್, ಅವ್ರು ಏನ್ ಎನ್ಸಿದ್ರು ಕೇಳುವ. ನೀವೇನ್ ಎನ್ಸಿದ್ರಿ? ನಾನ್ ಎನಿಸ್ಲಿಲ್ಲ. ಅಲ್ಲ, ಅವ್ರು ಬೇರೆ ಏನು ಹೇಳಿದ್ರು ಅಂತ ಎನ್ಸಿದ್ರಿ? ಅಲ್ಲ, ನಾನ್ ಕೊಂಡೆ ಕಾಪಿಗೆ ಲೈನ್ ಹಾಕ್ಬೇಕಂತ. ಅಲ್ಲ, ಅವ್ರು ಏನ್ ಹೇಳಿದ್ರಂತ ನೀವ್ ಅನ್ಸ್ಕೊಂಡ್ರಿ? ನಾ ಎಂತ ಅನಿಸ್ಕೊಳ್ಳಿಲ್ಲ. ಯಾವ ಬಿಡುದಿಲ್ಲಪ್ಪ. ಸದ್ಯಕ್ಕೆ ವೇಟಿಂಗ್ ನಲ್ಲಿ ಇದ್ದಿ. ಆಯ್ತು. ಸೊ ಈ ರೌಂಡಿನ ಕೊನೆ ಎಪಿಸೋಡ್ ವರೆಗೆ ನೋಡು. ಆಯ್ತು. ನಿನಗೆ ಗುಡ್ ನ್ಯೂಸ್ ಬರ್ಬಹುದು. ಆಯ್ತು. ಎಸ್. ಇಲ್ಲೇ ಇರ್ಬೇಕಾ ಹೋಗುದಾ? ಅಲ್ಲ, ಇಲ್ಲಿ ಹೊರಗೆ ಇರುದ ಮನೆಗೆ ಹೋಗುದಾ ಅಂತ. ನೀನ್ ಕ್ರಿಕೆಟ್ ಆಗ್ರ ಆಗ್ಬೇಕಲ್ವಾ? ಹೌದು. ಸೀದಾ ಮನೆಗೆ ಹೋಗು, ಆಯ್ತಾ? ಯಾರ ಮನೆಗೆ ಕೇಳಿದ್ರ? ಯಾರ ಮನೆಗೆ ಬೇಡ, ನನ್ನ ಮನೆಗೆ. ಓಕೆ ಸರ್, ಮುಂದಕ್ಕೆ. ಎಸ್, ನಮ್ದು ಋತ್ವಿ ಆರ್ ಪೂಜಾರಿ. ಇದನ್ನೇ RRP ಅಲ್ವಾ ನೀನು? ಸದ್ಯಕ್ಕೆ ನಿಮ್ಮನ್ನು ವೇಟಿಂಗ್ನಲ್ಲಿ ಇಡ್ತೇವೆ ನಾವು. ಸ್ವಲ್ಪ ಮೆಚೂರಿಟಿ ಬರಬೇಕು. ಮತ್ತು ಕೊನೆಗೆ ಈ ರೌಂಡ್ನ ಕೊನೆಯಲ್ಲಿ ನಿಮಗೆ ವಿಷಯ ಬರ್ತದೆ, ಆಯಿತಾ? ಅಲ್ಲಿವರೆಗೆ ಕಾನ್ಫಿಡೆನ್ಸ್ ಆಗಿರಿ, ತಮ್ಮನೊಟ್ಟಿಗೆ ಆಡ್ತಾ ಇರಿ. ಎಸ್, ತಂಗಿಯಾ? ನಾನು ತಮ್ಮ ಹೇಳಿ ಇನ್ನೊಂದು ತಮ್ಮ ಆಗಲಿ, ತೊಂದರೆ ಇಲ್ಲ. ಹಾಯ್ ಸರ್.
Now why it's high? Because you said no, sir, that time. So, ಈಗ So ಸೆಲೆಕ್ಷನ್ ಟೈಮ್. no, I'm against to this high and all. Good evening, good morning ಇದೆಲ್ಲ, ಈ ನಮಸ್ಕಾರ ಅದೆಲ್ಲ ಇದೆ. ಈ ಹಾಯ್ ಹಲೋ ಇದರಲ್ಲಿ ನಾನು ಸ್ವಲ್ಪ ಹಿಂದೆ. ಸೊ ಯು ಹ್ಯಾಡ್ ಎ ವೆರಿ ಗುಡ್ ಜರ್ನಿ ಇನ್ ದಿಸ್ ಅಭಿವ್ಯಕ್ತ. yes. ಮತ್ತು ನಿನಗೆ ಪ್ರೊಫೆಸರ್ ಆಗಬೇಕು. ಸೊ ಭರತನಾಟ್ಯ ನಿಮ್ಮಿಂದ ಆಗೋದಿಲ್ಲ ಅಂತೇಳಿ ಇಲ್ಲ. ಬಿಟ್ರಿ. ಆದರೆ ಗೆಲುವೇ ಇದು, ಸೋಲೇ ಗೆಲುವಿನ ಸೋಪನ ಅಂತೇಳಿ ಚೆನ್ನಾಗಿ ಮಾತನಾಡಿದ್ದೀರಿ. ಸೊ ನೀವು ಗೆದ್ದು ಬಂದಿದ್ದೀರಾ. ಯು ಆರ್ ಸೆಲೆಕ್ಟೆಡ್. Thank you so much, sir. Yeah. Wish you all the best for the next round. And those who are in waiting, just wait till this round be telecasted in the Digi World. ಓಕೆ ಸರ್, ಎಸ್, ಧನ್ಯವಾದಗಳು ಸರ್. ಸೊ ಏಷಲ್, ಋತ್ವಿ, ಓಂಕಾರ್, ಸಾನ್ವಿ. ಸೊ ಸಾನ್ವಿ ಮತ್ತು ಏಷಲ್ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆ ಆಗಿದ್ದೀರಿ. ಕಂಗ್ರ್ಯಾಚುಲೇಷನ್. ಹಾಗೆಯೇ ಋತ್ವಿ ಆ್ಯಂಡ್ ಓಂಕಾರ್ ವೇಟಿಂಗಲ್ಲಿದ್ದೀರಿ. ಸೊ ಏನು ಕೂಡ ಟೆನ್ಷನ್ ಮಾಡಲಿಕ್ಕಿಲ್ಲ, ಯಾಕಂದರೆ ವೇಟಿಂಗಿಂದ ಸೆಲೆಕ್ಟ್ ಆಗ್ತಾ ಬರ್ತಿದ್ದೀರಿ. ಸೊ ಹಾಗೆಯೇ ನಿಮಗೆ ಇದು ಫಸ್ಟ್ ವೇಟಿಂಗಾ? ಓಕೆ, ಫಸ್ಟ್ ವೇಟಿಂಗಿಂದ ಮುಂದೆ ಹೋಗೋ ಚಾನ್ಸಸ್ ಇದೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಟೈಮ್ ಬಂದೇ ಬಿಡ್ತು. ಇಂದಿನ 3ನೇ ಸಂಚಿಕೆಯನ್ನು ಮುಗಿಸೋದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರಿಗೆ ಅಭಿನಂದಿಸುವಂತಹ ಸಮಯ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ ಶ್ರೀಮತಿ ವೀಣಾ ಸಂದೀಪ್ ರವರು ಬಹಳ ವಿಶೇಷವಾಗಿ ಕನ್ನಡ ಶಿಕ್ಷಕಿಯಾಗಿ ಸುಮಾರು 13 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಹಾಗೆಯೇ ನಮ್ಮ ಮಹಾಗುರುಗಳಿಗೆ ಅಭಿನಂದಿಸುವಂಥ ಸಮಯ. ಡೈಜಿವಲ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಯಾದವರು, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರುವವರು, ಅದರ ಜೊತೆಗೆ ಜನಪ್ರಿಯ ನಿರೂಪಕರು, ವೃತ್ತಿಯಲ್ಲಿ ಶಿಕ್ಷಕರು. ಅಷ್ಟೇ ಅಲ್ಲದೆ ಅಭಿವ್ಯಕ್ತ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿಯವರೆಗೆ ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ನೋಡ್ತಾ ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸುವವರು. ಇನ್ನುಳಿದ ಎಲ್ಲ ಸಂಚಿಕೆಗಳು, ಎಲ್ಲ ಸುತ್ತಿನಲ್ಲಿಯೂ ಕೂಡ ನಮ್ಮ ಜೊತೆ ಸಹಕರಿಸುವಂತಹ ಅಲ್ವಿನ್ ತಂತಿ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆಯೇ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ವೀಕ್ಷಕರೇ. ಕೊನೆಯ ಸಂಚಿಕೆಯಲ್ಲಿ ಇನ್ನುಳಿದ ಸ್ಪರ್ಧಿಗಳು ಬಂದು ಯಾರೆಲ್ಲ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಅದರ ಜೊತೆಗೆ ಇಲ್ಲಿಯವರೆಗೆ 7 ಜನ ಸ್ಪರ್ಧಿಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗಿದ್ದಾರೆ. ಕೇವಲ 3 ಜನ ಸ್ಪರ್ಧಿಗಳು ಮಾತ್ರ ಆಯ್ಕೆ ಆಗಲಿಕ್ಕೆ ಬಾಕಿ ಇದೆ. ಕೊನೆಯ ಸುತ್ತಿನ ಯಾವೆಲ್ಲ ವಿದ್ಯಾರ್ಥಿಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಹಾಗೇನೆ ವೇಟಿಂಗ್ ಲಿಸ್ಟ್ ನಲ್ಲಿರುವಂತಹ ಯಾವೆಲ್ಲ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸುವುದಕ್ಕಿಂತ ಮೊದಲು, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಭೀಮಾ ಜ್ಯುವೆಲರ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 247. Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura, Mattu CSI Lombard Memorial Mission Hospital Udupi.